ಇವತ್ತು ನಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಡೇ, ಯೋಗ ಡೇ. ಸೊ ಇಟ್ಸ್ ಆಲ್ ಹೀಲರ್ಸ್ ಆರ್ ಸೆಲೆಬ್ರೇಟಿಂಗ್ ದಿಸ್. ಓಕೆ, ಯೋಗ ದಿನ ಅಂತೇಳಿ. ಸೊ ಎಸ್ಪೆಷಲಿ ಲಾಸ್ಟ್ ಒಂದು 10 ಇಯರ್ಸಲ್ಲಿ ಈ ಯೋಗನ ಸುಮಾರು ದೇಶ ವಿದೇಶಗಳಿಗೆ ಒಂದು ಹಬ್ಬಿಸೋ ಕೆಲಸ, ಸ್ಪ್ರೆಡ್ ಮಾಡೋ ಕೆಲಸ ನಡೀತಾ ಇದೆ. ಮೊದಲು ಯೋಗ ಅಂದರೆ ಗೊತ್ತಿದ್ದಿಲ್ಲ. ಇವತ್ತು ಯೋಗ ಎಲ್ಲ ಕಂಟ್ರಿನಲ್ಲೇ ಇದೆ. ಯೋಗ ಇನ್ಸ್ಟ್ರಕ್ಟರ್ಸ್ಗೆ ಎಲ್ಲ ಕಂಟ್ರೀಸ್ನಲ್ಲಿ ಬೆಲೆ ಇದೆ. ಸೊ ಆ ಒಂದು ಕೆಲಸ ಆಗೋದಕ್ಕೆ ಸುಮಾರು ಯೋಗ ಇನ್ಸ್ಟಿಟ್ಯೂಷನ್ಸು, ಸುಮಾರು ಒಂದು ರಾಜಕೀಯೇತರ ವ್ಯಕ್ತಿಗಳು, NGOs ಸುಮಾರು ಕೆಲಸ ಮಾಡಿದ್ದಾರೆ. ಓಕೆ, ಈವನ್ ನಾನು ಒಂದು 15-20 ವರ್ಷದ ಕೆಳಗಡೆ ಯೋಗ ಮಾಡೋರು ಎಲ್ಲೋ ಇರೋರು. ಇವತ್ತು ಪ್ರತಿ ಓಣಿ, ಪ್ರತಿ ಗಲ್ಲಿನಲ್ಲಿ, ಪ್ರತಿ ಯೋಗ ಇನ್ಸ್ಟ್ರಕ್ಟರ್ಸ್ ತಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಯೋಗಕ್ಕೆ. ಸೊ ತುಂಬ ಖುಷಿ ವಿಚಾರ ಇದು. ಓಕೆ, ಯಾಕೆ ಯೋಗ ಇಂಪಾರ್ಟೆಂಟ್ ಬೇಕು ಅಂತ ಹೇಳ್ತಿದ್ದೇನೆ ಅಂದರೆ, ಈಗ ವಾಯು ಬಗ್ಗೆ ಹೇಳ್ದಲ್ವಾ, ಚಲನೆ ಇಲ್ಲ ಅಂದರೆ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ, ಏನನ್ನೂ ಮುಂದುವರ್ಸ್ಕೊಳಕ್ಕಾಗಲ್ಲ. ಎಲ್ಲ ಸ್ಟ್ಯಾಗ್ನೇಟ್ ಆಗಿಬಿಡ್ತೀವಿ. ಈವನ್ ನಮ್ಮ ಮಾತಲ್ಲೂ ಟ್ರಾನ್ಸ್ಪರೆನ್ಸ್ ಇರಲ್ಲ, ಎಲ್ಲ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯೋಗ ನಮ್ಗೇನು ಕೊಡುತ್ತೆ ಅಂತಂದ್ರೆ ಆ ಚಲನೆ ಕೊಡುತ್ತೆ. ನನ್ನ ಹೆಂಡತಿ ಯೋಗ ಮಾಡ್ತಾಳೆ. ಬೆಳಿಗ್ಗೆ ಎದ್ದು ಯೋಗ ಮಾಡ್ಬಿಟ್ರೆ ಸಾಕು, ಓಲ್ಡ್ ಡೇ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಅಂತ. ಸೊ ದಟ್ಸ್ ವಾಟ್. ಡಾರ್ಕ್ ಬ್ಲೂ ಹಚ್ಚಿದ್ರೆ ಯೋಗ ವಾಯು ಬರುತ್ತೆ, ನೋ ಡೌಟ್. ಬಟ್ ಯೋಗ ಮಾಡಿದಾಗ ನಿಮ್ಮ ನರ ನಾಡಿಗಳು ಎಲ್ಲಾ ಜಾಯಿಂಟ್ಸಿಗೂ ಒಂದು ಚಲನೆ ಬರುತ್ತೆ. ಸೊ ಏನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು 10 ರೌಂಡ್ ಸೂರ್ಯ ನಮಸ್ಕಾರ ಮಾಡಿ, ನಿಮ್ಗೆ ಏನ್ ಗೊತ್ತಿದೆ ಒಂದು 4 ಆಸನಗಳು ಮಾಡಿ. ಈ ಯೋಗದಲ್ಲಿ ಪಂಚಭೂತಗಳು ಅಡಗಿದೆ. ನಾವ್ ಹೇಳ್ತೀವಲ್ಲ 5 ಎಲಿಮೆಂಟ್ಸ್. ಫಸ್ಟ್ ವಿಂಡ್ ಎನರ್ಜಿ ಬಂದು ಫ್ರೀ ಎಕ್ಸರ್ಸೈಸ್ ಮಾಡ್ತೀರಾ. ನೆಕ್ಸ್ಟ್ ಹೀಟ್. ಸೊ ವಾರ್ಮ್ ಅಪ್ ಯೋಗಾಸನ ಮಾಡಿದಾಗ ಬಾಡಿ ವಾರ್ಮ್ ಆಗುತ್ತೆ. ನೆಕ್ಸ್ಟ್ ಸ್ವೆಟ್ ಆಗ್ತೀರಾ ಯೋಗಾಸನ ಮಾಡಿದಾಗ. ನೆಕ್ಸ್ಟ್ ಡ್ರೈನೆಸ್ ಅಂದ್ರೆ ಪ್ರಾಣಾಯಾಮ ಮಾಡ್ತೀರಾ. ಅದಾದ್ಮೇಲೆ ಶವಾಸನ ಮಾಡ್ತೀರಾ. ಸೊ ಒಂದು ಯೋಗ ಪ್ರೋಸೆಸ್ ಅಲ್ಲಿ ಪಂಚಭೂತಗಳು ನಿಮಗೆ ಬಂದ್ಬಿಡ್ತವೆ. ಈ ದಿವಸಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಂಚಭೂತಗಳು ಒಂದು ರೌಂಡ್ ಆಫ್ ಯೋಗ ಮಾಡ್ಬಿಟ್ರೆ ಬಂದ್ಬಿಡುತ್ತೆ. ವಿಂಡ್, ಹೀಟ್, ಹ್ಯುಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್. ಸೊ ನಮ್ಮ ಒಂದು ಗ್ರೂಪಲ್ಲಿ ಸುಮಾರು ಯೋಗ ಸಾಧಕರಿದ್ದಾರೆ. ಸುಮಾರು ಜನ ಬಸವ ಆಕ್ಯೂ ಅಕಾಡೆಮಿ ಗ್ರೂಪಲ್ಲಿ ಯೋಗ ಇನ್ಸ್ಟ್ರಕ್ಟರ್ಸ್ ಆಗಿದ್ದಾರೆ. ತಮ್ಮದೇ ಆದ ಒಂದು ಯೋಗ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಅದರಲ್ಲಿ ಸುಮಾರು ಜನ ನಿಮ್ಮ ಕಣ್ಣೆದುರಿಗೆ ಇದ್ದಾರೆ. ರಾಮ್ ಗೋಪಾಲ್ ಅವರು ಮಲ್ಲೇಶ್ವರಂ ಸ್ಕೂಲಲ್ಲಿ ಸುಮಾರು ದಶಕಗಳಿಂದ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮೂರ್ತಿ ಅವರು ಜಾರ್ಖಂಡ್, ಛತ್ತೀಸ್ಗಢದಲ್ಲಿ ತಮ್ಮದೇ ಆದ ಒಂದು ಯೋಗ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ. ಸೊ ಈ ತರ ಸುಮಾರು ಜನ, ಈವನ್ ನಮ್ಮ ಕ್ಲಿನಿಕಲ್ಲಿ ನಾಣಿಯವರು ಯೋಗ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ನಮ್ಮ ಕ್ಲಿನಿಕಲ್ಲಿ ಸುಮಾ ಮತ್ತೆ ಸೌಮ್ಯ ಅವರು ಯೋಗ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಸುಮಾರು ಜನ ನಮ್ಮ ಸುತ್ತಮುತ್ತಲವರು ತಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಯೋಗಕ್ಕೆ. ತುಂಬಾ ತುಂಬಾ ಖುಷಿ. ಸೊ ಅಪ್ಕಮಿಂಗ್ ನಾವೇನು ಇದು ಮಾಡ್ತಾ ಇದೀವಿ, ನಾಡೀಶ್ವರನ ಏನು ಅಪ್ಡೇಟ್ ಮಾಡ್ತಾ ಇದೀವಿ, ಇಲ್ಲಿ ಯೋಗದು ಇರುತ್ತೆ. ನಿಮ್ಮ ನಾಡಿ ನೋಡ್ಬಿಟ್ಟು ಯಾವ ಆರ್ಗನ್ಸ್, ಯಾವ ಮೆರಿಡಿಯನ್ ವೀಕ್ ಇದೆ ನೋಡ್ಬಿಟ್ಟು ಯಾವ ಯೋಗಾಸನ ಮಾಡಿದರೆ ನೀವು ಅದರಿಂದ ಬೆನಿಫಿಟ್ ಆಗ್ತೀರ ಅಂತ ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ. ಸೊ ಈ ತರ ಸುಮಾರು ಅಪ್ಡೇಷನ್ಸ್ ಮಾಡೋ ಪ್ಲಾನ್ ಇದೆ. ಸೊ ಐ ಹೋಪ್ ಯೋಗ ಬಗ್ಗೆ ನಾನು ಮಾತಾಡೋದಕ್ಕಿಂತ ಯೋಗ ಇನ್ಸ್ಟ್ರಕ್ಟರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸೊ ವೆಲ್ಕಮ್ ಮೂರ್ತಿ ಅವರೇ. ಸೊ ರಾಜಶೇಖರ ಮೂರ್ತಿ ಅವರು ಸರ್ ನಮ್ಮ ಬಸವ ಅಕಾಡೆಮಿ ಪಿಲ್ಲರ್. ಸರ್ ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ ಸರ್. ಮೊದಲನೇದಾಗಿ ಅಕಾಡೆಮಿಗೆ ನಾವು ಯಾವತ್ತು ಅಭಾರಿಯಾಗಿ ಋಣಿಯಾಗಿರ್ಬೇಕು. ಲಾಸ್ಟ್ ವರ್ಷ ಹೇಳಿದಿ ತಾವು 2023ರಲ್ಲಿ ನಾವೇನು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮಾಡೋ ಟೈಮಲ್ಲಿ ಏನ್ ನಿಮ್ಮ ಆಶೀರ್ವಾದ ಕೊಟ್ಟಿದ್ರಿ ಗೊತ್ತಿಲ್ಲ. ನೀವು ಕೆಲವು ಸಲ ಅಂತೀರಾ ವಯಸ್ಸಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದೊಂದು ಅಲ್ಲ, ಎಲ್ಲಾ ವಿಚಾರಗಳಲ್ಲೂ ಕೆಲವರ ಆಶೀರ್ವಾದಗಳು ತುಂಬಾ ನಮ್ಗೆ ಎಫೆಕ್ಟ್ ಆಗಿ ಕೆಲಸ ಮಾಡ್ತವೆ ಸರ್. ಆ ತರದಲ್ಲಿ ಹೇಳೋದಾದ್ರೆ ಲಾಸ್ಟ್ ಇಯರ್ ಹೇಳಿದ್ರಿ ನೀವು ಮುಂದಿನ ವರ್ಷ ನಿಮ್ಮನ್ನ ನಾವು ಎಲ್ಲೋ ನೋಡ್ತೀವಿ ಅಂತ ಹೇಳೋ ಒಂದು ಮಾತು ಹೇಳಿದ್ರಿ ಸರ್. ಅದು ಆಕ್ಚುಲಿ ನನ್ಗೆ ಇವತ್ತು ನಿಜ ಆಯ್ತು ಸರ್ ಇವತ್ತು. ಯಾಕಂದ್ರೆ ನಾನು 2003ರಲ್ಲಿ ಯೋಗ ಡಿಪ್ಲೊಮಾ ಎಲ್ಲ ಮುಗಿಸ್ಕೊಂಡೆ.
ಗೊತ್ತಿರ್ಲಿಲ್ಲ ಸರ್ ನಮ್ಗೆ. ಯೋಗ ಅಂತ ಹೇಳಿದ್ರೆ ಯೋಗ ಮಾಡು, ಊಟ ಮಾಡು, ಚೆನ್ನಾಗಿರು, ಇಷ್ಟೇ ನಮ್ಗೆ ಗೊತ್ತಿದ್ದು. ಆದ್ರೆ ಯಾವಾಗ 2020 ನಿಮ್ ಜೊತೆ ನಾವು ಕಾಂಟ್ಯಾಕ್ಟ್ ಬಂದ್ವಿ, ನಮ್ಗೆ ಯಾವತ್ತು ಹೇಳ್ತಾ ಹೋದ್ರಿ ಈ ಒಂದು ಜಾಯಿಂಟ್ ಗಳ ಬಗ್ಗೆ ಹೇಳೋದಲ್ಲ, ವಾತ ಪಿತ್ತ ಕಫ ಜಾಯಿಂಟ್ ಗಳನ್ನ ಹೇಳ್ತಾ ಹೋದ್ರಲ್ಲ, ಅವತ್ತು ನಾವ್ ಏನು ನರಿಶ್ಮೆಂಟ್ ಕೊಡ್ತೀವಿ ಅದ್ರ ತಕ್ಕಂಗೆ ಕೆಲಸ ಮಾಡ್ಬೇಕು, ಅದ್ರ ತಕ್ಕಂಗೆ ನಾವು ಯೋಚನೆಗಳನ್ನ ಮಾಡ್ಬೇಕು ಅಂತ ಹೇಳಿದ್ರು. ನಾವ್ ಏನೇ ನರಿಶ್ಮೆಂಟ್ ಕೊಟ್ರು ಕೂಡ ಪಿತ್ತ ಸರಿಯಾಗಿ ನಮ್ಮ ಫಂಕ್ಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ನರಿಶ್ಮೆಂಟ್ ಎಕ್ಸಸ್ ಆದ್ರೂ ಕೂಡ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಇವೆರಡು ಸರಿ ಇದ್ದು ಕೂಡ ನರಿಶ್ಮೆಂಟ್ ಕೊಟ್ಟು ನಮ್ಗೆ ನಮ್ಮ ಆಕ್ಷನ್ ನಮ್ಮ ಆಕ್ಟಿವಿಟಿ ಸರಿ ಇದ್ರೂ ಕೂಡ ನಮ್ಮ ಯೋಚನೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ನಾವು ಯೋಗದಲ್ಲಿ ಕಲೀಲಿಲ್ಲ ಸರ್. ಆಕ್ಚುಲಿ ಇದನ್ನೆಲ್ಲ ಹೇಳಿಲ್ಲ ಯೋಗದಲ್ಲಿ. ಏನ್ ಹೇಳ್ತಾ ಹೋದ್ರು ಅಂದ್ರೆ ಬಾಡಿ ಮೂವ್ಮೆಂಟ್, ನಿಮ್ಮ ಮನಸ್ಸು, ದೇಹ, ಇವುಗಳ ಬಗ್ಗೆನೇ ಹೇಳ್ತಾ ಹೋದ್ರೆ ವಿನಃ ಅಲ್ಲಿ ಕೆಲವಾರು ವಿಚಾರಗಳನ್ನ ಹೇಳ್ತಾ ಹೋಗ್ಲಿಲ್ಲ ಸರ್. ಬಟ್ ಲಾಸ್ಟ್ ಇಯರ್ ನೀವ್ ಹೇಳಿದ್ರಲ್ಲ ಸರ್, ಅದ್ರ ಬೇಸ್ ಪ್ರಕಾರ ಆದಾದ್ರೆ ಇವತ್ತು ಆಕ್ಚುಲಿ ನಾನು ಒಬ್ಬ BMA ಕಂಪ್ನಿ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಒಂದು 3 ದಿನದ ಹಿಂದೆ ನನಗೊಂದು ಮೆಸೇಜ್ ಬಂತು ಸರ್. ಸೊ ನಿಮ್ಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಲ್ ಓವರ್ ಇಂಡಿಯಾ 21st ಯೋಗ ಡೇಗೆ ನೀವು ಆನ್ಲೈನ್ ಥ್ರೂ ಯೋಗ ಮಾಡಿಸ್ಬೇಕು ಅಂತ ಹೇಳಿದ್ರು ಸರ್. ಹೇಳಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಇದು 10ನೇ ವರ್ಷದ ಯೋಗ. ಆಕ್ಚುಲಿ ನನಗೂ ಯೋಗಕ್ಕೆ 20 ವರ್ಷ. ಸೊ ಇವತ್ತು 9 ಗಂಟೆಯಿಂದ 11:30ವರೆಗೆ ಒಂದು ಸ್ಕೆಡ್ಯೂಲ್ ಕೊಟ್ಟಿದ್ರು ಬೆಳಗಿನ ಜಾವ. ಸೊ ಬೆಳಗಿನ ಜಾವ 5:30 7 ಗಂಟೆ ನಮ್ದು ಯೋಗ ಸೆಂಟರ್ ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತೆ ಬಂದು ಆಫೀಸ್ಗೆ ಹೋದೆ ಸರ್. ಆಫೀಸ್ಗೆ ಹೋಗಿ 9 ಗಂಟೆ ಶುರು ಮಾಡಿ ಹೆಚ್ಚು 11-11:30ವರೆಗೂ ಯೋಗ ಮಾಡಿಸಿದೀನಿ. ಇಡೀ ನಮ್ಮ ಯೋಗವನ್ನ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಬೇರೆ ಕಂಟ್ರಿಗಳಲ್ಲಿ ಬೆಮೆಲ್ ಏನೇನಿದೆ ಎಲ್ಲ ಕಡೆ ನೋಡಿದ್ದಾರೆ ಸರ್. ಅದೊಂದು ಬಹಳ ಖುಷಿ. ಸೊ ನೀವ್ ಹೇಳಿದ ಮಾತು ನಂಗೆ ಇವತ್ತು ನಿಜ ಅಂತ ಫೀಲ್ ಆಯ್ತು ಸರ್. ಒಂದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಅದ್ಭುತವಾದ ಕಾರ್ಯ ಮಾಡಿದ್ರ. ವಿಶ್ ಆಲ್ ದಿ ಬೆಸ್ಟ್. ನಮ್ಮ ಬಸವ ಆಕ್ಟಿವ್ ಅಕಾಡೆಮಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಒಂದು ತಮ್ಮ ನಮ್ಮ ಕಡೆಯಿಂದ ಜೊತೆಗೆ ಇವತ್ತು ನಾನು ಸೆಷನ್ ಅಲ್ಲಿ ನಿಮ್ ಬಗ್ಗೆ ಮಾತಾಡಿದೆ. ಇವತ್ತು ಸೆಷನ್ ಅಲ್ಲಿ ಏನ್ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಬ್ಬ ಡಾಕ್ಟರ್ ಹತ್ರ ಏನೇ ಒಬ್ಬರ ಸ್ಪೆಷಲಿಸ್ಟ್ ಹತ್ರ ಹೋಗಿ ಕೇಳಿದ್ರು ಆತ ಪರ್ಟಿಕ್ಯುಲರ್ ಆರ್ಗನ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ, ಬೇರೆ ಬಗ್ಗೆ ಗೊತ್ತಿರಲ್ಲ. ಆದ್ರೆ ನಿಮ್ಮ ಒಂದು ಗೈಡೆನ್ಸ್, ನಿಮ್ಮನ್ನ ಒಂದು ಅದಕ್ಕೆ ಸರಿಸಾಣೆ ಇಲ್ಲ, ಎಲ್ಲ ಕವನಗಳು ಬರಿತಾ ಇದ್ದಾರೆ ನಿಮ್ಗೆ ಈ ಒಂದು ನಮ್ಮ ಡಿಪ್ಲೊಮಾ ಗ್ರೂಪ್ ಅಲ್ಲ. ತುಂಬಾ ಖುಷಿ ಆಗುತ್ತೆ. ಎಲ್ಲವನ್ನ ಈ 5 ಎಲಿಮೆಂಟ್ ಜೊತೆ ಕೋರಿಲೇಟ್ ಮಾಡ್ಕೊಂಡು ಹೇಳ್ತಿರಲ್ಲ ಸರ್, ಅದು ಅಟ್ಲೀಸ್ಟ್ ಅರ್ಥ ಮಾಡ್ಕೊಬಿಟ್ರೆ ತುಂಬಾ ಈಸಿಯೆಸ್ಟ್ ಆಗಿ ನಿಮ್ಗೆ, ಅಂದ್ರೆ ರೆಡಿಮೇಡ್ ಫುಡ್ ಕೊಟ್ಟಂಗೆ ಸರ್ ಇದು. ಯಾಕಂದ್ರೆ ನಿಮ್ಗೆ ಯಾವ್ದೋ ಪುಸ್ತಕ ಓದ್ಕೊಂಡ್ಬಂದು ಹೇಳ್ತಾ ಇಲ್ಲ, ನೀವು ಎಲ್ಲಾ ಕಡೆ ಕಲೆಕ್ಟ್ ಮಾಡಿದೀರಿ. ಅದನ್ನ ಕಲೆಕ್ಟ್ ಮಾಡಿ ಇವ್ರಿಗೆ ನಮ್ ಲೆವೆಲ್ ಇಳಿದು, ನಿಮ್ ಲೆವೆಲ್ ಇಂದ ನಮ್ ಲೆವೆಲ್ ಇಳಿದು ಹೇಳೋದಿದೆಯಲ್ಲ ಸರ್, ಅದು ಒಂದು. ಜೊತೆಗೆ ನಮ್ಗೆ ಆಶೀರ್ವಾದ ಮಾಡ್ತಿರಲ್ಲ, ನೀವ್ ಹೇಳಿದ್ದು ಟಕ್ ಅಂತ ಆಗ್ಬಿಡ್ತಾ ಇದೆ ಸರ್. ಇದೇನು ಉತ್ಪ್ರೇಕ್ಷೆ ಅಲ್ಲ, ನೀವೇ ನನ್ಗೆ ಹೇಳ್ಕೊಟ್ಟಿಲ್ಲ ಈ ತರ ಮಾತಾಡಪ್ಪ ಅಂತ. ತುಂಬಾ ಖುಷಿ ಆಗೋದು ಏನಪ್ಪಾ ಅಂದ್ರೆ, ನೀವ್ ಏನ್ ಹೇಳ್ತಿರೋದು ಆಗ್ತಾ ಇದೆ ಸರ್. ಹಿಂಗಿದೆ, ಹಿಂಗ್ ಆಗ್ತಾರೆ, ನೀವ್ ಹಿಂಗ್ ಆಗ್ತೀರಾ ಅಂತ ಹೇಳ್ಬಿಡ್ತೀರ. ಆಕ್ಚುಲಿ ವಿನೋದ್ ಕೆಂಬಾವಿಗೆ ಲಾಸ್ಟ್ ನಮ್ಗೆ ಕ್ಲಾಸ್ ಟೈಮ್ ಅಲ್ಲಿ ಹೇಳಿದ್ರಿ, ನೀವು ಫೈನಾನ್ಷಿಯಲ್ ತುಂಬಾ ಚೆನ್ನಾಗಿ ಸ್ಟುಡ್ ಆಗ್ತೀರಾ ಅಂತ. ನೋಡಿ ಅವ್ರು ತುಂಬಾ ಚೆನ್ನಾಗಿ ಆಗಿದ್ದಾರೆ. ಆ ರೀತಿಯಾದ ಒಂದು ಇದು ಸರ್. ಬಟ್ ಯೋಗದ ಬಗ್ಗೆ ಹೇಳೋದಾದ್ರೆ, ತುಂಬಾ ಜನರಿಗೆ ಗೊತ್ತಿದೆ, ಇಲ್ಲೂ ಇದಾರೆ ತುಂಬಾ ಯೋಗ ಇನ್ಸ್ಟ್ರಕ್ಟರ್. ಯೋಗ ಮಾಡೋದ್ರಿಂದ ಸರ್ ನಾವು ರೋಗನೇ ಬರಲ್ಲ, ನಮ್ಗೆ ರೋಗಿಷ್ಠರಾಗಲ್ಲ ಅನ್ನೋದು ಸುಳ್ಳು ಸರ್. ಅದು ಆಕ್ಚುಲಿ ಏನಪ್ಪಾ ಅಂತ ನನ್ಗೆ ಅನುಭವದ ಪ್ರಕಾರ ಹೇಳೋದಾದ್ರೆ, ಇವತ್ತು ಬರ್ತಕ್ಕಂತ ಯಾವುದೇ ಒಂದು ರೋಗ ನಾಳೆ ಪೋಸ್ಟ್ಪೋನ್ ಆಗುತ್ತೆ ಸರ್. ನಾಳೆ ಬರುವಂತ ರೋಗ ನಾಳಿದ್ ಪೋಸ್ಟ್ಪೋನ್ ಆಗುತ್ತೆ. ಸೊ ನಾಳಿದ್ ಬರೋ ರೋಗ ಮುಂದಿನ ವಾರ ಪೋಸ್ಟ್ಪೋನ್ ಆಗುತ್ತೆ, ಮುಂದಿನ ವಾರ ಬರೋದು ಮುಂದಿನ ತಿಂಗಳು ಪೋಸ್ಟ್ಪೋನ್ ಆಗುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ಅದನ್ನ ಮಾಡ್ಕೊಂಡು ಹೋದಾಗ ಸೊ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತಲ್ಲ, ನಮ್ಗೆ ರೋಗ ಅನ್ನೋದು ಬರಲ್ಲ. ಆದ್ರೆ ಯಾವತ್ತ ಒಂದಿನ ಏಕ್ ದಿನಕ ಸುಲ್ತಾನ್ ತರ ಒಂದಿನ ಒನ್ ಡೇ CM ತರ ನಾವು ಏನಾದ್ರು ಅದನ್ನ ಮಾಡ್ಕೊಂಡು ನಮ್ಗೆಲ್ಲ ಸರಿಯಾಗ್ಬಿಡುತ್ತೆ ಅಂದ್ರೆ ಯಾವುದೇ ರೀತಿನಲ್ಲಿ ಯೋಗ ಎಫೆಕ್ಟ್ ಆಗಲ್ಲ ಸರ್. ಒಟ್ಟು ಆಮೇಲೆ ಕಾಯಿಲೆನ ಒಂದ್ 80 ವರ್ಷದ ಆಚೆ ತಳ್ಬೋದು. ತಳ್ಕೊಂಡು ಹೋಗ್ಲೇಬಹುದು ಸರ್. ಒಂದು ಇನ್ನೊಂದೇನಪ್ಪಾ ಅಂದ್ರೆ, ಈ ಯೋಗ ಅಂತಕ್ಕಂಥ 30-35% ಅಷ್ಟೇ ಸರ್ ನಮ್ಮ ದೇಹದ ಮೇಲೆ ಎಫೆಕ್ಟ್ ಆಗೋದು. 60-65% ನಮ್ಮ ಫುಡ್ ಮತ್ತೆ ಲೈಫ್ ಸ್ಟೈಲ್ ಸರ್. ಯಾಕಂದ್ರೆ ಮೋರ್ ದೆನ್ ಡಬಲ್ ಅದು ನಮ್ಮ ಫುಡ್ ಮತ್ತೆ ನಮ್ಮ ಆಹಾರ ಮತ್ತು ವಿಹಾರ, ವ್ಯವಹಾರ, ವಿಚಾರಗಳು ಇವೆಲ್ಲವೂ ಕೂಡ ಸರಿ ಇದ್ದಾಗ ಯೋಗ ಅಂತಕ್ಕಂಥದ್ದು ಬೇಗ ಎಫೆಕ್ಟ್ ಆಗುತ್ತೆ. ನಾವು ಅದನ್ನ ಒಂದು ಧರ್ಮಕ್ಕೆ ಸೀಮಿತ ಮಾಡ್ಕೊಂಡು ಇದು ನಮ್ದು, ಬೇರೆಯವ್ರ ಇದು ಎಕ್ಸ್ಪ್ಲೋರ್ ಆಗ್ಬಾರ್ದು ಅಂತ ಕಂಡು ಬಂದಾಗ ಡೆಫಿನೆಟ್ ಆಗಿ ಯೋಗ ಅಂತಕ್ಕಂಥದ್ದು ಎಕ್ಸ್ಪ್ಲೋರ್ ಆಗಲ್ಲ ಸರ್. ಅದಕ್ಕೆ ನೀವು ನಮ್ಗೆ ಫಸ್ಟ್ ಆಕ್ಯುಪ್ರೆಷರ್ ಕ್ಲಾಸ್ ಅಲ್ಲಿ ಹೇಳಿದ್ರಿ ಸರ್, ಫಸ್ಟ್ 2020ರಲ್ಲಿ ನಾವು ಫಸ್ಟ್ ಒಬ್ಬ ಹೀಲರ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಇಸಮ್ಗಳಿಂದ ಆಚೆಗೆ ಬನ್ನಿ ಅಂತ, ಎಲ್ಲವನ್ನ ಒಪ್ಕೊಳ್ಳಿ, ಎಲ್ಲವನ್ನ ಸ್ವೀಕರಿಸಿ, ಒಳ್ಳೇದೆಲ್ಲಿದೆ ಎಲ್ಲವನ್ನ ತಗೊಳ್ಳಿ ಅಂತ ಹೇಳಿದ್ರಿ.
ಸೊ ಆ ಒಂದು ವಿಚಾರವನ್ನ ನಾನು ಇವತ್ತಿಗೂ ನಾನು ಮನಗಂಡು, ನನ್ಗೆ ಗೊತ್ತಿಲ್ಲ ಸರ್, ನಾವು ಯಾವ್ದೋ ಒಂದು ಇಸಮ ಸಿಕ್ಕಾಕೊಂಡಿದ್ವಿ, ಇದೇ ಗ್ರೇಟು ನಮ್ ಬಿಟ್ರಿಲ್ಲ ಅಂತ ಹೇಳಿದ್ರಿ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ನಿಮ್ಮ ಒಂದು ಸಹವಾಸಕ್ಕೆ ಬಂದ್ಮೇಲೆ, ನಿಮ್ಮಿಂದ ಕಲ್ತ ಮೇಲೆ ನಮ್ಗಾಗಿದ್ದೇನಪ್ಪಾ ಅಂದ್ರೆ ಇದಲ್ಲ ಜೀವನ, ನಾವು ಎಲ್ಲವನ್ನ ಬಿಟ್ಟು ಆಚೆಗೆ ಬರ್ಬೇಕು. ಯಾಕಂದ್ರೆ ತಾವೋಯಿಸಮ್ ನಮ್ಗೆ ಗೊತ್ತೇ ಇಲ್ಲ ಸರ್, ತಾವೋಯಿಸಮ್ ಬಗ್ಗೆ ನಮ್ಗೆ ಐಡಿಯಾನೇ ಇರ್ಲಿಲ್ಲ. ಸೊ ನೀವು ಹೇಳ್ತಾ ಹೋದ್ರಿ ಇದೊಂದು ತಾವೋಯಿಸಮ್, ಇದು ಒಂದು ಇಸಮ್ ಇದೆ ಅಂತ. ಸೊ ಅಲ್ಲಿ ತುಂಬಾ ಇವನ್ ಆಯುರ್ವೇದನ ಸಿಂಪಲ್ ಮಾಡ್ಕೊಂಡು ವಾತ ಪಿತ್ತ ಕಫ ಅದ್ರ ಮೂರನ್ನು ಮತ್ತೆ ಸಿಂಪ್ಲಿಫೈ ಜಸ್ಟ್ ಇನ್ ಹ್ಯಾಂಗಲ್ಲೇ ಜೀವನವನ್ನ ಬೇರೆ ತರ ಕಟ್ಕೊಟ್ಟವ್ರು. ಸೊ ತುಂಬಾ ಆಭಾರಿ ಸರ್ ನಿಮ್ಗೆ. ಯಾಕೆ ಎಲ್ಲರ ಪರವಾಗಿ ನಿಮ್ಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿವಸ ಶುಭಾಶಯಗಳು. ಆಮೇಲೆ ಇವತ್ತಿನ ಕ್ಲಾಸ್ ಏನ್ ಹೇಳ್ತಾ ಇದ್ದೀರಾ ಸರ್, ಯೋಗ ಮಾಡೋದ್ರಿಂದ ನಮ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ, ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಆಲ್ರೆಡಿ ನಮ್ಮ ಒಂದು ಬುಕ್ ರೈಟಿಂಗ್ ಗ್ರೂಪ್ ಅಲ್ಲಿ ಹೇಳಿದ್ದೀನಿ ಸರ್, ಯೋಗ ಮಾಡೋದ್ರಿಂದ ಒಂದೇ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ನಮ್ಮ ಒಂದು ಶ್ವಾಸ ಪ್ರಕ್ರಿಯೆ, ಏನ್ ನಮ್ಮ ಉಸಿರಾಟ ಕ್ರಿಯೆ ಇದೆ, ಇದು ಇಂಪ್ರೂವ್ ಆಗುತ್ತೆ. ಉಳಿದ ಎಲ್ಲಾ ಸಿಸ್ಟಮ್ಗಳೇನಿದೆ, ಟೋಟಲ್ 14 ಸಿಸ್ಟಮ್ ಅಲ್ಲಿ ಎಲ್ಲಾ ಸಿಸ್ಟಮ್ಗಳೇನಿದೆ, ಸೊ ಲೂಬ್ರಿಕೇಶನ್ ಸಿಸ್ಟಮ್ ಆಗ್ಬೋದು, ಬೋನ್ ಸಿಸ್ಟಮ್, ನರ್ವ್ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಎಲ್ಲಾ ಸಿಸ್ಟಮ್ಗಳು ಕೂಡ ಇದ್ರ ಬೇಸ್ ಮೇಲೆ ನಿಂತಿದೆ, ನಮ್ಮ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ, ಉಸಿರಾಟ ಕ್ರಿಯೆ ಮೇಲೆ. ಇದೊಂದು ಸರಿಯಾಗ್ಬಿಟ್ರೆ ಉಳಿದವೆಲ್ಲ ನಾರ್ಮಲ್ ಆಗ್ಬಿಡ್ತವೆ ಸರ್. ಇದು ತುಂಬಾ ಸಿಂಪಲ್ ಇದು. ಸೊ ಅದಕ್ಕೆ ಅವ್ರು ಹೇಳ್ತಾರಲ್ಲ ಸರ್, ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರ ಶವೈದ್ಯಕೇನಃ ಯೋಪಕರೋತ್ತಮ ಪ್ರವಣ ಮುನಿನ. ಅಂದ್ರೆ ನಮ್ಮ ಒಂದು ಆಂತರಿಕ ಮಾನಸಿಕ ಅಶುದ್ಧಿ ಏನಿದೆ, ಸೊ ಅವನ್ನೆಲ್ಲವೂ ಕೂಡ ಯೋಗ ದರ್ಶನದ ಮುಖಾಂತರ ಸರಿ ಮಾಡ್ಕೋಬೇಕು. ಯೋಗ ದರ್ಶನ ಅಂದ್ರೆ ನಾಟ್ ಓನ್ಲಿ ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ, ಈ ಮೂರು ಸೇರ್ಕೊಳ್ತವೆ. ಇದನ್ನ ಪತಂಜಲಿ ಮಹರ್ಷಿಗಳ ಗುರು ಹಿರಣ್ಯ ಗರ್ಭ ಆಕ್ಚುಲಿ ಯೋಗ ಜನಕ. ಆತ ಭಾಷೆ ಬರೆಯಕ್ ಆಗ್ಲಿಲ್ಲ, ಆತ ತನ್ನ ಶಿಷ್ಯ ಆದಂತ ಪತಂಜಲಿ ಅನ್ನ ಕೂತ್ಕೊ ಭಾಷೆ ಬರೀತಾರೆ. ಅವರು ಅದನ್ನ 8 ಲಿಮ್ಸ್ ಬರೀತಾರೆ. ಸೊ ಅದನ್ನ ಅಷ್ಟಾಂಗ ಮಾರ್ಗ ಅಂತ ಹೇಳ್ತಾರೆ ಸರ್. ಸೊ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಹೇಳಿ ಆ 8 ಇದ್ರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ಗೂ ಗೊತ್ತಾಗ್ಲಿ ಸರ್. ಇದು ಸರ್ ಒಂದು 8 ಲಿಮ್ಸ್ ಅಷ್ಟಾಂಗ ಮಾರ್ಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಒಂದು 8 ಲಿಮ್ಸ್ ಅಲ್ಲಿ ಹೇಳ್ತಾರಲ್ಲ ಸರ್. ಆ 8ರಲ್ಲಿ ಕೂಡ ಇಡೀ ನಮ್ಮ ಬೆಳಗ್ಗೆಯಿಂದ ಎದ್ದೇಳೋದ್ರಿಂದ ಹಿಡಿದು ನಾವು ಮಲ್ಕೊಳ್ಳೋವರೆಗೂ ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಆಹಾರ, ನಮ್ಮ ವ್ಯವಹಾರ ಎಲ್ಲವೂ ಕೂಡ ಅದ್ರಲ್ಲಿ ಇನ್ಕ್ಲೂಡ್ ಆಗ್ತವೆ ಸರ್. ಅದರಲ್ಲಿ ಕೆಲವು ಸಲ ಒಂದು ಮಿಸ್ಟೇಕ್ ಆದ್ರೂ ಕೂಡ ನಮ್ಗೆ ಇನ್ನೊಂದು ಲೆವೆಲ್ಗೆ ನಮ್ಗೆ ವೇರಿಯೇಷನ್ಸ್ ಆಗ್ತವೆ. ಸೊ ಅದನ್ನ ನಾವು ಏನು ನಮ್ಮ 7 ಚಕ್ರಗಳ ಬಗ್ಗೆ ನಾವು ಹೇಳ್ತೀವಿ. ಸೊ ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ ಮತ್ತು ಮಣಿಪುರ, ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಜಸ್ಟ್ ಈ ನಮ್ಮ ನಾರ್ಮಲ್ ವರ್ಡ್ ಗಳಿಗೆ ಕೋರಿಲೇಟ್ ಮಾಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ವೆಲ್ನೆಸ್, ಇಮ್ಯಾಜಿನೇಷನ್, ದಿಸ್ ಇಸ್ ಪವರ್, ದಿಸ್ ಇಸ್ ಲವ್, ಮತ್ತೆ ನೆಕ್ಸ್ಟ್ ವಿಸ್ಡಮ್, ಸ್ವಾದಿಷ್ಠಾನಕ್ಕೆ ನಮ್ಮ ಒಂದು ಆರ್ಡರ್, ಮತ್ತೆ ಮೂಲಾಧಾರಕ್ಕೆ ಲೈಫ್ ಅಂತ ಹೇಳ್ತೀವಿ. ಅವೆಲ್ಲವನ್ನ ಕೂಡ ಮತ್ತೆ ಏನ್ ಇವತ್ತು ಹೇಳಿರಲ್ಲ ಸರ್, ಎಂಡೋಕ್ರೈನ್ ಸಿಸ್ಟಮ್ಗೆ ನಾವು ಕೋರಿಲೇಟ್ ಮಾಡ್ತಾ ಹೋಗ್ತೀವಿ. ಒಂದು ಕಡೆ ಈ ಚಕ್ರಗಳು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು, ಇನ್ನೊಂದ್ ಕಡೆ ಎಂಡೋಕ್ರೈನ್ ಸಿಸ್ಟಮ್ಗಳು ಹೆಂಗ್ ಬ್ಯಾಲೆನ್ಸ್ ಆಗ್ತವೆ, ಇವುಗಳನ್ನೆಲ್ಲ ನಾವು ನಿಧಾನ ಕಲಿತಾ ಹೋಗ್ಬೋದು ಸರ್. ಬಸವ ಅಕಾಡೆಮಿಯಿಂದ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದ್ರ ಬಗ್ಗೆನೇ ಕ್ಲಾಸ್ ಮಾಡೋಣ ಸರ್. ಇದ್ರ ಬಗ್ಗೆ ಕ್ಲಾಸ್ ಮಾಡಿ ಅಟ್ಲೀಸ್ಟ್ ಬಸವ ಅಕಾಡೆಮಿ ಕಡೆಯಿಂದ ಯೋಗವನ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡೋಣ ಅಂತಕ್ಕಂಥದ್ದು ನಮ್ಮ ಇದು ಸರ್. ಆಮೇಲೆ ತುಂಬಾ ಜನಕ್ಕೆ ಈ ಪಿತ್ತ ಮತ್ತು ಕಫದಲ್ಲಿ ಕನ್ಫ್ಯೂಸ್ ಆಗಿರ್ತವೆ. ಯಾರಿಗಾರು ತುಂಬಾ ಬಾಡಿ ಕೋಲ್ಡ್ ಆಗ್ತಾ ಇದೆ, ಅವ್ರಿಗೆ ಏನೇ ಮಾಡಿದ್ರು ಅವ್ರಿಗೆ ಫುಡ್ ಇಂದ ಇನ್ನೊಂದು ನ್ಯಾಚುರಲ್ ಕೋಲ್ಡ್ ಆಗ್ತಾ ಇದೆ ಅಂತ ಕಂಡು ಬಂದಾಗ, ಸೊ ಇದು ಚಂದ್ರನಾಡಿ, ಜಸ್ಟ್ ಇದನ್ನ ಟಚ್ ಮಾಡ್ರ ಸರ್. ತುಂಬಾ ಜನ ಹಿಂಗ್ ಪ್ರೆಸ್ ಮಾಡ್ಕೊತಾರೆ, ಹಿಂಗ್ ಪ್ರೆಸ್ ಮಾಡಂಗಿಲ್ಲ, ಆಕ್ಚುಲಿ ರಾಂಗ್ ಇದು ಕಾನ್ಸೆಪ್ಟ್. ಜಸ್ಟ್ ಟಚ್ ಮಾಡಿ ಸಾಕು, ಉಸಿರು ನಿಂತ ಹೋಗುತ್ತೆ ಈ ಪಾಯಿಂಟ್. ಸೊ ಲೆಫ್ಟ್ ನ ಜಸ್ಟ್ ಟಚ್ ಮಾಡ್ಬಿಟ್ಟು ಬರೀ ರೈಟ್ ಸೈಡ್ ಇಂದ ಕಂಪ್ಲೀಟ್ ಆಗಿ ನಾವು ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ಬಾಡಿ ವಾರ್ಮ್ ಅಪ್ ಆಗ್ತಾ ಹೋಗುತ್ತೆ ಸರ್. ಕೆಲವ್ರಿಗೆ ಬಾಡಿ ತುಂಬಾ ವಾರ್ಮ್ ಇರುತ್ತೆ, ತುಂಬಾ ಹೀಟ್ ಆಗ್ತಾ ಇರುತ್ತೆ, ಪಿತ್ತ ಜಾಸ್ತಿ ಇರುತ್ತೆ, ಅಂತವ್ರು ಜಸ್ಟ್ ಈ ರೈಟ್ ಸೈಡ್ ಟಚ್ ಮಾಡ್ಬಿಟ್ಟು ಲೆಫ್ಟ್ ಸೈಡ್ ಇಂದ ಉಸಿರಾಡಿದಾಗ ಅವ್ರಿಗೆ ಇದಾಗುತ್ತೆ. ಕೆಲವ್ರಿಗೆ ವಾತದ ಸಮಸ್ಯೆ ಇರುತ್ತೆ ಸರ್, ಡ್ರೈನೆಸ್ ಜಾಸ್ತಿ ಇರುತ್ತೆ, ಅವ್ರಿಗೆ ಎರಡು ಇಂಬ್ಯಾಲೆನ್ಸ್ ಆಗಿದ್ದಾಗ ಸೊ ನಮ್ಗೆ ಏನು ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಸೊ ರೈಟ್ ನಾಸ್ಟ್ರಲಿಂದ ತಗೊಂಡು, ಬಲಗಡೆ ಒಳ್ಳೆಯಿಂದ ತಗೊಂಡು ಎಡಗಡೆ ಒಳ್ಳೆಯಿಂದ ನಾವು ಉಸಿರನ್ನ ಹೊರ ಹಾಕ್ತಿವಿ, ಮತ್ತೆ ಇಲ್ಲಿಂದ ತಗೊಂಡು ಈ ಕಡೆಯಿಂದ ಹೊರ ಹಾಕ್ತಿವಿ. ಈ ನಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿರ್ತಾವೆ. ಸೊ ಇಡ ಮತ್ತು ಪಿಂಗಳ ನಾಡಿ, ಸೂರ್ಯ ಮತ್ತು ಚಂದ್ರ ನಾಡಿ, ಮತ್ತೆ ಇನ್ನೊಂದು ಹ್ಯಾಂಗ್ ಅಂತ ಏನ್ ಹೇಳ್ತಿರಲ್ಲ, ಇವೆರಡು ಇಲ್ಲಿ ನಮ್ಮ ದಾವನಲ್ಲಿ ಕನೆಕ್ಟ್ ಆಗ್ತಾವ ಅಂತ ಹೇಳಿದ್ರಲ್ಲ, ಈ ಸುಷುಮ್ನ ನಾಡಿ ಗೊತ್ತಿರುತ್ತೆ ದೇಹಕ್ಕೆ ಏನ್ ಕೊಡ್ಬೇಕು ಅಂತ.
ನಿನ್ನ ದೇಹಕ್ಕೆ ಏನ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ನಮ್ಮ ಒಂದು ಏನು ಪ್ರಾಣಾಯಾಮ ಮಾಡೋ ಟೈಮಲ್ಲಿ, ಆಸನ ಮಾಡೋ ಟೈಮಲ್ಲಿ ಧ್ಯಾನವನ್ನ ಅಲ್ಲೇ ಇಟ್ಕೊಂಡು ನಾವು ಮಾಡಿದಾಗ ದೇಹಕ್ಕೆ ಏನ್ ಬೇಕು ಅದು ಆಟೋಮೆಟಿಕ್ ಇದೆ ಸರ್. ನಮ್ಮ ದೇಹದ ದೇವ್ರು ಇದೆ ಸರ್. ನಮ್ಗೆ ಏನು ಗರ್ಭಗುಡಿ ಅಂತ ಹೇಳ್ತೀವಿ, ಇದೆ ಗರ್ಭಗುಡಿ. ಇದು ಗೊತ್ತಿರುತ್ತೆ, ನಿನ್ನ ದೇಹಕ್ಕೆ ಇದು ಬೇಕು ಇದು ಬೇಡ ಅಂತ ಗೊತ್ತಿರುತ್ತೆ ಇದಕ್ಕೆ. ಇದು ಒಂದು ಚೂರು ಡಿಸ್ಟರ್ಬ್ ಆಗೋದು ಯಾವಾಗಪ್ಪ ಅಂದ್ರೆ ನಮ್ಮ ಆಲೋಚನೆಗಳು ಸರ್. ಈ ಆಲೋಚನೆಗಳಲ್ಲಿ ಒಂದು ದುರಾಲೋಚನೆ ಅಂತ ಹೇಳ್ತೀವಿ. ತುಂಬಾ ದೂರವಾಗಿ ಯೋಚನೆ ಮಾಡೋದು ಒಂದೊಂದ್ಸಲ ತುಂಬಾ ತಪ್ಪಾಗುತ್ತೆ. ಯಾಕಂದ್ರೆ ವಾಸ್ತವದಲ್ಲಿ ಇರಲ್ಲ ಅವರು, ತುಂಬಾ ದೂರವಾಗಿ ಯೋಚನೆ ಮಾಡೋರು. ದುರಾಲೋಚನೆ ಮಾಡೋರ್ಗಂತೂ ಅದು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ವಾಸ್ತವದಲ್ಲಿ ಇರ್ತಾರೋ ಗೊತ್ತಿಲ್ಲ. ಸೊ ನಮ್ಗೆ ಈ ಕ್ಷಣ ಬದುಕಿದೀವಿ, ಈ ಕ್ಷಣ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, 8 ಗಂಟೆ 44 ನಿಮಿಷ 33 ಸೆಕೆಂಡ್, ಇದೇ ಸತ್ಯ ಸರ್. ಹಿಂದೆ ಏನಾಗಿತ್ತು ಅದು ಚೇಂಜಸ್ ಆಗುತ್ತೆ, ಪ್ರಕೃತಿ ನಿಯಮ ಅದು. ಸೊ ನೆಕ್ಸ್ಟ್ ಏನಾಗುತ್ತೆ ನಮ್ ಕೈಯಲ್ಲಿ ಇರಲ್ಲ ಸರ್. ಸೊ ಈ ಕಾರಣದಿಂದ ಯೋಗ ಅಂತಕ್ಕಂಥದ್ದು ಬೀಯಿಂಗ್ ಪ್ರೆಸೆಂಟ್. ನಾವು ಯಾವ ಗಳಿಗೆನಲ್ಲಿ ನಾವು ವಾಸ್ತವ ಸ್ಥಿತಿಲಿ ಇರ್ತೀವಿ ಅವತ್ತು ನಮ್ಗೆ ಯೋಗ 101% ನಮ್ಗೆ ಎಫೆಕ್ಟ್ ಆಗುತ್ತೆ. ಅದನ್ನ ಬಿಟ್ಟು ನಾವು ಯೋಗ ಮಾಡೋ ಟೈಮಲ್ಲಿ ತಲೆಯಲ್ಲಿ ಇನ್ನೊಂದೇನೋ ಇಟ್ಕೊಂಡು ಯೋಗ ಮಾಡಿದಾಗ ಯೋಗ ರಿವರ್ಸ್ ಎಫೆಕ್ಟ್ ಆಗುತ್ತೆ ಸರ್. ತುಂಬಾ ಜನ ತಪ್ಪು ಮಾಡ್ತಿರೋದು ಅದೇ. ನಾವು 10 ವರ್ಷದಿಂದ ಯೋಗ ಮಾಡ್ತಾ ಇದ್ವಿ, ಏನು ಯೂಸ್ ಇಲ್ಲ ಅಂತ ಹೇಳಿದ್ರೆ ಅವರು ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಆ ದೇಹ ಮಾತ್ರ ಅಲ್ಲಿ ಇರುತ್ತೆ, ಮನಸ್ಸು ಎಲ್ಲೋ ಇಟ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಉಸಿರು ತಗೋತಾ ಇರ್ಬೇಕಾದ್ರೆ ಆ ಉಸಿರು ಆಗಲ್ಲ ಸರ್. ಇದು ನಾನ್ ಅಂದ್ಕೊಂಡಿರೋ ಇದು. ಜೊತೆಗೆ ನೀವ್ ಹೇಳ್ತೀರಾ ಬೀಯಿಂಗ್ ಪ್ರೆಸೆಂಟ್ ಅಲ್ಲಿರಿ ಅಂದ್ರೆ, ಈಗ ಕ್ಲಾಸ್ ಕೇಳ್ತಾ ಇದೀವಿ, ನಮ್ಮ ಕಾನ್ಸಂಟ್ರೇಷನ್ ಕ್ಲಾಸ್ ಅಲ್ಲಿ ಇರ್ಬೇಕು. ನೀವ್ ಏನ್ ಹೇಳ್ತೀರಾ ಆ ಪಾಯಿಂಟ್ ಗಳನ್ನ ನೋಟೆಡ್ ಆಗ್ತಾ ಇರ್ಬೇಕು. ನಾವು ನೋಟ್ಸ್ ಬರ್ಕರ ಅವಶ್ಯಕತೆನೇ ಇಲ್ಲ ಸರ್. ಜಸ್ಟ್ ಅದು ಕೇಳಿಸ್ಕೊಂಡು ನಮ್ಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ನಾವು ತುಂಬಾ ಕಷ್ಟಪಟ್ವಿ, 10 ಬೆರಳುಗಳಲ್ಲಿ ಯಾವ್ಯಾವ ಕಲರ್ಗಳು ಮತ್ತೆ ಅದಕ್ಕೆ ಆ ರಿವರ್ಸ್ ಕಲರ್ಗಳು ಹೆಂಗೆ ಅಂದ್ಬಿಟ್ಟು ನಮಗೂ ತುಂಬಾ ಕನ್ಫ್ಯೂಸ್ ಆಯ್ತು. ನೀವ್ ಹೇಳಿದ್ರಿ ಕಣ್ ಬಿಟ್ರೆ, ಕಣ್ ಮುಚ್ಚಿದ್ರೆ, ಸುಸ್ಸುಗ್ ಹೋದ್ರೆ, ಕಕ್ಕ ಮಾಡಕ್ ಹೋದ್ರು ನಿಮ್ ತಲೆ ಒಳಗಡೆ ರನ್ ಆಗ್ತಾ ಇರ್ಬೇಕು, ಇನ್ ಹ್ಯಾಂಗ್ ಕಲರ್ಗಳು ಗೊತ್ತಿರ್ಬೇಕು ಅಂತ. ಸೊ ಪ್ರತಿಯೊಂದನ್ನು ನಾವು ಹತ್ರ ಕಲ್ತ್ಕೊಂಡು ಹೋದಾಗ ಡೆಫಿನೆಟ್ ಆಗಿ ನಮ್ಗೆ ಈ ಒಂದು ಪ್ರಾಣಾಯಾಮ ಮತ್ತು ಯೋಗ ತುಂಬಾ ಎಫೆಕ್ಟ್ ಆಗುತ್ತೆ ಸರ್. ಸೊ ಈ ತರ. ಸೊ ಯೋಗದಿಂದ ಎಲ್ಲ ರೋಗಗಳನ್ನ ಮುಕ್ತ ಹಾಕಾಗಲ್ಲ, ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೋದು. ಇವತ್ ಬರೋ ರೋಗನ ಪೋಸ್ಟ್ಪೋನ್ ಮಾಡ್ತಾ ನಿರಂತರವಾಗಿ ಮಾಡ್ತಾ ಹೋದಾಗ ಅದು ತುಂಬಾ ಒಂದು ಡ್ಯೂರೇಷನ್ ಆಗ್ಬಿಟ್ಟು ಬೆಳಗಿನ ಜಾವ ನಮ್ಗೆ ಯಾವುದೇ ರೀತಿ ಅಲಾರಾಮ್ ಅವಶ್ಯಕತೆ ಇರಲ್ಲ. ಬೆಳಿಗ್ಗೆ ಎದ್ದು ಆ ದೇಹ ಕರೆಕ್ಟ್ ಆಗಿ ಸೆಟ್ ಆಗಿರುತ್ತೆ ಸರ್. ಈ ಟೈಮ್ಗೆ ಇವ್ನು ಎದ್ದೇಳ್ತಾನೆ, ಈ ಟೈಮ್ಗೆ ಬ್ರಷ್ ಮಾಡ್ತಾನೆ, ಈ ಟೈಮ್ಗೆ ಸ್ನಾನ ಮಾಡ್ತಾನೆ, ಈ ಟೈಮ್ಗೆ ಇವನು ಮನೆಯಿಂದ ಹೊರಡ್ತಾನೆ. ಅದು ಒಂದು ಬಾಡಿ ಇಂಟೆಲೆಕ್ಚುಯಾಲಿಟಿ ರೆಡಿ ಇರುತ್ತೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಲ್ಲಿ. ನಾವು ಒಂದು ದಿನ ಮಿಸ್ಟೇಕ್ ಮಾಡೋದು, ಒಂದಿನ 10 ಗಂಟೆಗೆ ಮಲ್ಕೊಳ್ಳೋದು, 11:30 12 ಗಂಟೆ ಮಲ್ಕೊ ಬಾಡಿ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವನೇನು ಹುಚ್ಚಿನ ತರ ಆಡ್ತಾ ಇದ್ದಾನಲ್ಲ, ನಾನ್ ಹೆಂಗಿರ್ಲಿ ಅಂತ. ಆಗ ಬಾಡಿ ನಮ್ಗೆ ರಿವರ್ಸ್ ಡೈರೆಕ್ಷನ್ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅದನ್ನೇ ನಾವು ರೋಗ ಅಂತ ಹೇಳೋದು. ನಾವು ಕರೆಕ್ಟ್ ಆಗಿ ನಮ್ಗೆ ಟೈಮಿಂಗ್ ಪ್ರಕಾರ ಮಲ್ಕೊಂಡು ಎದ್ದೇಳೋದು ಎಲ್ಲವನ್ನ ಟೈಮಿಂಗ್ ಪ್ರಕಾರ ಮಾಡ್ಕೊಂಡು ಹೋದಾಗ ಆ ಬಾಡಿ 1 ದಿನ 2 ದಿನ 5 ದಿನ 10 ದಿನ ಸೆಟ್ ಆಗ್ಬಿಡುತ್ತೆ. ಸೊ ಆಮೇಲೆ ನಮ್ಗೆ ಅಲಾರಾಮ್ ಅವಶ್ಯಕತೆ ಇರಲ್ಲ, ಇನ್ನೊಂದು ಅವಶ್ಯಕತೆ ಇರಲ್ಲ, ನಾವು ನೋಡ್ಕೊಂಡು ಹೋಗ್ಬೋದು. ನಾವು ನಮ್ಮ ಮಿಸ್ಟೇಕ್ ಇಂದಾನೆ ಸರ್ ದೇಹ ನಮ್ಗೆ ರಿಯಾಕ್ಟ್, ಮನಸ್ಸು ಡಿಸ್ಟರ್ಬ್ ಆಗೋದು, ಇವೆಲ್ಲವೂ ಕೂಡ ನಮ್ಮ ಮಿಸ್ಬಿಹೇವ್ ಮತ್ತು ನಮ್ಮ ಇಂಡಿಸಿಪ್ಲಿನ್ ಆಫ್ ಲೈಫ್ ಸ್ಟೈಲ್ ಸರ್. ಯಾಕಂದ್ರೆ ಈ ಮೊಬೈಲ್ ಬಂದ್ಮೇಲಂತೂ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. ಎಲ್ಲರ ಒಂದು ಮನೆಗಳಲ್ಲಿ ಗೊತ್ತಾಗಲ್ಲ ಸರ್ ಎಷ್ಟೊತ್ತಾಗ್ತಾ ಇದೆ ಅನ್ಬಿಟ್ಟು. 9 ಗಂಟೆಗೆ 10 ಗಂಟೆಗೆ ಯಾವ್ದು ಯೂಟ್ಯೂಬ್ ಆನ್ ಮಾಡ್ತಾ ಕೂತ್ಕೊಂಡ್ರೆ ನಾವು ನೋಡೋವರೆಗೆ 12 ಗಂಟೆ ಆಗಿರುತ್ತೆ. ನಮ್ಗೆ ಗೊತ್ತೇ ಇರಲ್ಲ, 10 ನಿಮಿಷದ ಫೀಲ್ ಆಗುತ್ತೆ, ಬಟ್ 2 ಗಂಟೆ ನೋಡ್ಬಿಟ್ಟಿರ್ತೀವಿ ನಾವು. ಇವೆಲ್ಲವೂ ಕೂಡ ಸಮಸ್ಯೆಗಳು ಸರ್. ಅದಕ್ಕೆ ನಾವ್ ಏನೇನು ಈಗ ಕಲಿತಾ ಇದೀವಿ, 273 ಜನ ಇದೀವಿ, ನಾವು ಡಿಪ್ಲೊಮಾದಲ್ಲಿ ಎಷ್ಟೋ ಜನ ಇದೀವಿ. ಒಬ್ಬೊಬ್ಬರು ಬದಲಾದ್ರೂ ಕೂಡ ಅವ್ರವ್ರ ಮನೆಗಳು ಬದಲಾದ್ರೆ ಖಂಡಿತವಾಗಿ ಇದಾಗತ್ತೆ. ನಮ್ ಮಗ ಈಗ 4 ವರ್ಷ ಸರ್, ಅವ್ನ್ 930 ಆಗ್ಬಿಟ್ಟು 9:30 ಆಯ್ತು ಅಂತ ಆಫ್ ಮಾಡ್ತಾನೆ. ಪಾಪ 930 ಹೋಗಯ್ಯ ಅಂತಾನೆ. ಅಂದ್ರೆ 9:30 ಅಂತ ಹೇಳಿದ್ರೆ ಅವ್ನ್ ಲಾಸ್ಟ್ ಟೈಮ್ ಅಂತ. ನಮ್ಗೆ ಯಾಕಂದ್ರೆ ನಮ್ ಕ್ಲಾಸ್ ಮುಗಿಯೋದು 9:30ಗೆ, 9:40ಗೆ ಬ್ರಷ್ ಮಾಡ್ತೀವಿ, 9:30 ಗಂಟೆಗೆ ಮಲಗ್ಬಿಡ್ತೀವಿ. ಬೆಳಗಿನ ಜಾವ 4 ಗಂಟೆಗೆ ನಂಗೆ ನಿದ್ದೆ ಎಚ್ಚರ ಆಗುತ್ತೆ. ಮತ್ತೆ ಡೇ ಟೈಮ್ ಮಲ್ಕೊಳ್ಳೋ ಅಭ್ಯಾಸಗಳಿಲ್ಲ, ತುಂಬಾ ಕಡಿಮೆ ಆಗಿದೆ. ಸೊ ಇದನ್ನೆಲ್ಲವೂ ಕೂಡ ನನಗೆ ಯೋಗ ಡಿಪ್ಲೊಮಾಗಿಂತ ಈ ಬಸವ ಅಕಾಡೆಮಿಗೆ ಬಂದ್ಮೇಲೆ ನೀವು ಆ 24 hours ಒಂದು ಏನು ಬಯೋಲಾಜಿಕಲ್ ಕ್ಲಾಕ್ ಕೊಟ್ಟಿರೋ ಚೈನೀಸ್ ಬಾಡಿ ಕ್ಲಾಕ್ ಅಂದ್ಬಿಟ್ಟು ಅದ್ರ ಪ್ರಕಾರ ನಮ್ಗೆ 7 ರಿಂದ 9 ನಮ್ಮ ಟಿಫನ್ ಟೈಮು ಮುಗಿಸ್ಕೊಡ್ಬೇಕು. ಮತ್ತೆ 9 ರಿಂದ 11 ಏನು ತಿನ್ಬಾರ್ದು, ನೀರ್ ಕುಡಿಬಾರ್ದು, ಕಾಫಿ ಕುಡಿಬಾರ್ದು. ಸೊ ಮತ್ತೆ ಹಾರ್ಟ್ ಟೈಮು, ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಏನ್ ಹೇಳ್ತಾ ಹೋಗಿದ್ರೆ ಅದ್ರ ಪ್ರಕಾರ ನಾವು 100% ಇರೋದ್ ಬೇಕಾಗಿಲ್ಲ ಸರ್. ಅಟ್ಲೀಸ್ಟ್ 80% ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬಿಟ್ರೆ ಎಲ್ಲಾ ಸಮಸ್ಯೆಗಳಿಂದ ನಾವು ಮುಕ್ತ ಆಗ್ತೀವಿ ಸರ್. ಇದು ನನ್ನ ಒಂದು ಅನಿಸಿಕೆ. ವೆರಿ ಥ್ಯಾಂಕ್ಫುಲ್ ಟು ಯು, ವೆರಿ ಹಾರ್ಟ್ಫುಲ್ ಥ್ಯಾಂಕ್ಫುಲ್ ಟು ಯು ಸರ್. ಇವತ್ತೊಂದು ಅದ್ಭುತವಾದ ದಿನ. ಯಾಕಂದ್ರೆ ನೀವು ಹೇಳ್ದಂಗೆ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾನು ಯೋಗ ಮಾಡಿದೀನಿ.
ಎಲ್ಲರಿಗೂ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಸರ್, ಹೊರಗಡೆಯಿಂದೆಲ್ಲ ಮೆಸೇಜ್ ಮಾಡಿದ್ದಾರೆ. ಮಲಾವಿ, ಹರಾರೆ, ಜಿಂಬಾಬ್ವೆ ಅಲ್ಲೆಲ್ಲ ನಮ್ಮ ಎಲ್ಲ ಮೆಸೇಜ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನಿಮ್ದು ಯೋಗ ಸೆಷನ್ ಅಂತ. ಅದ್ರಲ್ಲಿ ನಿಮ್ ಬಗ್ಗೆ ಹೇಳ್ತಾ ಹೋದೆ. ನಮ್ ಬಸವರಾಜ್ ಸರ್ ಅಂತ, ಆಮೇಲೆ ನಮ್ದು ಒಂದು ಅಕ್ವಾ ಅಕಾಡೆಮಿದು ನಮ್ದು ಲೋಗೋ ತೋರಿಸ್ದೆ, ಈ ರೀತಿ ಒಂದ್ ಇದೆ ಅಂತ. ಶಾಕ್ ಸರ್ ಎಲ್ಲರಿಗೂ. ಒಂದು ನಿಮ್ಗೆ ಬಿ ಪ್ರಾಬ್ಲಮ್ ಆಗ್ತಾ ಇದೆಯಾ, ಜಸ್ಟ್ ಒಂದು ಡಾರ್ಕ್ ಬ್ಲೂ, ಇವತ್ತು ಅದೇ ಕ್ಲಾಸ್ ಇತ್ತು. ಲೋ ಬಿ ಆಗ್ತಿದೆ, ರೆಡ್ ಹಾಕಿ. ಸೊ ಡೈರೆಕ್ಷನ್ ಮತ್ತೆ ಅದು ನಿಮ್ಮ ವಿಂಡನ್ನ ಜಾಸ್ತಿ ಮಾಡೋದು ಎಷ್ಟು ಇದೇ ತರ. ಇವತ್ತು ಥೈರಾಯ್ಡ್ ಜಾಯಿಂಟ್ ಒಂದಿದೆ, ಮತ್ತೆ ಒಂದು ಸ್ಪ್ಲೀನ್ ಜಾಯಿಂಟ್ಗೆ ಅದು ಏನಕ್ಕೆ ಆಗ್ತಾ ಇದೆ, ಬಾಡಿ ಹಿಂದ್ಗಡೆ ಬೆಂಡ್ ಮಾಡಿದಾಗ ಎಷ್ಟು ಎಫೆಕ್ಟ್ ಆಗುತ್ತೆ, ಬಾಡಿನ ಮುಂದ್ಗಡೆ ಬೆಂಡ್ ಮಾಡಿದಾಗ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ನಾವು ಉಸಿರು ತಗೋಬೇಕಾದ್ರೆ ಕಿಡ್ನಿ ಎಷ್ಟು ರೆಸ್ಪಾನ್ಸಿಬಲ್, ಉಸಿರನ್ನ ಹೊರಗಾಕ್ಲಿಕ್ಕೆ ಲಂಗ್ಸ್ ಎಷ್ಟು ರೆಸ್ಪಾನ್ಸಿಬಲ್, ಇದನ್ನೆಲ್ಲ ಹೇಳ್ತಾ ಹೋದೆ ಸರ್ ಇವತ್ತು. 1.5 ಗಂಟೆಲಿ ಎಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡಿದೆ. ತುಂಬಾ ಖುಷಿ ಪಟ್ರು ಸರ್ ಎಲ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ಕೊಂಡೋಗಿ. ಇವತ್ತು ರಾಜಶೇಖರ್ ಮೂರ್ತಿ ಅವರು ಏನೊಂದು ಅವರು ಒಂದು ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯೋಗನ ಏನ್ ರೆಪ್ರೆಸೆಂಟ್ ಮಾಡ್ತಿದಾರ. ಸೊ ಇಷ್ಟಾಗಿ ನಮ್ಮ ಇಷ್ಟು ಕೂಡ ನಮ್ಮ 10 ವರ್ಷದ ಯೋಗ ಎಲ್ಲ ಫ್ರೀ ಸರ್. ಒಂದಿನ ಒಬ್ರ ಹತ್ರ ಒಂದ್ ಪೈಸಾ ತಗೊಂಡಿಲ್ಲ, ಫ್ರೀ ಆಗಿ 10 ಮಾಡ್ತಾ ಇದೀವಿ. ನಮ್ಮ ಕ್ಲಾಸ್ ಅಲ್ಲಿ ಅದೃಷ್ಟ ಏನಪ್ಪಾ ಅಂದ್ರೆ ನಮ್ಗೆ ಅಪ್ಪ ಅಮ್ಮ ಇಬ್ರು ಇಲ್ಲ. ಸೊ ಇರೋರೆಲ್ಲ ನಮ್ಮ ಅಮ್ಮಿಂದ್ರೆ. ಒಂದು 20 ಜನ ಮಹಿಳೆಯರಿದ್ದಾರೆ. 10 ವರ್ಷದಿಂದ ಯಾರು ಕೂಡ ಒಂದು ಸಣ್ಣ ಒಂದು ಬ್ಲಾಕ್ ಮಾರ್ಕ್ ಇಲ್ಲದೆ ರೆಗ್ಯುಲರ್ ಬಂದು ಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರಿಂದ ಒಂದು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೊಂದು ತೊಂದರೆ ಆಗಿಲ್ಲ. ನಾವು ರಾಜ್ಯ ಬಿಟ್ಟು ರಾಜ್ಯ ಬಂದಿದೀವಿ, ಇಲ್ಲಿ ಮಾಡಿಸ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಸೊ ನಿಶುಲ್ಕ ಯೋಗ ಸರ್, ಅಂದ್ರೆ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್. ಬರ 10 ವರ್ಷದಿಂದ ಉಚಿತ ಯೋಗ ತರಬೇತಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ನಿಮ್ ಸಾಧನೆ ನೋಡಿ. ನಮ್ಮ ಬಸವ ಅಕ್ಯೂ ಅಕಾಡೆಮಿ ಎಲ್ಲಾ ವಿದ್ಯಾರ್ಥಿಗಳು ಇದೇ ತರ ಸಾಧನೆನ ಒಂದು ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಪರ್ಯಾಯ ಔಷಧಿ ಚಿಕಿತ್ಸಾ ಕ್ರಮಗಳಂತ ಏನ್ ಕರಿತೀವಿ, ಯೋಗ, ನ್ಯಾಚುರೋಪತಿ, ಆಯುರ್ವೇದ, ಓಕೆ, ಲೈಫ್ ಸ್ಟೈಲ್, ಅಕ್ಯುಪ್ರೆಷರ್, ನೀವು ಏನೆಲ್ಲ ಕಲಿತಾ ಇದ್ದೀರಾ, ಕಲಿತು ಪ್ರಾಕ್ಟೀಸ್ ಮಾಡಿ ಆರೋಗ್ಯ ಆಗೋದ್ರ ಜೊತೆಗೆ ಇದನ್ನ ಬೆಳೆಸೋದನ್ನು ನೋಡಿ. Yes. ಓಕೆ, ನೀವೊಂದ್ 4 ಜನ ಕೇಳ್ಕೊಡಿ, ಒಂದ್ 4 ಪ್ರೋಟೋಕಾಲ್ಸ್ ಕಲಿಸ್ಕೊಡಿ. ಸೊ ಫೈನಲ್ ಆಗಿ ನಮ್ ಕಣ್ಣೆದುರಿಗೆ ರೋಗಿಗಳು ಇರಬಾರ್ದು ಅಷ್ಟೇ. ಸರ್ ನೀವು ಫಸ್ಟ್ ಕ್ಲಾಸ್ ಹೇಳಿದ್ರಿ ಸರ್, ರಸ್ತೆನಲ್ಲಿ ಹೋಗ್ಬೇಕಾದ್ರೆ ತುಂಬಾ ದಪ್ಪಕ್ಕೆ ಗುಂಡು ಹೋಗೋರ್ ನೋಡೋ ನಂಗೆ ಬಹಳ ಖುಷಿ ಆಗತ್ತೆ ಅಂತ ಹೇಳಿದ್ರಿ. ನಿಮ್ ನೆನ್ಪಿದೆಯಲ್ಲೋ ಗೊತ್ತಿಲ್ಲ ಸರ್. 2020 ಹೇಳಿದ್ ನನ್ಗೆ ರಸ್ತೆನಲ್ಲಿ ಜನಗಳನ್ನ ನೋಡ್ತೀನಿ, ಒಂಥರ ಅಲ್ಲಿ ಆಡ್ಕೊಂಡು ಬೊಕ್ಕೊಂಡೆಲ್ಲ ಹೋಗೋ ನಮ್ಗೆ ಹಿಂಸೆ ಆಗತ್ತೆ. ಒಂಥರ ಒಂದು ಸಿಂಹ ನಡಿಗೆಯಿಂದ ನಡೀತಾರಲ್ಲ ಅಂತ ನೋಡೋ ನಂಗೆ ಬಹಳ ಸಂತೋಷ ಆಗತ್ತೆ ಅಂತ ಹೇಳಿದ್ರಿ. ಅಂತ ನೋಡ್ಬೇಕು. ಅದೊಂದು ಜೊತೆಗೆ ಅದ್ ಹೇಳ್ತಾ ನೀವೊಂದ್ ಹೇಳಿದ್ರಿ ಸರ್, ಏನಪ್ಪಾ ಅಂದ್ರೆ ನಾನ್ ಹೇಳ್ಕೊಡೋದು ಇಷ್ಟು, ನೀವು ಕಲಿಬೇಕಾದ್ರೆ ಇಷ್ಟು ಅಂತ. ಹೌದು, ಅಂದ್ರೆ ನಾವು ತಲೆ ಹಾಕ್ಬೇಕು ಆಕ್ಚುಲಿ. ನಾನ್ ಯಾಕಂದ್ರೆ ನಿಮ್ಗೆ ದಾರಿ ತೋರಿಸ್ತೀನಿ, ಆ ದಾರಿಯಲ್ಲಿ ನಡೀರಿ ಅಂತ. ನೀವ್ ಎಷ್ಟ್ ದೂರ ನಡೀತೀರೋ ನಿಮ್ ಜರ್ನಿ ಅದು. ಸೂಪರ್ ಸರ್. ಓಕೆ, ತುಂಬಾ ಒಳ್ಳೇದಾಗಿ. ಆಲ್ ದ ಬೆಸ್ಟ್ ಮೂರ್ತಿ ಅವರೇ. ಸರ್. ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ಮೇ ಬಿ ಬೈ ಇಯರ್ ಎಂಡ್ ಒಳಗಡೆ ನಿಮ್ಗೊಂದು ಒಳ್ಳೆ ಬುಕ್ ಕೊಡ್ತಾರೆ ರಾಜಶೇಖರ್ ಮೂರ್ತಿ ಕಡೆಯಿಂದ. ಆಲ್ಮೋಸ್ಟ್ ಎಲ್ಲಾ ಡೇಟಾ ಕಲೆಕ್ಷನ್ ನಡೀತಾ ಇದೆ. ಸೊ ನಿಯರ್ ಫ್ಯೂಚರ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ, ಅಕ್ಯುಪ್ರೆಷರ್, ಈ ತರ ಬೇರೆ ಬೇರೆ ತರ ಕಂಟೆಂಟ್ಸ್ ಇರ್ತಕ್ಕಂಥ ಬುಕ್ ನಿಮ್ ಕೈ ಸೇರುತ್ತೆ. ಓಕೆ, ಥ್ಯಾಂಕ್ ಯು ಮೂರ್ತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೊಮ್ಮೆ ತಮ್ಮೆಲ್ರಿಗೂ ಯೋಗ ದಿನದ ಶುಭಾಶಯಗಳು. ಸೊ ಫೈನಲ್ ಆಗಿ ನಿಮ್ಮ ದೇಹಕ್ಕೆ ಅಗ್ನಿ ಬೇಕು. ಅಗ್ನಿ ಬೇಕಂದ್ರೆ ಚಲನೆ ಇದ್ರೇನೆ ಅಗ್ನಿ ಬರೋದು. ಇವಾಗ ನನಗೆ ಇಲ್ಲಿ ಅಗ್ನಿ ಇಲ್ಲ, ಅಗ್ನಿ ಬಂತಾ? ಬೆಚ್ಚಗಾಯ್ತಾ? ಸೊ ಅಗ್ನಿ ಎಲ್ಲಿಂದ ಬರುತ್ತೆ? ಚಲನೆಯಿಂದ ಬರುತ್ತೆ. ಯು ನೀಡ್ ವಿಂಡ್. ಅದನ್ನ ವಾಕ್ ಮಾಡ್ತಿರೋ, ಯೋಗ ಮಾಡ್ತಿರೋ, ಜಂಪ್ ಮಾಡ್ತಿರೋ, ಡ್ಯಾನ್ಸ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದೀನಿ. ಬಟ್ ನನ್ನ ಕಡೆಯಿಂದ ಸ್ಮಾಲ್ ಸಜೆಷನ್ ಏನಪ್ಪಾ ಅಂದ್ರೆ, ನಿಮ್ಮ ದಿನನ ನೀವು ದೇಹನ ಬಿಸಿ ಮಾಡದೆ ಕಳಿಬೇಡಿ. ದಿನನ ಎಂಡ್ ಮಾಡಬೇಡಿ. ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಮಧ್ಯಾಹ್ನ ಮಾಡಿ, ಮಧ್ಯಾಹ್ನ ಆಗಿಲ್ಲ ಅಂದ್ರೆ ಸಂಜೆ ಮಾಡಿ, ಸಂಜೆ ಆಗಿಲ್ಲ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ದೇಹನ ಬಿಸಿ ಮಾಡಿ. ಯಾವ ರೀತಿ ಆದ್ರೂ ಮಾಡ್ಬೋದು. ಯೋಗ ಇಸ್ ದ ಬೆಸ್ಟ್. ಅದ್ರ ಜೊತೆಗೆ ಇಲ್ಲ ನಾನು ವಾಕಿಂಗ್ ಹೋಗ್ತೀನಿ ಅಂದ್ರೆ ದಟ್ ಈಸ್ ಆಲ್ಸೋ ಸೂಪರ್. ಇಲ್ಲ ಸರ್ ನಾನು ಏರೋಬಿಕ್ಸ್ ಮಾಡ್ತೀನಿ, ಜುಂಬಾ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಸೂಪರ್. ಫೈನಲ್ ಆಗಿ ಆಸ್ ಎ ಹೀಲರ್ ನನಗೆ ಗೊತ್ತು ನಿಮ್ಮ ದೇಹದಲ್ಲಿ ಅಗ್ನಿ ಕಡಿಮೆ ಆದ್ರೆ ಏನಾಗತ್ತೆ ಅಂತ, ಯಾವೆಲ್ಲ ರೋಗಗಳು ಬರ್ತವೆ, ಎಷ್ಟು ನಿಮ್ಮ ಬಾಡಿ ಫಂಕ್ಷನ್ ಡೌನ್ ಆಗುತ್ತೆ.
ಸುಮಾರು ಕಾಯಿಲೆಗಳು ಬರ್ತವೆ. ದೇಹದಲ್ಲಿ ಚಲನೆ ಇಲ್ಲ ಅಂದ್ರೆ. ಇವತ್ತು ಯಾವುದೇ ಒಂದು ಅಂಗ, ಯಾವುದೇ ಒಂದು ಟಿಶ್ಯೂ, ಯಾವುದೇ ಒಂದು ಜೀವಕೋಶ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಅದಕ್ಕೆ ಕಾರಣ ಅಗ್ನಿ. ಅಗ್ನಿ ಚೆನ್ನಾಗಿತ್ತು ಅನ್ಕೊಳ್ಳಿ, ದೃಷ್ಟಿ ಚೆನ್ನಾಗಿರುತ್ತೆ. ಕಿವಿ ಶಾರ್ಪ್ ಇರುತ್ತೆ. ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ನಾಲಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ, ನಾಟ್ ಓನ್ಲಿ ಪಂಚೇಂದ್ರಿಯಗಳಲ್ ಅಂತ ಅಲ್ಲದೆ ಎಲ್ಲಾ ಆರ್ಗನ್ಸ್ ನೀವು ಎಲ್ಲಿವರೆಗೂ ಬಿಸಿಯಾಗಿರ್ತೀರೋ ಅಲ್ಲಿವರೆಗೂ ನೀವು ಆರೋಗ್ಯವಾಗಿರ್ತೀರ. ಒಂದೇ ಸಿಂಪಲ್ ಲಾಜಿಕ್ ಇಲ್ಲಿ. ಲಾಜಿಕ್ ಈಸ್ ವೆರಿ ಕ್ಲಿಯರ್. ಎಲ್ಲಿವರೆಗೂ ಬಿಸಿ ಇಟ್ಕೋತೀರಾ ದೇಹನ? ನಿಮಗೊಂದು ಚಾನ್ಸ್ ಇದೆ. ಆ ಅಗ್ನಿ ಕ್ರಿಯೇಟ್ ಆಗೋದು ಶುಕ್ರದಿಂದ. ಶುಕ್ರಧಾತು. ಆ ಶುಕ್ರಧಾತು ನಿಮ್ಮ ದೇಹದಲ್ಲಿ 80-85 ವರ್ಷದ ತನಕ ಕಾಪಾಡ್ಕೋಬಹುದು ನೀವು. ಬೇಸ್ಡ್ ಆನ್ ನಿಮ್ ಜೀನ್ಸ್ ಮೇಲೆ ಹೇಳ್ತಿದ್ದೀನಿ ನಾನು. ಆವರೇಜ್ ಇಂಡಿಯನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೇಲೆ. ಈ ಅಗ್ನಿ ಇನ್ಕ್ರೀಸ್ ಆಗೋದು ಅರೌಂಡ್ 8-9 ವರ್ಷದಿಂದ. ಅದಕ್ಕಿಂತ ಮುಂಚೆ ವಿಂಡ್ ಎನರ್ಜಿ ಇರುತ್ತೆ. ತುಂಬಾ ಚಿಕ್ಕ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಆಗ್ತಿದ್ರೆ ಡಾಕ್ಟರ್ ಹೇಳ್ತಾರೆ, ಒಂದ್ 8-9 ವರ್ಷ ಆದ್ಮೇಲೆ ಸರಿ ಹೋಗ್ತಾನೆ ನಿನ್ ಮಗ, ಅಲ್ಲಿ ತನಕ ಹಂಗೆ ಅಂತ. ಬಟ್ ನಿಮ್ಗೆ ಇವತ್ತೊಂದು ಕಲರ್ ಕೊಡ್ತೀನಿ, ಸ್ಕೈ ಬ್ಲೂ ಕಲರ್. ಈ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡೋದ್ರಿಂದ ನೀವು ಯಾವ ವಯಸ್ಸಿನಲ್ಲಾದ್ರೂ ಈ ಅಗ್ನಿನ ಇನ್ಕ್ರೀಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ ಮಗುಗೆ ಕಫ ಕಟ್ಟಿದೆ, ಕೆಮ್ಮಾಗಿದೆ, ನೆಗಡಿ ಆಗಿದೆ, ಪದೇ ಪದೇ ಜ್ವರ ಬರ್ತಾ ಇದೆ. ಜಸ್ಟ್ ಲಂಗ್ ರಿಫ್ಲೆಕ್ಸ್ ಜಾಗಕ್ಕೆ ಸ್ಕೈ ಬ್ಲೂ ಕಲರ್ ಹಾಕಿ. ಲಂಗ್ ರಿಫ್ಲೆಕ್ಸ್. ಈ ತಲೆ ಭಾಗ, ಎದೆ ಭಾಗ, ಈ ಸ್ಟಮಕ್ಕು, ಲಿವರು, ಇಂಟೆಸ್ಟೈನ್, ಇವೆರಡು ಕಾಲುಗಳು, ಇವೆರಡು ಕೈಗಳು. ಸೊ ಲಂಗ್ ರಿಫ್ಲೆಕ್ಸ್ ಜಾಗಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿದಾಗ ಬ್ರೀತಿಂಗ್, ಲಂಗ್ ವಾರ್ಮ್ ಆಗುತ್ತೆ. ಓಕೆ. ಇವನ್ ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಇವನ್ ಇಲ್ಲಿ ವಿಕ್ಸ್ ಹಚ್ಬೋದು, ಇಲ್ಲ ನಾ ಒಂದು ಆಯಿಲ್ ಕೊಟ್ಟಿದ್ದೆ ಅದು ಹಚ್ಬೋದು, ಇಲ್ಲ ಶುಂಠಿನ ಜಜ್ಜಿಬಿಟ್ಟು ಹಚ್ಬೋದು. ಇಲ್ಲಿ ನೀವು ಬಿಸಿ ಮಾಡಿದ್ರೆ ಈ ಏರಿಯಾನ, ಲಂಗ್ಸ್ ಬಿಸಿ ಆಗುತ್ತೆ. ಯಾವುದೇ ಒಂದು ಆರ್ಗನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಅಗ್ನಿ ಚೆನ್ನಾಗಿದೆ. ಯಾವುದೋ ಒಂದು ಆರ್ಗನ್ನು ಕೆಲ್ಸನ ಅಗತ್ಯಕ್ಕಿಂತ ಹೆಚ್ಚಿಗೆ ಮಾಡ್ತಾ ಇದೆ, ಅಲ್ಲಿ ಅಗ್ನಿ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್, ಲಂಗ್ಸ್ ಹೀಟ್ ಆಯ್ತು ಅನ್ಕೊಳ್ಳಿ, ನಿಮ್ಗೆ ಸೀನ್ ಬರ್ತದೆ, ಅಲರ್ಜಿಕ್ ಬ್ಯಾಂಕಟಿಸ್ ಆಗುತ್ತೆ. ವಾಸನೆ ಕಂಡ್ರೆ ಆಗಲ್ಲ, ಡಸ್ಟ್ ಕಂಡ್ರೆ ಆಗಲ್ಲ. ಓಕೆ. ಸೊ ಈ ತರ ಆ ಲಂಗ್ ಹೀಟ್ಗೆ ನಿಮಗೆ ಬ್ರೆತ್ಲೆಸ್ನೆಸ್ ಆಗುತ್ತೆ. ಸೊ ಹೀಟ್ ಆದ್ರೂ ತೊಂದರೆ, ಕೋಲ್ಡ್ ಆದ್ರೂ ತೊಂದರೆ. ಕೋಲ್ಡ್ ಆದ್ರೆ ಏನಾಗುತ್ತೆ, ಆ ಆರ್ಗನ್ ಫಂಕ್ಷನ್ ಕಡಿಮೆ ಆಗುತ್ತೆ. ಹೀಟ್ ಇದ್ರೆ ನಾರ್ಮಲ್ ಇರುತ್ತೆ. ಹೀಟ್ ಎಕ್ಸೆಸ್ ಆದ್ರೆ ಫಂಕ್ಷನ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಕಿಡ್ನಿ. ಕಿಡ್ನಿ ಆರ್ಗನ್ ಕೋಲ್ಡ್ ಆಯ್ತು ಅನ್ಕೊಳ್ಳಿ, ಅದರಲ್ಲಿ ವಾಮ್ತ್ ಇಲ್ಲ, ಬಿಸಿ ಇಲ್ಲ ಕಿಡ್ನಿ, ಏನಾಗುತ್ತೆ ಅವಾಗ? ಯೂರಿನೇಷನ್ ಕಡಿಮೆ ಆಗುತ್ತೆ, ಸ್ಲೋ ಆಗುತ್ತೆ, ಲೇಟ್ ಆಗತ್ತೆ, ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಯಾಕೆ? ಕಿಡ್ನಿ ಕೋಲ್ಡ್ ಆಗಿದೆ. ಅದೇ ಹೀಟ್ ಆದ್ರೆ ಪದೇ ಪದೇ ಯೂರಿನೇಷನ್ಗೆ ಹೋಗ್ತೀರಾ. ಯಾಕೆ? ಬ್ಲಾಡರ್ ಹೈಪರ್ ಆಕ್ಟಿವ್ ಆಗಿದೆ, ಅಲ್ಲಿ ಹೀಟ್ ಜಾಸ್ತಿ ಆಗಿದೆ. ಸೊ ನಿಮ್ಮ ದೇಹದ ಯಾವುದೇ ಒಂದು ಅಂಗ ಹೀಟ್ ಕಡಿಮೆ ಆಯ್ತು ಅಂದ್ರೆ ಅದ್ರ ಫಂಕ್ಷನ್ ಡೌನ್ ಆಯ್ತು. ಹೀಟ್ ಜಾಸ್ತಿ ಆಯ್ತು ಅಂದ್ರೆ ಹೈಪರ್ ಆಕ್ಟಿವ್ ಆಯ್ತು. ಇವಾಗ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ, ದೊಡ್ಡ ಕರಳಲ್ಲಿ ಹೀಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ. ಯಾವಾಗ ಹೀಟ್ ಜಾಸ್ತಿ ಆಗುತ್ತೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ? ನಿಮ್ಗೆ ಗ್ಯಾಸ್ಟ್ರಿಕ್ ಆದಾಗ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಆದ್ರೆ ಏನಾಯ್ತು? ನಿಮ್ಗೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಆಗೋದು, ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ ಮೋಷನ್ ಸೆನ್ಸೇಷನ್ ಕ್ರಿಯೇಟ್ ಮಾಡೋದು. ಬೆಳಿಗ್ಗೆ ಒಂದು 6 ಗಂಟೆ 5 ಗಂಟೆ ಆದ ತಕ್ಷಣ ಮೋಷನ್ ಕ್ರಿಯೇಟ್ ಸೆನ್ಸೇಷನ್ ಮಾಡುತ್ತೆ. ಹೋಗ್ಬಿಡ್ತೀರಾ, ಮೋಷನ್ ಮಾಡಿ ಬರ್ತೀರಾ, ಫುಲ್ ಮಲ ಎಲ್ಲ ಆಚೆ ಹೋಯ್ತು, ಕ್ಲಿಯರ್.
ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ ಆಕ್ಟಿವೇಟ್ ಆಗೋದು ಯಾವಾಗ? ನೆಕ್ಸ್ಟ್ ಡೇ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ. ಬೆಳಿಗ್ಗೆ 5ರಿಂದ 7 ಲಾರ್ಜ್ ಇಂಟೆಸ್ಟೈನ್ ಟೈಮ್. ಎಲ್ಲಿವರೆಗೂ ನಿಮ್ ಲಾರ್ಜ್ ಇಂಟೆಸ್ಟೈನ್ ವಾರ್ಮ್ ಆಗಿರುತ್ತೋ, ಬೆಚ್ಚಗಿರುತ್ತೋ, ನಿಮ್ ಟ್ರಿಗರಿಂಗ್ ಟೈಮ್, ಮೋಷನ್ ಆಗೋ ಟೈಮು 7 ಗಂಟೆ ಒಳಗಿರುತ್ತೆ. ಯಾವಾಗ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಕಡಿಮೆ ಆಯ್ತು, ಅವಾಗ ಏನಾಗತ್ತೆ? ಅಲ್ಲಿ ಹೀಟ್ ಕಡಿಮೆ ಆದ್ರೆ ನಿಮ್ಗೆ ಆ ಸೆನ್ಸೇಷನ್ ಲೇಟ್ ಆಗತ್ತೆ. ಯಾವಾಗ ಆಗತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ಮೋಷನ್ ಆಗಲ್ಲ. ಯಾವಾಗ ಆಗತ್ತೆ? ಯಾವಾಗೋ ಬೆಳಿಗ್ಗೆ ತಿಂಡಿ ಮೇಲೆ, ಮಧ್ಯಾಹ್ನ ಆದ್ಮೇಲೆ, ಸಂಜೆ ಮೇಲೆ. ಯಾಕೆ ಆ ಟೈಮ್ ಡಿಲೇ ಆಯ್ತು? ಆರ್ಗನ್ ವಾರ್ಮ್ ಇಲ್ಲ, ಬಿಸಿ ಇಲ್ಲ, ಸ್ಟ್ರಾಂಗ್ ಇಲ್ಲ, ಸ್ಟ್ರೆಂತ್ ಇಲ್ಲ. ಸೊ ನೀವೇನ್ ಮಾಡ್ಬೇಕು? ಸ್ಕೈ ಬ್ಲೂ ಕಲರ್ನ ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ಗೆ, ಎಡಗೈ ಕಿರುಬೆರಳು ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ಗೆ ಈ ತರ ಒಂದು ಸರ್ಕಲ್ ಹಾಕಿ. ಏನಾಗತ್ತೆ? ಇದು ಲಾರ್ಜ್ ಇಂಟೆಸ್ಟೈನ್ ಹೀಟ್ ಇನ್ಕ್ರೀಸ್ ಮಾಡ್ಬಿಟ್ಟು ಆ ಲಾರ್ಜ್ ಇಂಟೆಸ್ಟೈನ್ ಫಂಕ್ಷನ್ ಇನ್ಕ್ರೀಸ್ ಮಾಡುತ್ತೆ. ನಿಮಗೆ ಆನ್ ಟೈಮ್ ಮೋಷನ್ ಸೆನ್ಸ್ ಆಗಿ ಕ್ಲಿಯರ್ ಆಗುತ್ತೆ. ಇಲ್ಲ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಮೋಷನ್ ಒಂದು ಹೀಟ್ ಇಲ್ಲ ಅಂದ್ರೆ ಒಂದು ಮೋಷನ್ ಸೆನ್ಸೇಷನ್ ಆಗಲ್ಲ. ಎರಡನೇದು ಮೋಷನ್ ಸೆನ್ಸೇಷನ್ ಆದ್ರೂ ಮೋಷನ್ ಆಚೆ ಹೋಗಲ್ಲ. ಹೀಟ್ ಇದ್ರೆ ತಾನೆ ಸರ್ಕ್ಯುಲೇಷನ್ ಆಚೆ ಹೋಗೋದು. ಒಂದು ಅರ್ಧ ಗಂಟೆ ಕುಂತಾದ್ಮೇಲೆ ಚೂರ್ ಮೋಷನ್ ಆಗುತ್ತೆ. ಇನ್ನೊಂದು 10 ನಿಮಿಷ ಕುಂತಾದ್ಮೇಲೆ ಇನ್ನೊಂದು ಚೂರ್ ಮೋಷನ್ ಆಗುತ್ತೆ. ಅಯ್ಯೋ ಸಾಕಾಯ್ತಂತ ಎದ್ದು ಬರ್ತೀರಾ. ಒಂದು ಗಂಟೆ ಆದ್ಮೇಲೆ ಮತ್ತೆ ಹೋಗ್ತೀರಾ, ಮತ್ತೆ ಚೂರ್ ಮೋಷನ್ ಆಗುತ್ತೆ. ಈ ಇನ್ಕಂಪ್ಲೀಟ್ ಮೋಷನ್ ನ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ IBS ಅಂತಾರೆ, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್. ಅಟ್ ಎ ಟೈಮ್ ಒನ್ ಶಾಟ್ ಮೋಷನ್ ಆಚೆ ಹಾಕೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಲಾರ್ಜ್ ಇಂಟೆಸ್ಟೈನು ಕೋಲ್ಡ್ ಆಗಿದೆ, ಆ ವಾಮ್ತ್ ಕಮ್ಮಿ ಆಗಿದೆ. ದ ಫೈನಲ್ ಕನ್ಕ್ಲೂಷನ್ ಈಸ್, ಎಲ್ಲಿವರೆಗೂ ನೀವು ಬೆಚ್ಚಗಿರ್ತೀರೋ ಅಲ್ಲಿವರೆಗೂ ಕಾಯಿಲೆ ಬರಲ್ಲ. ಯಾವಾಗ ಬಿಸಿ ಕಡಿಮೆ ಆಗುತ್ತೋ, ಬೇಸ್ಡ್ ಆನ್ ಯುವರ್ ಜೆನೆಟಿಕ್ಸ್ ಪ್ಯಾಟರ್ನ್, ಕೆಲವರಿಗೆ ಅವರಪ್ಪಗ ಸ್ಪ್ಲೀನ್ ವೀಕ್ ಇರುತ್ತೆ, ಮಗುಗೂ ಸ್ಪ್ಲೀನ್ ವೀಕ್ ಇರುತ್ತೆ. ಅಪ್ಪಗ ಹಾರ್ಟ್ ವೀಕ್ ಇರುತ್ತೆ ಅಂದ್ರೆ ಮಗನಿಗೂ ಹಾರ್ಟ್ ವೀಕ್ ಇರುತ್ತೆ. ಅದಕ್ಕೆ ಡಾಕ್ಟರ್ ಹೇಳ್ಬಿಡ್ತಾರೆ, ನಿನ್ ಡಯಾಬಿಟಿಸ್ ಜೆನೆಟಿಕ್ಸ್ ಅಂತ ಹೇಳಿ, ವಂಶ ಪಾರಂಪರಿಕವಾಗಿ ಬಂದಿದೆ ಅಂತ. ಬಟ್ ನಾನು ಹೇಳ್ತಿದ್ದೀನಿ, ನೀ ಅಪ್ಪಗ ನಿಮ್ಮಮ್ಮಗ ಡಯಾಬಿಟಿಸ್ ಇದ್ರೆ ನಿನಗೆ ಬರಬೇಕು ಅಂತ ರೂಲ್ಸ್ ಇಲ್ಲ. ನಿಮ್ಮ ಅಪ್ಪಗ 40ನೇ ವರ್ಷದಲ್ಲಿ ಡಯಾಬಿಟಿಸ್ ಬಂದಿದೆ ಅಂದ್ರೆ ಅದರ ಅರ್ಥ 38-39 ವರ್ಷದ ತನಕ ನಿಮ್ಮಪ್ಪ ಆ ಸ್ಟಮಕ್ ಮೆರಿಡಿಯನ್ನು, ಸ್ಪ್ಲೀನ್ ಮೆರಿಡಿಯನ್ನ ಬೆಚ್ಚಗಿಟ್ಕೊಂಡಿದ್ರು, ವಾರ್ಮ್ ಆಗಿತ್ತು. ಎಲ್ಲಿವರೆಗೂ ಸ್ಟಮಕ್ ವಾರ್ಮ್ ಆಗಿತ್ತು, ಸ್ಪ್ಲೀನ್ ವಾರ್ಮ್ ಆಗಿತ್ತು, ಅಲ್ಲಿವರೆಗೂ ಡಯಾಬಿಟಿಸ್ ಬರಲ್ಲ. ಸ್ಟ್ರಾಂಗ್ ಇರ್ತೀರ. ನೀನ್ ಮಗ ಅಲ್ವಾ, ನಿನಗೂ 40 ವರ್ಷಕ್ಕೆ ಡಯಾಬಿಟಿಸ್ ಬರ್ಬೇಕಂತೇನಿಲ್ಲ. ನಾವು ಕೆಲವೊಂದು ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ, ಪ್ರೆಷರ್ ಪಾಯಿಂಟ್ಸ್ ಹೇಳ್ಕೊಡ್ತೀವಿ, ಕಲರ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಪ್ರಾಕ್ಟೀಸ್ ಮಾಡಿ, ಬೆಳಿಗ್ಗೆನ ಸಂಜೆನ ವಾಕ್ ಮಾಡಿ, ಮೈನ ಬಿಸಿ ಮಾಡಿ. ನಿಮ್ಮ ಅಪ್ಪಗೆ 40ನೇ ವರ್ಷಕ್ಕೆ ಡಯಾಬಿಟಿಸ್ ಬಂದಿರಿದ್ರು ನಿಮಗೂ ಡಯಾಬಿಟಿಸ್ ಬರುತ್ತೆ. ಬಟ್ ಅದನ್ನ 80 ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು. 80 ವರ್ಷ ಆದ್ಮೇಲೆ ಡಯಾಬಿಟಿಸ್ ಬಂದ್ರೇನು, ಹಾರ್ಟ್ ಪ್ರಾಬ್ಲಮ್ ಆದ್ರೇನು, ಜೀವನ ಎಲ್ಲ ನೋಡ್ಬಿಟ್ಟಿರ್ತೀರ ಅಲ್ವಾ? ಸೊ ಹಾಗಾಗಿ ಫೈನಲ್ ಆಗಿ ಎಲ್ಲಾ ಕಾಯಿಲೆಗಳು ವಂಶ ಪಾರಂಪರಿಕನೇ. ಯಾಕೆ ಅಂತಂದ್ರೆ ಆ ಪ್ಯಾಟರ್ನ್ ನೀವು ತಗೊಂಬಂದಿರ್ತೀರ. ನಿಮ್ಮಮ್ಮ ದಪ್ಪ ಇದ್ರೆ ಮಗಳು ದಪ್ಪ ಇರ್ತಾಳೆ. ನಿಮ್ಮಮ್ಮಗ ಡಬಲ್ ಚಿನ್ ಇದ್ರೆ ಮಗುವಿಗೂ ಡಬಲ್ ಚಿನ್ ಬರುತ್ತೆ ಅಲ್ವಾ? ಅದೇನ್ ಹೇಳ್ತಾರಲ್ಲ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳಂತ. ದಾಟ್ ಯು ಕ್ಯಾರಿ. ಬಟ್ ಯಾವ ವಯಸ್ಸಿಗೆ ಅದು ಟ್ರಿಗರ್ ಆಗತ್ತೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಎಲ್ಲಿವರೆಗೂ ನೀವು ದೇಹನ ಬಿಸಿ ಇಟ್ಕೋತೀರೋ ಅಲ್ಲಿವರೆಗೂ ಯಾವ ಕಾಯಿಲೆನೂ ಬರಲ್ಲ. ಐ ಆಮ್ ಶ್ಯೂರ್.
ಅದು ನಿಮ್ ಕೈಯಲ್ಲಿದೆ. ಕುಂತಲ್ಲೇ ಕುಂದ್ರಂಗೆ 4 ಗೋಡೆ ಮಧ್ಯ ಇರದೇನೆ ನಿಮ್ಮನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಬೆಚ್ಚಗಿರ್ಬೇಕಂದ್ರೆ ಬಿಸಿ ಇರ್ಬೇಕು. ಮಾನಸಿಕವಾಗಿ ಬೆಚ್ಚಗಿರ್ಬೇಕಂದ್ರೆ ಖುಷಿ ಇರ್ಬೇಕು. ನಿನ್ ಖುಷಿ ಇಲ್ಲ ಅನ್ಕೋ, ಏನ್ ಯೋಗ ಎಕ್ಸರ್ಸೈಸ್ ಮಾಡಿ ದಿನಕ್ಕೆ 4 ಗಂಟೆ ಬೆವರು ಇಳಿಸಿದ್ರುನು ನೆಕ್ಸ್ಟ್ ಮೂಮೆಂಟ್ ನಿನಗ್ ಬೇಜಾರಾಗತ್ತಲ್ಲ, ದುಃಖ ಆಗತ್ತಲ್ಲ, ಸ್ಟ್ರೆಸ್ ಆಗತ್ತಲ್ವಾ? ಆ ಮೂಮೆಂಟ್‌ಗೆ ಭಯ ಆಗತ್ತಲ್ಲ, ಆ ನೆಕ್ಸ್ಟ್ ಮೂಮೆಂಟ್‌ಗೆ ಹೋಲ್ ಬಾಡಿ ಕೂಲ್ ಆಗತ್ತೆ. ಯಾಕೇಳಿ? ದಿಸ್ ಈಸ್ ಎ ಮಾಸ್ಟರ್, ಪವರ್‌ಫುಲ್ ಮಾಸ್ಟರ್. ನಿಮಗ್ ಭಯ ಆದ್ರೆ ವಿತಿನ್ ಸೆಕೆಂಡಲ್ಲಿ ಹೋಲ್ ಬಾಡಿನ ಥಂಡ ಹೊಡೆದ್ಬಿಟ್ಟ ಅಂತಾರ ಭಯ ಆಗಿ. ಭಯ ಆಗ್ಬಿಟ್ಟು ಥಂಡ ಹೊಡೆದ್ಬಿಟ್ಟ ಅಂತಾರ. ಅದ್ರ ಅರ್ಥ ಬಾಡಿ ಎಲ್ಲ ಕೂಲ್ ಆಗ್ಬಿಡ್ತೈತೆ. ನಾವು ಸುಮಾರು ಜನ ಅನ್ಕೊಂಡ್ಬಿಟ್ಟಿದೀವಿ. ಕ್ಲಿನಿಕ್‌ಗೆ ಬಂದು ಪೇಷಂಟ್ ಹೇಳ್ತಾರೆ, "ಸರ್ ನಾನು ಲಾಸ್ಟ್ 10 ವರ್ಷದಿಂದ ಹೊರಗಡೆ ತಿಂದಿಲ್ಲ. ಆರ್ಗಾನಿಕ್ ಫುಡ್ಡೇ ತಿಂತೀನಿ. ಆ, ದಿನಾ ಎಕ್ಸರ್ಸೈಸ್ ಮಾಡ್ತೀನಿ. ದಿನಾ ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ." ಲಾಸ್ಟ್ ಹೇಳ್ತಾರೆ, "ನನಗೆ ಕಾಯಿಲೆ ಬಂತು ಸರ್" ಅಂತಾರೆ. ಯಾಕೆ ಅಂತಂದ್ರೆ ನೀವು ಒಂದು ಎಮೋಷನ್ಸ್ ಹೇಗ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು TM ಕ್ಲಾಸ್ ಇತ್ತು. ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ ನೋಡಿ. ಒಂದೊಂದು ಆರ್ಗನ್ ಒಂದೊಂದು ಎಮೋಷನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದೇ ಎಮೋಷನ್ ಇಂದ ಆ ಆರ್ಗನ್‌ಗೆ ತೊಂದರೆನೂ ಆಗುತ್ತೆ. ಸೊ ಹಾಗಾಗಿ ನೀವು ಬೆಚ್ಚಗಿರ್ಬೇಕು ಅಂತಂದ್ರೆ 2 ತರ ಬೆಚ್ಚಗಿರ್ಬೇಕು. ಒಂದು ದೈಹಿಕವಾಗಿ, ಇನ್ನೊಂದು ಮಾನಸಿಕವಾಗಿ. ದೈಹಿಕವಾಗಿ ಬೆಚ್ಚಗಿರೋದು ನಮ್ಗೆಲ್ರಿಗೂ ಗೊತ್ತು. ಸ್ವಲ್ಪ ವಾಕ್ ಮಾಡ್ಬಿಟ್ರೆ ಆಯ್ತು. ಸ್ವಲ್ಪ ಕುಣಿದ್ರೆ ಆಯ್ತು. ಒಂದ 200, 300 ಸ್ಕಿಪ್ಪಿಂಗ್ ಮಾಡಿದ್ರೆ ಆಯ್ತು. ಈಸಿ. ಬಟ್ ಮಾನಸಿಕವಾಗಿ ನೀವು ಬೆಚ್ಚಗಿರ್ಬೇಕು ಅಂದ್ರೆ, ನೀವು ನಿಮ್ಮ ಸುತ್ತಮುತ್ತಲವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಖುಷಿಯಾಗಿರ್ಬೇಕು. ಹಂಚ್ಕೋಬೇಕು. ಇನ್ನೊಬ್ಬರನ್ನ ನೋಡಿದಾಗ ನಿಮ್ಮ ಒಳಗಿಂದ ನಗು ಬರಬೇಕು. ನಾವು ಮೂರ್ತಿಯನ್ನು ನೋಡಿ ಹಾಯ್ ಮೂರ್ತಿ ಅಂತ ಒಳಗಿಂದ ಸ್ಮೈಲ್ ಮಾಡಿದೆ ನಾನು. ಹೇಗಿದ್ದೀರಾ ಅಂತ. ಸೊ ನೀವು ಇನ್ನೊಬ್ಬರನ್ನ ನೋಡಿ ಆ ನಗು ಮುಖ ತೋರಿಸಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿಮ್ಮ ನರನಾಡಿಗಳಲ್ಲಿ ಆ ವಾರ್ಮ್ತ್ ಕ್ರಿಯೇಟ್ ಆಗುತ್ತೆ. ನಾವು ಇನ್ನೊಂದ್ ತರ ನಡ್ತೀವಿ. ಒಳಗೆಲ್ಲ ಕೋಲ್ಡ್ ಇಟ್ಟಿರ್ತೈತೆ. ಮೇಲೆ ಈ ಅಂತೀವಿ. ಒಳಗೆಲ್ಲ ಕಳ್ಳನ್ ಮಗ ಬಂದ ಅಂತ ಅನ್ಕೊಂಡು ಎಲ್ಲ ಬಾಡಿನೆಲ್ಲ ಕೂಲ್ ಮಾಡ್ಕೊಂಡು ಅವ್ನ್ ಬಂದ ತಕ್ಷಣ ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ಸಿ ದಟ್ಸ್ ವೇರ್ ನಾವ್ ಎಲ್ಲಿ ಫೇಲ್ ಆಗ್ತಾ ಇದೀವಿ ಅಂತಂದ್ರೆ, ಸುಮಾರು ಕ್ಲಾಸ್ ಜಾಯಿನ್ ಆಗ್ತಾ ಇದೀವಿ, ಕಲಿತಾ ಇದೀವಿ, ಒಳ್ಳೆ ಆಹಾರ ತಿಂತಾ ಇದೀವಿ. ಎವ್ರಿಥಿಂಗ್ ಸೂಪರ್ಬ್. ನೀವೆಲ್ಲದೂ ಮಾಡ್ತಾ ಇದ್ದೀರಾ. ಬಟ್ ಒಂದು ಎಮೋಷನ್ ಮಾತ್ರ ಚೇಂಜ್ ಮಾಡ್ಕೊಳ್ಳೇಬೇಕು. ನೀವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ, ನಿಮ್ಮ ದೇಹದ ಜೊತೆಗೆ ನಿಮ್ಮ ಮನಸ್ಸನ್ನು ಬೆಚ್ಚಗಿರ್ಬೇಕು. ಮಾನಸಿಕವಾಗಿ ಬೆಚ್ಚಗಿರ್ಬೇಕಂದ್ರೆ ನೀವು ಇನ್ನೊಬ್ಬರನ್ನ ನೋಡಿ ಸ್ಮೈಲ್ ಮಾಡ್ಬೇಕು, ನಗಬೇಕು, ಖುಷಿ ಪಡ್ಬೇಕು. ತುಂಬಾ ನಮ್ ಸ್ಟೂಡೆಂಟ್ಸ್ ಯಾರಾದ್ರೂ ತುಂಬಾ ಸಾಧನೆ ಮಾಡಿದ್ರೆ ಖುಷಿ ಆಗುತ್ತೆ. ಕ್ಲಿನಿಕ್‌ಗೆ ಬಂದು ಹೇಳ್ತಾರೆ, "ಸರ್ ನಾನು ದಿನ ಒಂದು 20 ಪೇಷಂಟ್ ನೋಡ್ತೀನಿ ಸರ್." ಫುಲ್ ಖುಷಿ ಆಯ್ತು. ಮೂರ್ತಿ ಒಂದು, "ಸರ್ ಹಿಂಗ್ ಯೋಗ ಡೇ ಮಾಡ್ದೆ, ಖುಷಿ ಆಯ್ತು." ಸೊ ಇನ್ನೊಬ್ರು ಯಾರೋ ಬರ್ತಾರೆ, "ಸರ್ ನಾನು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಇವ್ರು ಹಿಂಗಿದ್ರು ಸರ್, ಟ್ರೀಟ್ಮೆಂಟ್ ಕೊಟ್ಮೇಲೆ ಹಿಂಗ್ ಆಗ್ಬಿಟ್ಟಿದ್ದಾರೆ" ಅಂತ ವಾಟ್ಸಾಪಲ್ಲಿ ಕಳಿಸ್ತಾರೆ. ನೋಡ್ಬಿಟ್ಟು ಫುಲ್ ಖುಷಿ ಆಗುತ್ತೆ. ಏ ನಮ್ ಸ್ಟೂಡೆಂಟ್ ಹೆಂಗ್ ಮಾಡ್ಬಿಟ್ಟಿದ್ದಾರೆ. ಫೋಟೋಸ್ ಕಳಿಸ್ತಾರೆ ಕೆಲವೊಂದ್ ಸತಿ ತುಂಬಾ ಖುಷಿ ಆಗುತ್ತೆ. ಸ್ಕಿನ್ ಎಲ್ಲ ರ್ಯಾಶ್ ಇದ್ದು, ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನಾರ್ಮಲ್ ಆಗಿರೋದ್ ಫೋಟೋ ಕಳಿಸ್ತಾರೆ. ಅದ್ ನೋಡಿದಾಗ ಫುಲ್ ಖುಷಿ ಆಗತ್ತೆ ನನ್ಗೆ. ಆ ಖುಷಿ ಇರುತ್ತಲ್ವಾ, ದಟ್ ಇನ್ಕ್ರೀಸಸ್ ಯುವರ್ ಫೈರ್. ಫಾದರ್ ಆಫ್ ಇಂಡಿಯನ್ ಅಕ್ಯುಪಂಕ್ಚರ್ ಒಂದ್ ಕಡೆ ಹೇಳ್ತಾರೆ, ಫಜ್ಲುರ್ ರೆಹಮಾನ್. ನೀನೇನು ವಾಕ್ ಮಾಡ್ಬೇಡ, ಎಕ್ಸರ್ಸೈಸ್ ಮಾಡ್ಬೇಡ, ಏನು ಮಾಡ್ಬೇಡ. ಚೆನ್ನಾಗ್ ಊಟ ಮಾಡು, ಕೆಲ್ಸ ಮಾಡ್ಕೊಂಡು ಕೂತ್ಕೊಂಡು ಆರಾಮಾಗಿರು, ನಿನಗೇನು ಆಗಲ್ಲ. ನನಗೆ ಅವ್ರನ್ನ ಫಸ್ಟ್ ಒಂದು 10 ವರ್ಷ, 12 ವರ್ಷದ ಕೆಳಗಡೆ ಅವ್ರ ಮಾತು ಕೇಳಿದಾಗ ನನಗೆ ಡೌಟ್ ಆಯ್ತು. ಏನಪ್ಪಾ ಇಡೀ ಪ್ರಪಂಚ ಎಲ್ಲ ತಿಂದುಬಿಟ್ಟು ಬಗ್ರಿ, ಎತ್ರಿ, ಕುಸ್ತಿ ಮಾಡಿ, ಎದ್ದೇಳ್ರಿ, ವಾಕ್ ಮಾಡಿ ಅಂತೈತೆ. ಈ ಮನುಷ್ಯ ನೋಡಿದ್ರೆ ತಿಂದ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅಂತ.
ಯಾರಿಗಾದ್ರೂ ಅನ್ಸುತ್ತಲ್ವಾ? ತಿಂದ್ ಕುತ್ಕೊಳ್ಳಿ ನಿಮ್ಗೇನು ಆಗಲ್ಲ ಅಂತ. ಫಸ್ಟ್ ನನಗೆ ಸರಿನೋ ತಪ್ಪೋ ಅನ್ಸ್ಬಿಡ್ತು. ಯಾವಾಗ ನಾನು ದೈಹಿಕವಾಗಿ ಬಿಟ್ಟು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಅದನ್ನ ನಾನು ಇಳಿದಾಗ, ಅಗ್ನಿ ತತ್ವಕ್ಕೆ ಇಳಿದಾಗ, ಆ ಫೈರ್ ಎಲಿಮೆಂಟಿಗೆ ಇಳಿದಾಗ ಅದು ಸತ್ಯ ಅನ್ನಿಸ್ತು. ನೀವು ಖುಷಿಯಾಗಿದ್ದು ನಿಮ್ ಸುತ್ತಮುತ್ತವ್ರನ್ನೆಲ್ಲ ನೋಡ್ಬಿಟ್ಟು ನಿನಗ್ ಖುಷಿಯಾಗಿತ್ತನ್ಕೋ, ನಿನಗೆ ಎಕ್ಸರ್ಸೈಸ್ ಬೇಕಾ? ನಾನ್ ಕೇಳೋದು. ನಿನ್ಗೆ ಯೋಗ ಬೇಕಾ? ಬೇಕಾಗಿಲ್ಲ. ನೀನ್ ತುಂಬಾ ಖುಷಿಯಾಗಿದೀಯ, ನೀನು ತುಂಬಾ ಹಂಚ್ಕೊಂತಿದೀಯ, ತುಂಬಾ ನಗ್ತಾ ಇದೀಯ. ಸೊ ನಿಮ್ಗೆ ಯಾವ ಎಕ್ಸರ್ಸೈಸು ಬೇಡ. ನೀವು ಕಾಲೇಜ್ ಡೇಸ್ಗೆ ಹೋಗಿ 12, 16, 18, 19, 20, 21, 22 ವರ್ಷದಲ್ಲಿ ನಿಮ್ಗೆ ಏನಾರು ಕಾಯಿಲೆ ಇತ್ತಾ? ಏನಾರು ಎಕ್ಸರ್ಸೈಸ್ ಮಾಡ್ಬೇಕಂತ ಅನಿಸ್ತಾ? ಯಾಕೆ ಹೇಳಿ? ಫುಲ್ ಫ್ರೆಂಡ್ಸ್, ಫುಲ್ ತಿರುಗೋದು, ಫುಲ್ ಚಾಟಿಂಗ್. ಸೊ ಅಷ್ಟೊಂದು ಫ್ರೆಂಡ್ಸ್ ಇದ್ದಾಗ ಏನಾಗುತ್ತೆ ಹೇಳಿ? ಫೈರ್ ತುಂಬಾ ಪೀಕಲ್ಲಿ ಇರ್ತೈತೆ. ತುಂಬಾ ಪೀಕ್ ಇದ್ದಾಗ ನಿನ್ಗೆ ಯಾವ ಎಕ್ಸರ್ಸೈಸ್ ಬೇಕು? ಏನು ಬೇಕಿಲ್ಲ ನಿನಗೆ. ಸೊ ಇವತ್ತು ನಮ್ಮೆಲ್ರಿಗೂನು ಯೋಗ ಮಾಡ್ಲೇಬೇಕು, ಎಕ್ಸರ್ಸೈಸ್ ಮಾಡ್ಲೇಬೇಕು, ವಾಕಿಂಗ್ ಮಾಡ್ಲೇಬೇಕು ಅಂತ ಯಾಕೆ ಈ ಒಂದು ದುಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂತಂದ್ರೆ, ನಾವೆಲ್ಲ ಅಷ್ಟು ಕಾಮ, ಕ್ರೋಧ, ಮದ, ಮತ್ಸರ, ಇರಿಟೇಷನ್, ಕೋಪ, ದ್ವೇಷ ಅಷ್ಟೊಂದು ತುಂಬ್ಕೊಂಡ್ಬಿಟ್ಟಿದೀವಿ. ಪ್ರತಿ ಸೆಕೆಂಡ್, ಪ್ರತಿ ನಿಮಿಷಗೂ ಬಾಡಿ ಕೋಲ್ಡ್ ಆಗ್ತಾ ಇದೆ. ಅದರಿಂದ ಆಚೆ ಬರೋದಕ್ಕೆ ಏನೋ ವಾಕ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಇಷ್ಟೆಲ್ಲ ಕಷ್ಟಪಡ್ತೀವಲ್ಲ. ಸೊ ನನ್ ಸಜೆಷನ್, ಎಲ್ಲಾ ಮಾಡಿ ವಾರಕ್ಕೆ 1 ದಿವಸನೋ ಇಲ್ಲ 2 ದಿವಸನೋ ಬಲಗೈ, ತೋರು ಬೆರಳು, ಇದು ಅಗ್ನಿ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಇವಾಗ ಬೇಡ, ಬೆಳಿಗ್ಗೆ ಎದ್ದಾಗ ಒಂದು ಡಾರ್ಕ್ ಬ್ಲೂ ಹಚ್ಕೊಡಿ. ಸಾರಿ, ಸ್ಕೈ ಬ್ಲೂ. ಇಲ್ಲೊಂದು ಸ್ಕೈ ಬ್ಲೂ ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ, ಸುಮ್ನೆ ಹಚ್ಚಿ ಬಿಟ್ಬಿಡಿ. 1 ಗಂಟೆಗೋ 2 ಗಂಟೆ 3 ಗಂಟೆ ಬಿಟ್ಟು ಯಾವಾಗ ಅಳಿಸಿ ಹೋಗ್ಲಿ. ಇದನ್ನ ವಾರಕ್ಕೆ 1 ಸತಿ 2 ಸತಿ ಮಾಡಿದಾಗ ಯಾಂಗ್ ಬ್ರೈನ್ ಆಫ್ ಯುವರ್ ಅಗ್ನಿ ತತ್ವ ದೈಹಿಕ ಮತ್ತು ಮಾನಸಿಕವಾಗಿ ನಿಮ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ದ್ವೇಷ ಭಾವನೆಗಳು ಕಡಿಮೆ ಆಗುತ್ತೆ. ಖುಷಿ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ನೀವು ನಿಷ್ಕಲ್ಮಶವಾಗಿ ನಗ್ತಿರೋ, ಅವಾಗ ಫೈರ್ ಬಂದ್ಬಿಡುತ್ತೆ. ಯಾವ ಕಲರ್ ಬೇಡ, ಯಾವ ಪಾಯಿಂಟ್ ಬೇಡ, ಯಾವ ಮೆಡಿಸಿನ್ ಬೇಡ, ಅಲ್ವಾ? ಸೊ ಈ ಅದ್ಭುತವಾದ ಒಂದು ಅಗ್ನಿನ ಕೊಡೋರು ಯಾರಪ್ಪ ಅಂತಂದ್ರೆ ಫ್ರೆಂಡ್ಸ್. ನಿಮ್ ಜೀವನದಲ್ಲಿ ಏನ್ ಕಳ್ಕೊಂಡ್ರು ಫ್ರೆಂಡ್ಶಿಪ್ ಕಳ್ಕೊಬೇಡಿ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲದ ರೊಚ್ಚಿನಂತೆ ಅಂತ. ಅಂದ್ರೆ ನೀವು ದುರ್ಜನರ ಸಂಘ ಮಾಡಿದಾಗ ಅಲ್ಲಿ ಒಬ್ರಿಗೊಬ್ರು ಪ್ರೀತಿ ಮಾಡಲ್ಲ, ಒಬ್ರಿಗೊಬ್ರು ಕಂಪ್ಯಾರಿಸನ್. ನೀನ್ ಅಷ್ಟ್ ಮಾಡ್ದೆ, ನಾನ್ ಇಷ್ಟ್ ಮಾಡ್ದೆ, ನೀನ್ ಆ ಕಾರ್ ತಗೊಂಡೆ, ನಾನ್ ಈ ಕಾರ್ ತಗೊಂಡೆ, ನೀ ಐ ಬೈಕ್ ತಗೊಂಡೆ, ನೀನ್ ಇದು ಮಾಡ್ದೆ, ನೀ ಈ ಒಡವೆ ತಗೊಂಡೆ, ನಾ ಈ ಒಡವೆ ತಗೊಂಡೆ. ಎಲ್ಲಿ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ, ಅದೇ ದಟ್ ವಿಲ್ ಎಂಡ್ ವಿತ್ ದ್ವೇಷ. ಅಲ್ಲಿ ಅಗ್ನಿ ಕಮ್ಮಿ ಆಗುತ್ತೆ. ಅದೇ ಸರ್ಜನರ ಸಂಘ ಮಾಡಿದ್ರೆ, ನೀನ್ ಏನಾರು ತಗೋಬೇಕಂದ್ರೆ ನನ್ಗೊಬ್ರು ಗೊತ್ತಿದ್ದಾರ, ಬಾ ಕೊಡಿಸ್ತೀನಿ, ನಿನಗೆ ಕಡಿಮೆ ರೇಟಲ್ಲಿ ಕೊಡಿಸ್ತೀನಿ, ಬಾ ಇಬ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಅದು ಸಜ್ಜನರು. ನೀನ್ ತಗೊಂಡ್ರೆ ಅದರಿಂದ ನನಗೆ ಖುಷಿ ಆಗುತ್ತೆ. ನನ್ನ ಕೈಲಿ ಆದ್ರೇ ನನ್ಗೆ ಯಾರೋ ಗೊತ್ತಿದ್ರಿಗ್ನಾಗ ಅದನ್ನ ಕಡಿಮೆ ರೇಟಿಗೆ ಕೊಡಿಸ್ತೀನಿ ನಿನಗೆ, ಅಲ್ವಾ? ಅದು ಸಜ್ಜನರು. ಜಾಸ್ತಿ ಬೇಡ. ನಿಮ್ಮ ಲೈಫಲ್ಲಿ ಒಂದು 80 ವರ್ಷದ ತನಕ ಫೈರ್ ಇರ್ಬೇಕಂದ್ರೆ ಒಂದು 4 ಜನನ ಸಜ್ಜನರನ್ನ ನಿಮ್ ಸುತ್ತ ಇಟ್ಕೊಳ್ಳಿ. 4 ಜನ ಸಾಕು. 40 ಜನ ಇದ್ರೆ ಇನ್ನೂ ಸೂಪರ್. ಇವರ ಡಿವೈನ್ ಪರ್ಸನ್, ಬುದ್ಧನ್ ತರ. ಅಟ್ಲೀಸ್ಟ್ ಒಂದು 4-5 ಜನನ ಇಟ್ಕೊಳ್ಳಿ ನೀವು. ಒಬ್ರಿಗೊಬ್ರು ಜಸ್ಟ್ ಅವ್ರು ನೋಡೋ ತಡ ಸ್ಮೈಲ್ ಬರ್ಬೇಕು ನಿಮ್ಗೆ.
ಅಷ್ಟು ಮಾಡಿದ್ರೆ ಸಾಕು. ನಿಮ್ಗೆ ವಾಕಿಂಗ್ ಬೇಡ. ಐ ಆಮ್ ವೆರಿ ಶ್ಯೂರ್. ನಿಮ್ಗೇನ್ ಬೇಕಾಗಿಲ್ಲ. ಮಾತ್ರೆ ಬೇಕಾಗಿಲ್ಲ, ಎಕ್ಸರ್ಸೈಸು ಬೇಕಾಗಿಲ್ಲ. ಸುಮಾರು ಜನ ಏಜ್ ಆದವ್ರು ಹೇಳ್ತಾರೆ, ಮೊದ್ಲು 300, 400 ಇತ್ತು ಶುಗರು. ಇವಾಗ ನನ್ನ ಮೊಮ್ಮಕ್ಕಳ ಜೊತೆ ಇದೀನಿ, ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಅಂತ. ಕೇಳಿದ್ರೆ ಇದ್ದ ಡೈಲಾಗ್? ಯಾಕೆ ಹೇಳಿ? ಅವ್ರು ಯಾರನ್ನ ದ್ವೇಷ ಮಾಡಿದ್ರು ಮಕ್ಕಳು ಮೊಮ್ಮಕ್ಕಳನ್ನ ಯಾರು ದ್ವೇಷ ಮಾಡಲ್ಲ. ನನ್ ಮೊಮ್ಮಗ, ನನ್ ಮೊಮ್ಮಗಳು ಆಡ್ಕೊಂತ ಅವ್ರು ನೋಡಿದ್ರೆ ಅವ್ರ ಆಟಗಳು ನೋಡ್ಕೊಂಡು ಖುಷಿ ಹಾಕೊಂಡು ಆಟೋಮೆಟಿಕ್ ಫೈರ್ ಇನ್ಕ್ರೀಸ್ ಆಗುತ್ತೆ. ಬೇರೆ ಎಲ್ಲಾ ಮೆಡಿಸಿನ್ಕಿಂತ, ಎಲ್ಲಾ ಟೆಕ್ನಿಕ್ಕಿಂತ ಶಾಶ್ವತವಾಗಿ ಅದ್ಭುತವಾಗಿ ವರ್ಕ್ ಆಗೋದು ಸ್ಮೈಲ್. ನಿಮ್ಮಲ್ಲಿ ನಿನ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಅದ್ಭುತ ಫ್ರೆಂಡ್ ಇದ್ದಾನೆ ಅಂದ್ರೆ ಅವ್ರ ಜೊತೆ ಕಾಲ ಕಳೀರಿ. ಅಟ್ಲೀಸ್ಟ್ ಫಿಸಿಕಲ್ ಆಗಿ ಮೀಟ್ ಆಗಿಲ್ಲ ಅಂದ್ರೆ ಒಂದು ಫೋನ್ ಆದ್ರೂ ಮಾಡಿ. ಓಕೆ, ಸೊ ಇಷ್ಟು ಮಾಡಿ ಅದ್ಭುತವಾದ ಫೈರ್ ಕ್ರಿಯೇಟ್ ಮಾಡ್ಬೋದು. ಸೊ ನಾಳಿನ ಕ್ಲಾಸಲ್ಲಿ ನಾನು ಈ ಫೈರ್ ಎಲಿಮೆಂಟ್ ಇಂದ ಫಿಸಿಕಲ್ ಆಗಿ ಯಾವ್ಯಾವ ಆರ್ಗನ್ನಿಗೆ ಯಾವ ಥರ ನೀವು ಫೈರ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡಿಬಿಟ್ಟು ಯಾವ ಥರ ಫೈರ್ನ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಕೆಲವೊಂದು ಸತಿ ಫೈರ್ ತುಂಬ ಇನ್ಕ್ರೀಸ್ ಆಗಿಬಿಟ್ಟು ಉರಿ ಊತ, ಇನ್ಫ್ಲಮೇಷನ್ ಎಲ್ಲ ಆಗುತ್ತೆ. ಅದನ್ನೆಲ್ಲ ಕಡಿಮೆ ಮಾಡ್ಬೋದು ಜಸ್ಟ್ ಕಲರ್ ಇಂದಾನೆ. ಓಕೆ, ಸೊ ಐ ಹೋಪ್ ಯು ಕ್ಯಾನ್ ಡೂ ವೆಲ್ ವಿತ್ ಫೈರ್. ಥ್ಯಾಂಕ್ ಯು. ಎನಿ ಕ್ವಶನ್ಸ್ ರಿಲೇಟೆಡ್ ಟು ವಾಯು ಅಂಡ್ ಅಗ್ನಿ? ಎಸ್ ಮಧುಶ್ರೀ, ಎನಿ ಕ್ವಶನ್? ಸರ್ ನಮಸ್ತೆ. ನಮಸ್ಕಾರ. ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಮೂರ್ತಿ ಸರ್. ಥ್ಯಾಂಕ್ ಯು ಆ ನಾಲೆಡ್ಜ್ ನ ನಮಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ. ಸರ್ ಒಂದು ಡೌಟ್ ಏನಂದ್ರೆ, ಇವಾಗ ನೀವು ಹೇಳಿದ್ರಿ ವಾಯು ಜಾಸ್ತಿ ಇದ್ರೆ ಅವರು ಲೇಜಿ ಆಗಿರ್ತಾರೆ, ಅಲ್ಲ ವಾಯು ಕಮ್ಮಿ ಇದ್ರೆ ಕಡಿಮೆ ಇದ್ರೆ ಲೇಜಿ ಇರ್ತಾರೆ, ಇಲ್ಲ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂತ. ಈಗ ಅನಾಲಿಟಿಕಲ್ ಸ್ಕಿಲ್ಸ್ ಚೆನ್ನಾಗಿದೆ, ಬಟ್ ದಟ್ ಪರ್ಸನ್ ಇಸ್ ಲೇಜಿ. ಈ ತರ ಕಾಂಬಿನೇಷನ್ಸ್ ಇದ್ದಾಗ ಏನ್ ಮಾಡೋದು ಸರ್? ಫೈರ್ ಅನಾಲಿಟಿಕಲ್ ಸ್ಕಿಲ್ ಇದ್ದಾಗ ಪಿತ್ತದಲ್ಲಿ ಮೊಮೆಂಟಮ್ ಇರುತ್ತೆ. ಓಕೆ. ಓಕೆ, ಲಿವರ್ ಅಲ್ಲಿ ಫೈರ್ ಇರುತ್ತೆ. ಹ್ಮ್. ಬಟ್ ಲೇಜಿ ಆಗಿದ್ದಾರೆ ಅಂತಂದ್ರೆ ಅವ್ರ ವಾಯು ಕಮ್ಮಿ ಇರುತ್ತೆ. ಅವ್ರಿಗೂ ಜಸ್ಟ್ ಡಾರ್ಕ್ ಬ್ಲೂ ಹಾಕಿ ವರ್ಕ್ ಆಗುತ್ತೆ. ಅಷ್ಟೇ. ಓಕೆ ಓಕೆ ಸರ್. ಅಂಡ್ ಇವಾಗ ಅಗ್ನಿ ಬಗ್ಗೆ ಹೇಳ್ತಾ ಇದ್ರಿ. ಈಗ ಅಗ್ನಿ ಎಷ್ಟಿರ್ಬೇಕೋ ಅಷ್ಟಿದ್ರೆ ಆ ಆರ್ಗನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ವಾರ್ಮ್ನೆಸ್ ಕರೆಕ್ಟ್ ಆಗಿರುತ್ತೆ. ಬಟ್ ಜಾಸ್ತಿ ಆದ್ರೆ ಸ್ಕಿನ್ ಇಶ್ಯೂಸ್ ಬರುತ್ತೆ ಅಲ್ವಾ? ಡ್ರೈ ಆಗೋದು ಆ ತರದ್ದು ಕೂಡ ಬರುತ್ತೆ. ಸ್ಕಿನ್ ಎಲ್ಲದನ್ನ ಹಾಳು ಮಾಡೋ ಕೆಪಾಸಿಟಿ ನೋಡಿ. ಈ ಎಲ್ಲಾ ಎಲಿಮೆಂಟ್ ಅಲ್ಲಿ ಫೈರಿಂಗ್ ಮಾತ್ರ ಶೇಪ್ ಅನ್ನ ಚೇಂಜ್ ಮಾಡೋ ಕೆಪಾಸಿಟಿ ಇರೋದು. ಕರೆಕ್ಟ್. ಇದನ್ನ ನೀರಲ್ಲಿ, ಮಣ್ಣಲ್ಲಿ, ಗಾಳಿಯಲ್ಲಿ ಎಲ್ಲೇ ಇಡಿ, ಇದ್ರ ಶೇಪ್ ಚೇಂಜ್ ಆಗಲ್ಲ. ಹೌದು. ಬೆಂಕಿಗೆ ಇಟ್ರೆ ಶೇಪ್ ಚೇಂಜ್ ಆಗುತ್ತೆ. ಹೌದು. ಸೊ ಫೈರ್ ಆಸ್ ವೆರಿ, ಅದು ಹೆಚ್ಚಾದ್ರೆ ಎಲ್ಲದನ್ನ ತಿಂದಾಕ್ಬಿಡುತ್ತೆ. ಸೊ ನಾಳಿನ ಕ್ಲಾಸಲ್ಲಿ ಅದನ್ನ ನಾನು ಹೇಳ್ತೀನಿ, ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡೋದಂತ. Sure. Okay? Thank you. ಎಸ್ ಶಂಕರ್ ಉಗಾರ್, ಎನಿ ಕ್ವಶನ್? ನಮಸ್ತೆ ಸರ್. ನಮಸ್ಕಾರಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಿ ಸರ್? ಸೂಪರ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಮೂರ್ತಿ ಸರ್. ಥ್ಯಾಂಕ್ ಯು. ನಿಮ್ ಕಡೆ ಬಂದಾಗಿನಿಂದ ತುಂಬಾ ಮ್ಯಾಜಿಕ್ಸ್ ಆಗ್ತಾ ಇದೆ ಸರ್, ಇನ್ ಪೇಷಂಟ್ಸ್ ಅಲ್ಲಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ಸ್ ಅಲ್ಲಿ. ಮತ್ತೆ ಪೇಷಂಟ್ಸ್ ಯಾವ ತರ ನೋಡೋದು, ಅವ್ರ ತರ ಯಾವ್ದು. ಹಾ ಸರ್. ಏನ್ ಚೇಂಜಸ್ ಆಗಿದೆ? ಹಾ ಸರ್, ಹೌ ಟು ಸಿ ಪೇಷಂಟ್ಸ್, ಮತ್ತೆ ಅವ್ರ ಟಂಗ್ ಯಾವ ತರ ನೋಡೋದು, ಅವ್ರ ಕಾನ್ವರ್ಸೇಷನ್ ಯಾವ ತರ ಮಾಡೋದು, ವಿತ್ ಇನ್ 2-3 minutes ಅವರಲ್ಲಿ ಡಿಫ್ರೆನ್ಸ್ ಇನ್ ಅವ್ರ ಹೆಂಗ್ ಡಿಫ್ರೆನ್ಶಿಯೇಟ್ ಹೇಗ್ ಮಾಡೋದು, ಇದೆಲ್ಲ ವಿತ್ ಇನ್ 2-3 minutes ಅಲ್ಲಿ ಪೇಷಂಟ್ಸ್ ಯಾವ್ದು ಎದರಿಂದ ನಡ್ತಾ ಇದಾರೆ, ಅದರಿಂದ ಅವ್ರಿಗೆ ಏನ್ ಕೊರತೆ ಇದೆ ಅಂತ ಡಿಸೈಡ್ ಮಾಡ್ಬೋದು ಸರ್. ಸೂಪರ್ ಅಪ್ಪ, ಯು ಆರ್ ನೌ ಯು ಆರ್ ಜೂನಿಯರ್. ಆಫ್ಟರ್ 1-2-3 minutes. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಪೇಷಂಟ್ ಆಫ್ಟರ್ವರ್ಡ್ಸ್ ಒಂದ್ ಪಾಯಿಂಟ್ ಹಾಕಿ ಕಲರ್ ಥೆರಪಿ ಹಾಕ್ತೀನಿ ಸರ್, ಮತ್ತೆ ಅರಿಕ್ಯುಲರ್ ಥೆರಪಿನೂ ಹಾಕ್ತೇವೆ, ಮತ್ತೆ ಅಕ್ಯುಪ್ರೆಷರ್ ಪಾಯಿಂಟ್ ಕೊಡ್ತೇವೆ. ನೀವ್ ಹೇಳೋದು ಕಲರ್ ಥೆರಪಿ ಡೇ ಬೈ ಡೇ ಏನ್ ಕ್ಲಾಸ್ ಅಲ್ಲಿ ಹೇಳ್ತಿರಲ್ಲ ಸರ್, ನೆಕ್ಸ್ಟ್ ಡೇ ಯಾವ ಪೇಷಂಟ್ ಗೆ ಅಪ್ಲೈ ಮಾಡ್ತೇವೆ ಸರ್ ಅದನ್ನ. ವಾವ್, ಹೇಗಿದೆ ಇವತ್ತು ಕೇಳಿ ನಾಳೆ ಅಪ್ಲೈ ಮಾಡ್ತೇನೆ ಅಂದೆಲ್ಲ, ಹೇಗಿದೆ ರಿಸಲ್ಟ್? ಬೆಸ್ಟ್ ಸರ್, ಬೆಸ್ಟ್ ರಿಸಲ್ಟ್ ಸರ್. ಒಂದ್ ಪೇಷಂಟ್ ಕಮ್ಮಿ ಆಗಿ ನಾ 8-10 ಮಂದಿ ಕರ್ಕೊಂಡ್ ಬರ್ತಾನೆ ಸರ್. ಯಾವ ಥೆರಪಿ ನಿಮ್ ಕಡೆ ಇಷ್ಟು ಕ್ವಿಕ್ ರಿಸಲ್ಟ್? ಯಾವ್ದ್ರಲ್ಲಿ ಇಲ್ಲ ಸರ್. ನಾ ಫಸ್ಟ್ ಆಫ್ ಆಲ್ ಈಗ ನನ್ನ ಫ್ಯಾಮಿಲಿನೇ ಟೋಟಲಿ ಚೇಂಜ್ ಆಗಿದೆ ಸರ್. ಯಾರು ಮೆಡಿಸಿನ್ ಒಂಥರ ಬೇರೆ ನೋಡ್ತಾ ಇದ್ದಾರೆ ಸರ್. ಮೆಡಿಸಿನ್ ಅಂದ್ರನೇ ವಿಲನ್ ತರ ನೋಡ್ತಾ ಇದ್ದಾರೆ.
ನೋಡಿ, ಶಂಕರ್ ಅಂತೇಳಿ ಬಿಜಾಪುರದಿಂದ, ಇವ್ರು ನನ್ನ ಹತ್ರನೂ ಕಲ್ತಿಲ್ಲ. ನಾನು ವಿನೋದಿಗೆ ಕಲ್ಸಿದೆ. ವಿನೋದ್ ಕ್ಲಾಸ್ಮೇಟ್ ಶಂಕರ್. ಕ್ಲಾಸ್ಮೇಟ್ ಆಗಿರೋದ್ರಿಂದ ಅವ್ರು ಫೈರ್ ಶೇರ್ ಮಾಡಿದ್ರು ಅಗ್ನಿನ. ಸೊ ಶಂಕರ್ ಇವಾಗ ದಿನಕ್ಕೆ 10-20 ಪೇಷಂಟ್ ನೋಡ್ತಿದ್ದಾರೆ. ತುಂಬಾ ಎಸ್ ಸರ್, ಖುಷಿ. ಪರ್ ಡೇ ಮಿನಿಮಮ್ 15 ಪೇಷಂಟ್ ಅಬೌವ್ ಕ್ರಾಸ್ ಆಗ್ತಿದೆ ಸರ್ ಪರ್ ಡೇ. ನಿಮ್ ಕಡೆ ಬರೋಕ್ಕಿಂತ ಮೊದಲೇ 5 to 6, 7 ಪೇಷಂಟ್ ಆಗ್ತಿತ್ತು ಸರ್. ಈಗ ರಿಸಲ್ಟ್ ಜಾಸ್ತಿ ಬರ್ತಾ ಇರೋದ್ರಿಂದ ಅವರು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿದೆ ಸರ್. ನೀವು 6 ತಿಂಗಳ ಕೆಳಗೆ ಏನ್ ಮಾಡ್ತಿದ್ಯಪ್ಪ? ಸರ್ ಬಹಳ ಡಿಪ್ರೆಷನ್ ಅಲ್ಲಿ ಇದೆ ಸರ್. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಮಾಡ್ಬೇಕಂತ KS ಎಕ್ಸಾಮ್ ಟ್ರೈ ಮಾಡ್ತಿದ್ದೆ ಸರ್. ಒಂದ್ಸಲ ಪೊಲೀಸ್ ಆಗಿತ್ತು ಸರ್, ಅದು ಬಿಟ್ಬಿಟ್ಟೆ ಬೇರೆ ಗೌರ್ಮೆಂಟ್ ಜಾಬ್ಸ್ ಟ್ರೈ ಮಾಡ್ತಿದ್ದೆ ಸರ್. ಬಟ್ ಯಾವ್ದು ಕ್ಲಿಕ್ ಆಗ್ತಾ ಇರ್ಲಿಲ್ಲ ಸರ್. ಬಟ್ ವಿನೋದ್ ಫೈನಲಿ ನನ್ಗೆ ಇದು ಬಿಟ್ಬಿಡು, ಗೌರ್ಮೆಂಟ್ ಜಾಬ್ ಏನ್ ಇದು ಲೈಫ್ ಇಲ್ಲದ್ರಾಗ, ಇದು ನಿನ್ ಲೈಫ್ ಚೇಂಜ್ ಮಾಡ್ತಾ ಅಂತ ನನ್ಗೆ ಈ ಕಡೆ ತಮ್ಮಂದ ಸರ್. ಸೊ ಯಾವ ಗೌರ್ಮೆಂಟ್ ಜಾಬ್ ಬೇಡ, 5 ವರ್ಷಕ್ಕೊಂದ್ಸತಿ ಇಂಕ್ರಿಮೆಂಟ್ ಕೊಡ್ತಾರೆ ಅವರು. ನನ್ ಟೆಕ್ನಿಕ್ ಫಾಲೋ ಮಾಡು, ಎವ್ರಿ ವೀಕ್ ಇಂಕ್ರಿಮೆಂಟ್ ಇರುತ್ತೆ ಇಲ್ಲಿ. ಎಸ್ ಸರ್. ಡೈಲಿ ಡಿಸ್ಕಷನ್ ನಡೀತಾ ಇರುತ್ತೆ ಸರ್. ನಮ್ದು ಕಾಶಿನಾಥ್ ಸೊಡ್ಡಿ ಸರ್ದು, ವಿನೋದ್ ಸರ್ದು ಎಲ್ಲ ಕನ್ವರ್ಸೇಷನ್ ನಡೀತಾ ಇರುತ್ತೆ ಸರ್. ಯಾವ್ದೇ ಔಟ್ ಆಫ್ 10 ಪೇಷಂಟ್ಸ್ 8 ಪೇಷಂಟ್ ನಾರ್ಮಲಿ ಕೊಡ್ತೇವೆ ಸರ್. ಡಿಫ್ರೆನ್ಸ್ ಸಿಗುತ್ತೆ. 1-2 ಪೇಷಂಟ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸರ್ ನಮಗೂ, ಸ್ಟಿಲ್ ಲರ್ನಿಂಗ್ ಇರೋದ್ರಿಂದ. ಇಲ್ಲ, ಅವ್ರಿಗೆ ಸ್ವಲ್ಪ ಇವಾಗ ಏನ್ ಮಾಡ್ತೀರಾ ಅಂದ್ರೆ 10ರಲ್ಲಿ 8 ಕರೆಕ್ಟ್ ಆಗಿ ನೋಡ್ತಾ ಇದ್ರಲ್ವಾ? ಹಾ ಸರ್. ಓಕೆ, ಇನ್ನ 2 ಪೇಷಂಟಿಗೆ ಒಂದ್ ಕೆಲ್ಸ ಮಾಡು. ನೀವೆಲ್ಲ ಓದೋರಿದ್ರೆ MSc ಅಲ್ವಾ ತಮ್ದು? ಎಸ್ ಸರ್. ಇಂಗ್ಲಿಷ್ ಚೆನ್ನಾಗಿ ಓದಾಕ ಬರೆಯಕ್ ಬರ್ತೈತಾ? ಎಸ್ ಸರ್. ಸರಿ. ಸೊ ನೀವು ನೆಕ್ಸ್ಟ್ ನಮ್ಮ ನಾಡೀಶ್ವರ ಡಿವೈಸ್ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಸೊ Yes, sir. ಫಾರ್ ಒಂದು 10-12 ಜನನ ರಿಪೋರ್ಟ್ ರೈಟಿಂಗ್ ಅಂತ ಮಾಡ್ತಾ ಇದೀವಿ. ಸೊ ನೀವು Okay, sir. ಪೂರ್ತಿ ಸಾರಿ ಫೋನ್ ಮಾಡ್ಬಿಟ್ಟು ಆ ಗ್ರೂಪ್ ಸೇರ್ಕೊಂಬಿಡಿ. Okay, sir. ಯಾರ್ಯಾರು ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರೋ ಅವರೆಲ್ಲರೂ ಮೂರ್ತಿನ ಕಾಂಟ್ಯಾಕ್ಟ್ ಮಾಡಿ. ಮೂರ್ತಿ ಅವರೇ, ನಮ್ಮ ನಾಡೀಶ್ವರ ಆಲ್ಮೋಸ್ಟ್ ಹಾರ್ಡ್ವೇರ್ ಸಾಫ್ಟ್ವೇರ್ ರೆಡಿ ಆಗ್ತಾ ಇದೆ. ರಿಪೋರ್ಟ್ ರೈಟಿಂಗ್ ಬರ್ತಾ ಇದೀವಿ ನಾವು. ನಾವೊಂದು ಮೀಟಿಂಗ್ ಮಾಡೋಣ ಈ ಕಲರ್ ಥೆರಪಿ ಆದ್ಮೇಲೆ. ನನಗೆ ಸಾಲಿಡ್ ಆಗಿ ಒಂದು 15 ಜನ ಬೇಕು. ಓಕೆ ಸರ್. ಹೆಂಗ್ ಬರಿಬೇಕು ಅಂತಂದ್ರೆ, ನಾನು ಕ್ಲಾಸಲ್ಲಿ ಏನೇನ್ ಹೇಳಿರ್ತೀನಿ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಂಡು ನಾನು ಹೇಳಿದ್ದನ್ನ ಮತ್ತೆ ವಾಪಸ್ ಬರೆಯೋ ತರ. ಇದನ್ನ ಮಾಡಿದ್ರೆ ನಿಮ್ಗೆ ನವೆಂಬರ್ ಅಲ್ಲಿ ಒಂದು ಅದ್ಭುತವಾದ ಡಿವೈಸ್ ನಿಮ್ ಕೈಗೆ ಬರುತ್ತೆ. ಅದು ತುಂಬಾ ಕಡಿಮೆ. Yes, sir. ಓಕೆ, ಮತ್ ನಾವ್ ಪೇಷಂಟ್ ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಸರ್. ಈಗ ಕಾಯಿಲೆ ಯಾಕೆ ಬಂದಿದೆ, ಅದರಿಂದ ಬಂದಿದೆ, ಫುಡ್ ಯಾವ ತರ ತಗೋಬೇಕು, ಈಗ ಕಂಟ್ರೋಲ್ ಮಾಡಿದ್ರೆ ಫುಡ್ ಇಂದ ಏನೇನ್ ಚೇಂಜಸ್ ಆಗತ್ತೆ, ಇನ್ ಡಿಫಿಷಿಯನ್ಸಿ ಇದ್ರೆ ಹ್ಯಾಂಗ್ ಫುಡ್ ಹೇಳ್ತೇವೆ, ಹಂಗಿದ್ರೆ ಏನ್ ಫುಡ್ ಹೇಳ್ತೇವೆ ಸರ್. ಅವ್ರಿಗೆ ಒಟ್ಟು ಕಮ್ಮಿ ಮಾಡಕ್ ಟ್ರೈ ಮಾಡ್ತೇವೆ ಸರ್. ಏನೇ ಬೇಕಾದಂತ ಡಿಸೀಸ್ ಇರ್ಲಿ ಸರ್, ಅಂಜೋದಿಲ್ಲ ಸರ್. ಅದಕ್ಕ ಮೊದಲ ಅನ್ಸ್ತಿದ್ದೇವೆ ಸರ್. ಯಾವ್ದನ ಕಾಯಿಲೆ ಇರ್ಲಿ ಬರ್ಲಿ ನೋಡೋಣ. ಅಲ್ಲ, ಶಂಕರ್ ಅಂದ್ರೆ ಮಾಡಿದ್ದು ಸರ್. ನಾನು ಅವತ್ತು ಈ ಮನುಷ್ಯನಿಗೆ ನಾವ್ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳೋ ಗುಣ ತುಂಬಾ ಚೆನ್ನಾಗಿದೆ. ಯಾರು ತುಂಬಾ ಕೇಳಿಸ್ಕೊಳ್ಳೋ ಗುಣ ಇರುತ್ತಲ್ಲ ಅವ್ರಿಗೆ ತುಂಬಾ ಬೇಗ ಕಲಿತಾರೆ. ಕೆಲವ್ರಿಗೆ ಆ ತರದ ಗುಣ ಜಾಸ್ತಿ ಇರುತ್ತೆ. ಅಂದ್ರೆ ನಾನೇನೋ ಹೇಳ್ಬಿಡ್ಬೇಕು ಫಸ್ಟ್. ನೀವು ಪ್ರತಿ ಸಲ ಸೆಷನ್ ಮಾಡಿದಾಗ್ಲು ಇವತ್ತು ಒಂದು ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಮತ್ತೆ ಫೈರ್ ಬಗ್ಗೆ ಒಂಚೂರು ಇಷ್ಟರಲ್ಲೇ ಮಾತಾಡಿದ್ರೆ ನಾವು ತುಂಬಾ ಚೆನ್ನಾಗಿ ಕಲಿತೀವಿ. ಇಲ್ಲ ನಮ್ ದೊಡ್ಡಮ್ಮನಿಗೆ ಸೊಂಟ ನೋವ್ತಾ ಇದೆ, ನಮ್ ತಾತನಿಗೆ ಮಂಡಿ ನೋವ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಮ್ಯಾಟರ್ ಡೈವರ್ಟ್ ಆಗ್ಬಿಡುತ್ತೆ. ಸ್ಟ್ರಾಂಗ್ ಆಗಿ ಕಲ್ತ್ ಬಿಡಿ. ಎಲ್ಲ 10 ಎಲಿಮೆಂಟ್ಸ್ ಮುಗಿದ್ಮೇಲೆ ಚಿಕ್ಕಮ್ಮ ದೊಡ್ಡಮ್ಮನೆಲ್ಲ ನೋಡ್ಕೊಂಡ್ ಬರೋಣ. ಇದಾಗಿ ಸರ್, ಇವತ್ತು ನಿಮ್ಮ ಒಬ್ಬ ಒಳ್ಳೆ ಸ್ಟೂಡೆಂಟ್ಸ್, ತುಂಬಾ ಸೀನಿಯರ್ ಸ್ಟೂಡೆಂಟ್ ಅಮಿತ್ ಕಪೂರ್ ಡೆಲ್ಲಿಯಿಂದ ಫೋನ್ ಮಾಡಿದ್ರು 3 ಗಂಟೆಗೆ ನನ್ಗೆ. ಓಕೆ, ಅವ್ರಿಗೆ ಯಾರೋ ನಮ್ ಡೆಲ್ಲಿ ಆಫೀಸಿಂದ ಕನೆಕ್ಟ್ ಮಾಡ್ಕೊಟ್ಟಿದ್ದಾರೆ. ಈ ತರ ಮೂರ್ತಿ ಒಳ್ಳೆ ಸೆಷನ್ ಆಗಿದೆ ಇವತ್ತು, ತುಂಬಾ ಹಿನ್ಯಾಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಮ ಗುರುಗಳು ಬಸವರಾಜ್ ಸರ್ ಹೆಸರು ತಗೊಂಡು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಆಕ್ಚುಲಿ ಒಂದು ಪೇಷಂಟ್ 20 ನಿಮಿಷ ಮಿನಿಮಮ್ ತಗೋತೀನಿ, ಈ ಬಸವರಾಜ್ ಸರ್ 3 ನಿಮಿಷದಲ್ಲಿ ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ರು ಸರ್. ನಾನು ಅದನ್ನ ಎಷ್ಟು ಸಿಂಪಲ್ ಆಗಿ ಹೇಳಿದೀನಿ ಅಂತ ಹೇಳಿದ್ರೆ, ನನಗೆ ಹೊಟ್ಟೆ ಹಸಿತಾ ಇದೆ ಸರ್. ಇವಾಗ ನಾನು ತುಂಬಾ ಹೊಟ್ಟೆ ಹಸಿತಾ ಇದೆ. ಎಷ್ಟಂದ್ರೆ 1 ತಟ್ಟೆ ಅನ್ನ ಕೊಟ್ಟು ತಿನ್ನೋಷ್ಟು ಹೊಟ್ಟೆ ಹಸಿತಾ ಇದೆ ನನ್ಗೆ. ನಾನು ಅವ್ರಿಗೆ ಹೇಳಿದ್ದೇನಪ್ಪ ಅಂದ್ರೆ, ಬಸವರಾಜ್ ಸರ್ ಏನ್ ಮಾಡ್ರು, 1 ಕಪ್ ಅನ್ನ ಕೊಡ್ತಾ, ಇಷ್ಟೇ ಒಂದು ಚಿಕ್ಕ ಕಪ್ ಅನ್ನ ಕೊಡ್ತಾ ಇದಾರೆ. ಬಸವರಾಜ್ ಸರ್ ನೋಡಿ ಕೋಪ ಬರ್ತಾ ಇದೆ ನನಗೆ. ಹೊಟ್ಟೆ ನೋಡಿ ಹಿಂಗ್ ಹಸಿತಾ ಇದೆ, ಈ ಮನುಷ್ಯ ಇಷ್ಟು ಕಪ್ ಅನ್ನ ಕೊಡ್ತಾ ಇದ್ದಾನಲ್ಲ. ಬಟ್ ಅದೇ ಬಸವರಾಜ್ ಏನ್ ಮಾಡ್ತಾರೆ, ಬ್ಯಾಗ್ ಇಂದ ಒಂದ್ ಸ್ವಲ್ಪ ಪಲ್ಯ ತೆಗೆಯೋದು, ಇನ್ನೊಂದೇನೋ ತೆಗೆಯೋದು, ಉಪ್ಪಿನಕಾಯಿ ತೆಗೆಯೋದು, ಮಜ್ಜಿಗೆ ತೆಗೆಯೋದು, ಸಾಂಬಾರ್ ತೆಗೆಯೋದು, ಏನೋ ತಂಬುಳಿ ತೆಗೆಯೋದು, ಕೋಸಂಬರಿ ತೆಗೆಯೋದು, ಎಲ್ಲ ತೆಗೆದು ಇಟ್ಬಿಟ್ಟು ಲಾಸ್ಟ್ ಒಂದ್ ಚಪಾತಿ ಇಡ್ತಾ ಇದ್ದೀರಿ. ಆಗ ಅನ್ನ ನನಗೆ ತುಂಬಾ ಜಾಸ್ತಿ ಅನಿಸ್ಬಿಡುತ್ತೆ ಅವಾಗ. ಇದು ಈ ಬಸವರಾಜ್ ಸರ್ ಮಾಡ್ತಾರೆ ಕೆಲ್ಸ. ನೀವೇನ್ ಮಾಡ್ತಾ ಇದ್ದೀರಾ,
ಫಸ್ಟ್ ನಮ್ಮನ್ನ ಮುಟ್ಟಿದ ತಕ್ಷಣ ಒಂದು ಹೀಲ್ ಆಗ್ತಾ ಇದೆ, ಕಲರ್ ಆಗ್ತಾ ಇದ್ದೀರಾ, ಅರಿಕ್ಯುಲರ್ ಸೀಡ್ ಆಗ್ತಾ ಇದ್ದೀರಾ, ಮೆರಿಡಿಯನ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ನೀವ್ ಇಂಥ ಫುಡ್ ತಿನ್ಬೇಡಿ ಇದನ್ನ ತಿನ್ನಿ ಅಂತ ಹೇಳ್ತೀರಾ. ಸೊ ನನಗೆ ಒಂದು ಒಳ್ಳೆ ಊಟ ಸಿಕ್ಬಿಡುತ್ತಲ್ಲಿ. ಸೊ ಇಷ್ಟು ಕೆಲಸವನ್ನ ಬರೀ 3 ರಿಂದ 5 ನಿಮಿಷದಲ್ಲಿ ಮಾಡ್ತಾ ಇದ್ದೀರಾ. ಅಲ್ಲ, ಅದು ಒಂದು ಸ್ಪೀಡ್ ಆಕ್ಚುಲಿ ಡಯಾಗ್ನೋಸಿಸ್ ಅಷ್ಟೇ. ಇನ್ನು ಕೆಲವ್ರಿಗೆ ನಾವು ಜಾಸ್ತಿ 10 ನಿಮಿಷ 20 ನಿಮಿಷ ಡಾಕ್ಟರ್ ಹತ್ರ ಮಾತಾಡ್ಬೇಕಂತಾರೆ. ಯಾಕಂದ್ರೆ ಫ್ರೀ ಇದ್ದಾಗ ಮಾತಾಡೋಣ ಪಾಪ. ಐ ಹ್ಯಾವ್ ಟು ಜಸ್ಟಿಫೈ ಮಿನಿಮಮ್ 150 ಪೇಷಂಟ್ಸ್. ಬಟ್ ಜಸ್ಟಿಫೈ ಅಂದ್ರೆ ಅವಸರದಲ್ಲಿ ಏನ್ ಮಾಡಲ್ಲ ನಾನು. ನಿಮ್ಗೆ ನಾನು ನಿಮ್ ಕಾಯಿಲೆ ಬಗ್ಗೆ ಕನ್ಕ್ಲೂಡ್ ಆಗಿಲ್ಲ ಅಂತಂದ್ರೆ ಕ್ವಶನ್ ಕೇಳ್ತಾನೆ ಇರ್ತೀನಿ. ಯೂರಿನೇಷನ್ ಹೇಗಿದೆ, ನಿದ್ದೆ ಹೇಗಿದೆ, ಊಟ ಹೇಗಿದೆ, ಮೋಷನ್ ಹೇಗಾಗುತ್ತೆ, ಸ್ಕಿನ್ ಹೇಗಿದೆ. ನನ್ಗೆ ಯಾವಾಗ ನಿಮ್ಮ ಕಾಯಿಲೆ ಬಗ್ಗೆ ಡಯಾಗ್ನೋಸಿಸ್ ಕನ್ಫರ್ಮ್ ಆಗುತ್ತಾ ಅವಾಗೆ ಸೀಡ್ ಹಾಕೋದು ಸಿಂಗಲ್ ಪಾಯಿಂಟ್. ಅದು 2 ನಿಮಿಷಕ್ಕೆ ಆಗ್ಬೋದು, 3 ನಿಮಿಷಕ್ಕೆ ಆಗ್ಬೋದು, ಕೆಲವೊಂದ್ಸತಿ 5 ನಿಮಿಷ ಆಗ್ಬೋದು. ಬಟ್ ಫೈನಲ್ ಆಗಿ ಇವತ್ತು ಶಂಕರ್ ಹೇಳಿದ್ರೆ, ಮೂರ್ತಿ ಅವ್ರು ಹೇಳಿದ್ರಲ್ವಾ, ದ ಎಂಟೈರ್ ಬಸವ ಆಕ್ಟಿವ್ ಅಕಾಡೆಮಿ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಇಟ್ಸ್ ಎ ಪ್ರಿನ್ಸಿಪಲ್ ಆಫ್ ಇನ್ ಅಂಡ್ ಯಾಂಗ್. ಸೊ Yes, ಒಬ್ಬ sir. ಪೇಷಂಟ್ ಬಂದು ನಿಮ್ಮ ಎದುರಿಗೆ ಕುಂತಿದ್ದಾನಂದ್ರೆ 3 ನಿಮಿಷದಲ್ಲಿ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಬಾಡಿನಲ್ಲಿ 12 ಮೆರಿಡಿಯನ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಆ 12 ಮೆರಿಡಿಯನ್ ಅಲ್ಲಿ ಯಾವ ಮೆರಿಡಿಯನ್ ಅಲ್ಲಿ ಇನ್ ಎಕ್ಸಸ್ ಇದೆ, ಯಾವ ಮೆರಿಡಿಯನ್ ಅಲ್ಲಿ ಯಾಂಗ್ ಎಕ್ಸಸ್ ಇದೆ, ಇಲ್ಲ ಇನ್ ಡಿಫಿಷಿಯನ್ಸಿ ಇದೆ, ಇಲ್ಲ ಯಾಂಗ್ ಡಿಫಿಷಿಯನ್ಸಿ ಇದೆ. ಅದು ನಮಗೆ ಕನ್ಕ್ಲೂಡ್ ಆದ್ರೆ ಮಾತ್ರ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದು. ಫಾರ್ ಎಕ್ಸಾಂಪಲ್ ಪೇಷಂಟ್ ಬಂದು ಕುತ್ಕೋತಾನೆ, ಕುತ್ಕೊಂಡ ತಡ ಬಂದು ಹೇಳ್ತಾನೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಬಟ್ ನನಗೆ ಆಯಿಲ್ ಫುಡ್ ತಿಂದ್ರಿಗಿನಾಗ ಎದೆ ಉರಿ ಬರ್ತೈತೆ ಸರ್, ಇಂಡೈಜೆಷನ್ ಅನ್ಸುತ್ತೆ ಸರ್ ಅಂತ. 1 ನಿಮಿಷ ಸಾಕು, ನೆಕ್ಸ್ಟ್ ಬೇರೆ ಹೋಗೋದು ಬೇಡ. ಯುವರ್ ಲಿವರ್ ಈಸ್ ವೀಕ್, ದ ಲಿವರ್ ಇಸ್ ಕೋಲ್ಡ್, ಮುಗೀತು, 1 ಪಾಯಿಂಟ್ ಡಯಾಗ್ನೋಸಿಸ್. ಇನ್ಯಾಕೆ ಟೈಮ್ ಸ್ಪೆಂಡ್ ವೇಸ್ಟ್ ಮಾಡ್ತೀರಾ? ಬರ್ತೀರಾ, ಇನ್ನೊಬ್ಬ ಪೇಷಂಟ್ ಬರ್ತಾನ, ಸರ್ ರಾತ್ರಿ 3-4 ಸತಿ ಎದ್ದು ಸುಸಿಗೆ ಹೋಗ್ತೀನಿ ಸರ್ ಅಂತ. ಡಯಾಗ್ನೋಸಿಸ್ ಇಸ್ ಡನ್, ಯುವರ್ ಕಿಡ್ನಿ ಕೋಲ್ಡ್ನೆಸ್. ನೆಕ್ಸ್ಟ್ ಇನ್ನೊಂದು ಯಾಕೆ ಸುಮ್ಮನೆ ಒಂದು ಪಾಯಿಂಟ್, ಐ ನೋ ದ ಪಾಯಿಂಟ್. ನಿಮಗೆ ನೆಕ್ಸ್ಟ್ ಅನದರ್ 3 days ಅಲ್ಲಿ ರಾತ್ರಿ 3 ಸತಿ ಎದ್ದೇಳು, 1 ಸತಿ ಎದ್ದೇಳ್ತೀರಾ. ನೆಕ್ಸ್ಟ್ ಅನದರ್ 3 weeks ಆದ್ಮೇಲೆ ಎದ್ದೇಳೋದಿಲ್ಲ. ನೀವು ಆಯಿಲ್ ಫುಡ್ ತಿಂದಾದ್ಮೇಲೆ ಎದೆ ಉರಿ ಬರ್ತಾ ಇದೆ, ಯೂರಿನ್ ಸ್ಲೋ ಆಗಿ ಹೋಗ್ತಾ ಇದೆ ಅಂದ್ರೆ ಲಿವರ್ ಕೋಲ್ಡ್ ಇದೆ. ನಿನ್ ಜೊತೆ ಅರ್ಧ ಗಂಟೆ ಕುತ್ಕೊಂಡ್ರು, 1 ನಿಮಿಷ ಮಾತಾಡಿದ್ರು, ನಾನ್ ಕೊಡೋ ಪಾಯಿಂಟ್ ವಿತಿನ್ 5 days ಅಲ್ಲಿ ನೀವು ತಿಂದಿರೋ ಆಯಿಲ್ನ ಜೀರ್ಣ ಮಾಡುತ್ತೆ, ನಿಮ್ಮ ಯೂರಿನ್ ಸ್ಪೀಡ್ ಆಗುತ್ತೆ. ಓಕೆ, ಸೊ ಈವನ್ 4-5 ಕಾಯಿಲೆ ಹೇಳಿದ್ರು, ನೀವು 10 ಕಾಯಿಲೆ ಹೇಳಿ, ಆ 10 ಕಾಯಿಲೆನ ಒಂದು ಮೆರಿಡಿಯನ್ಗೆ ತರೋದು ನಮ್ ಕೆಲಸ. ಕೆಲವ್ರು Yes. ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಟಮಕ್ ವೀಕ್ ಇರ್ತೈತೆ. ಸ್ಟಮಕ್ ವೀಕ್ ಇರೋದ್ರಿಂದ ಯೂರಿನ್ ಪ್ರಾಬ್ಲಮ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ನಿಮ್ ಲೆಕ್ಕಕ್ಕ ನೀವೇನಂತಿದ್ರ, ನನಗೆ ತುಂಬಾ ಕಾಯಿಲೆಗಳು ಇದ್ದೀರಾ ಅಂತೇಳಿ ಒಂದಿಷ್ಟುದ್ದ ಲೀಸ್ಟ್ ಬರ್ಕೊಂಡ್ ಬರ್ತೀರಾ, ಕೇಳಿ ಸರ್ ಅಂತ. ಆ ಲೀಸ್ಟ್ ನಾನು ತುಂಬಾ ಜನರ ಜೊತೆ ಹೊರತಾ ಬಿಡಲ್ಲ. ಫಸ್ಟ್ ನನಗೆ ಕೊಡಮ್ಮ ನೋಡ್ತೀನಿ ಅಂತೀನಿ. ಯಾಕೆ ಗೊತ್ತಾ, ಆ ಎಂಟೈರ್ ಲಿಸ್ಟ್ ನ ಒಂದ್ ಮೆರಿಡಿಯನ್ ಕೋರಿಲೇಟ್ ಮಾಡ್ಕೋತೀವಿ ನಾವು. ಯಾವ್ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿದೆ. ಓಕೆ, ಸ್ಟಮಕ್ ಮೆರಿಡಿಯನ್ ಡಿಸ್ಟರ್ಬ್ ಆಗಿದೆ, ಲಿವರ್ ಮೆರಿಡಿಯನ್ ಡಿಸ್ಟರ್ಬ್ ಆಗಿದೆ. ಅವಾಗ ಏನ್ ಮಾಡ್ತೀವಿ ನಾವು, ಆ 2 ಮೆರಿಡಿಯನ್ ಲಿಂಕ್ ಆಗೋ ಪಾಯಿಂಟ್ ಹುಡುಕ್ತಿವಿ. ಕೆಲವೊಂದು ಮೆರಿಡಿಯನ್ ಪಾಯಿಂಟ್ ಕೊಟ್ರೆ ಆ ಮೆರಿಡಿಯನ್ ಮಾತ್ರ ವರ್ಕ್ ಆಗುತ್ತೆ. ಕೆಲವೊಂದು ಪಾಯಿಂಟ್ ಹೆಂಗಿರ್ತಾವ ಅಂದ್ರೆ 3-4 ಆರ್ಗನಿಕ್ ಕನೆಕ್ಟ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ SP6, ಅದು ಗಾಲ್ ಬ್ಯಾಡರು, ಲಿವರು, ಸ್ಪ್ಲೀನು, ಲಾರ್ಜ್ ಇಂಟೆಸ್ಟೈನ್ 4 ಆರ್ಗನ್ಗೂ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ನಾವು ಆಲ್ರೆಡಿ ರಿಸರ್ಚ್ ಮಾಡಿರೋದ್ರಿಂದ ನಮ್ಗೊಂದು ಕನ್ಕ್ಲೂಷನ್ ಬರ್ತೀವಿ. ನೀವು ನಮ್ಮ ಹತ್ರ ಇವಾಗ ನೋಡಿ, ಶಂಕರ್ ಬಿಜಾಪುರದಲ್ಲಿ ದಿನ 15-20 ಪೇಷಂಟ್ ನೋಡ್ತಾರೆ. ಎಷ್ಟು ಟೈಮ್ ತಗೋತಿಯಪ್ಪ ಒಂದು ಪೇಷಂಟ್ಗೆ? 3 ನಿಮಿಷ. Yes, ಅಭಿ ಈಗ ಒಂದ್ 5 minutes ತಗೋತಾ ಇದ್ದೀನಿ ಸರ್, 5-6 minutes. 5-6 minutes. ನಾನು 5-6 minutes ತಗೊಳೋದು. ಸೊ ನೀವು ಎಷ್ಟೇ ಅದ್ಭುತವಾದ ಹೀಲಿಂಗ್ ಮಾಡಿದ್ರು, ನಾರ್ಮಲ್ ಮಾಡಿದ್ರು, ಈ 5 ನಿಮಿಷ ಅನ್ನೋದು ನಿಮಗೆ ವೆರಿ ಪ್ರೀಶಿಯಸ್. ಎಷ್ಟು ಪ್ರೀಶಿಯಸ್ ಅಂತಂದ್ರೆ ನನಗೆ ಆ 5 ನಿಮಿಷದಲ್ಲಿ ಆ ವ್ಯಕ್ತಿಯ ಮಾನಸಿಕ ದೈಹಿಕ ಆಗು ಹೋಗುಗಳೆಲ್ಲ ನಿಮ್ ಕಣ್ಣೆದ್ರಿಗೆ ಬರ್ತವೆ. ಆ ಎಲ್ಲಾ ಮೆರಿಡಿಯನ್ಸ್ ನಿಮ್ ಕಣ್ಣೆದ್ರಿಗೆ ಬರ್ತವೆ. ಬೇರೆದೇನು ಓಡಲ್ಲ ಹೀಲರ್ ತಲೆಯಲ್ಲಿ. ನಾನು ಬೆಳಿಗ್ಗೆ 8-8:30 ಹೋಗಿ ಕೂತ್ಕೊಂಡ್ರೆ ಸಂಜೆ 5 ಗಂಟೆ ತನಕ ಪಕ್ಕದಲ್ಲಿ ಏನ್ ಮಾತಾಡ್ತಾರ, ಯಾರು ಬಂದಾರ, ಯಾರು ಹೋಗ್ಯಾರ, ಏನಿರಲ್ಲ.
ಒಂದು ಪೇಷಂಟ್ ಆದ್ಮೇಲೆ ಇನ್ನೊಂದು ಪೇಷಂಟ್ ಬರ್ತಾನಂದ್ರೆ ಆಸ್ ಎ ಹೀಲರ್ 5 ನಿಮಿಷ ಈಸ್ ಫಾರ್ ದಟ್ ಪೇಷಂಟ್. ನನ್ನ ಕೆಲಸ ಏನು, ಒಂದು ಬೆಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡಬೇಕು. ಬೇರೆ ಬೇರೆ ಅಕ್ಯುಪಂಚರಿಸ್ಟ್ 10 ಪಾಯಿಂಟ್ ಕೊಡ್ತಾರೆ, 20 ಪಾಯಿಂಟ್ ಕೊಡ್ತಾರೆ, ಅದೆಲ್ಲ ಬೇಡ. ನಮ್ಮ ಬಸವ ಅಕ್ಯು ಅಕಾಡೆಮಿ ಇಸ್ ವರ್ಕಿಂಗ್ ವಿತ್ ಸಿಂಗಲ್ ಪಾಯಿಂಟ್. ಆ ಒಂದು ಪಾಯಿಂಟನ್ನ ನಿನಗೆ ಬೆಸ್ಟ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ದೇನೆ ಅಂದ್ರೆ ಐ ಆಮ್ ಸಕ್ಸಸ್ಫುಲ್. ಆ ಸಕ್ಸಸ್ಫುಲ್ ಇರೋದ್ರಿಂದಾನೇ ಇವತ್ತು 100 ಜನ ಬರ್ತಿದ್ದಾರೆ. ನನ್ನ ಹತ್ರ ಒಂದೇ ಅಲ್ಲ, ಈವನ್ ನಮ್ಮ ಸ್ಟೂಡೆಂಟ್ಸ್ ಹತ್ರ. ಈ ಶಂಕರ್ ಅವ್ರ ಫೀಡ್ಬ್ಯಾಕ್ ಕೇಳಿದ್ರೇನೆ ಗೊತ್ತಾಗುತ್ತೆ. ಓಕೆ, ಸೊ ವೆಲ್ಕಮ್ ಶಂಕರ್. ಸೊ ಇವ್ರ ಥ್ಯಾಂಕ್ ಯು ಸರ್. ಇವ್ರು ಆಕ್ಚುಲಿ ಬಸವ ಅಕಾಡೆಮಿಗೆ ಡೈರೆಕ್ಟ್ ಆಗಿ ಸ್ಟೂಡೆಂಟ್ ಆಗಿರ್ಲಿಲ್ಲ. ಕೆಂಬಾವಿ ಹತ್ರ ಕಲ್ತಿರೋದು ನೋಡಿ, ಅವ್ರು ಮಾಡೋ ಕೆಲಸ ನೋಡಿ ಇನ್ಸ್ಪೈರ್ ಆಗಿ ನಾನು ಪ್ರೆಸೆಂಟ್ ಗ್ರೂಪಿಗೆ ಆ್ಯಡ್ ಆಗಿದೆಯಪ್ಪ ಇವಾಗ. ಎಸ್ ಸರ್, ಮೊನ್ನೆ ಆಡ್ ಮಾಡಿದ್ದೀರಾ ಸರ್? ಆ್ಯಡ್ ಮಾಡಿದೆ. ಯಾಕೆ ಮಾಡಿದೆ ಅಂದ್ರೆ ಇಂಥವ್ರು ಬೇಕು ನನಗೆ. ಶಂಕರು ಮತ್ತೆ ಗಂಗಾಧರ್ ಮತ್ತೆ ಮೂರ್ತಿ ಮತ್ತೆ ಸುಮಾರು ವಿನೋದ್, ಈ ತರದಲ್ಲಿ ನನಗೆ 1,000 ಜನ ಸಿಕ್ಕರೆ ಸಾಕು, ಕರ್ನಾಟಕನ್ ಚೇಂಜ್ ಮಾಡಕ್ ಬಿಡ್ತೀವಿ ನಾವು. ಏನಪ್ಪ ಇವಾಗ ಎಷ್ಟು ಜನಕ್ಕೆ ಗೊತ್ತು ನೀನು ಹೀಲರ್ ಅಂತ ಹೇಳಿ ಶಂಕರ್? ಸರ್ ತುಂಬಾ ಜನ ಆನ್ಲೈನ್ ಕಾಲ್ಸ್ ಬರ್ತಾ ಇದ್ದಾವೆ, ಆಫ್ಲೈನ್ ಕಾಲ್ಸ್ ಬರ್ತಾ ಇದ್ದಾವೆ. ಬಟ್ ಇಲ್ಲಿ ಬಂದ ಟ್ರೀಟ್ಮೆಂಟ್ ಬೇರೆ ಬೇರೆ ಊರಿಂದ, ಬಾಗಲಕೋಟ್ಲಿಂದ, ಬೆಳಗಾವದಿಂದ, ಎಲ್ಲಾ ಕಡೆಯಿಂದ ಬಂದು ಟ್ರೀಟ್ಮೆಂಟ್ ತಗೋತಿದ್ದಾರೆ ಸರ್. ನೋಡಪ್ಪ, ಅರೌಂಡ್ ವಿತಿನ್ 2 months 150 ಅಬೌವ್ ಪೇಷಂಟ್ಸ್ ನೋಡಿದ್ದೇನೆ ಸರ್ ಈಗ. ಬಟ್ ರಿಸಲ್ಟ್ ಚೆನ್ನಾಗಿದೆ ಸರ್. ಫೈನಲಿ ಇಲ್ಲಿ ಮ್ಯಾಟ್ರ್ ಆಗೋದೇನಪ್ಪ ಅಂದ್ರೆ ಬಂದವನು ವಾಸಿ ಆಗ್ಯಾನ ಇಲ್ಲ ಅಂತ. ನೀನ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಮ್ಯಾಟ್ರ್ ಅಲ್ಲ. ನಿನ್ ಮೆಡಿಸಿನ್ ಕೊಡ್ತೀಯ ಬಿಡ್ತೀಯ ಅನ್ನೋದು ಮ್ಯಾಟ್ರ್ ಅಲ್ಲ. ನೀನು ಆ ಪೇಷಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದೀಯಾ ಇಲ್ಲ? ತೋರಿಸ್ತಾ ಇದೀಯಪ್ಪ ಇಂಪ್ರೂವ್ಮೆಂಟ್? ಎಸ್ ಸರ್, ಅವರೇ ಒಂದ್ ಪೇಷಂಟ್ ಆರಾಮ ಆಗಿದ್ಮ್ಯಾಗೆ 8-10 ಮಂದಿ ನಾವು ಕರ್ಕೊಂಡ್ ಬರ್ತಿದ್ದಾರೆ ಸರ್. ಒಬ್ಬರು ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಎಲ್ಲಾಗಿದ್ದಾರೆ ಅಂತ. ಸೂಪರ್ ಅಪ್ಪ, ಅದ್ಭುತ. ಮತ್ತ ಅದರಿಂದ ನಿಮ್ ಕ್ಲಾಸ್ ಕೇಳೋದ್ರಿಂದ ನಮ್ಮ ಹೆಲ್ತ್ ಮೇಲೂ ತುಂಬಾ ಎಫೆಕ್ಟ್ ಬೀಳ್ತಾ ಇದೆ ಸರ್. ಡೈಲಿ ಮಾರ್ನಿಂಗ್ 5 o'clock ಎದ್ದು ವಾಕಿಂಗ್, ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದು, 0 ಸ್ಟೇಟ್ ಮೆಡಿಟೇಷನ್ ಮಾಡೋದು. ನಾವು ಆಕ್ಚುಲಿ 5 o'clock ಹೇಳ್ತಿದ್ದೇ ಇಲ್ಲ ಸರ್. 6:30 7 o'clock ಹೇಳೋದು, 11:30 11 12 o'clock ಮಲ್ಕೊಳ್ಳೋದು ಮಾಡ್ತಿದ್ದೇವೆ. ಅದು ನಿಮ್ ಕ್ಲಾಸ್ ಕೇಳಿ ಅದರಿಂದ ಪ್ರಭಾವಿತರಾಗಿ ಈಗ 9:30 ಅಂದ್ರೆ ಮಲ್ಕೋತೇವೆ ಸರ್. 9:30 10 o'clock ಅಂದ್ರೆ ಮಲ್ಕೊಂಡ್ ಬಿಡ್ತೇವೆ. 5 o'clock ಶಾರ್ಪ್ ಹೇಳ್ತಾ ಇದ್ದೇವೆ. ಸೊ ಈಗಿನ ಯುವಕರು ಈ ಬಸವ ಅಕ್ಯು ಅಕಾಡೆಮಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಸೆಲೆಕ್ಟ್ ಮಾಡ್ತಿರೋದು, ಅವ್ರು ಬಂದು ಕಲಿತಾ ಇರೋದು ಶುಭ ವಿಚಾರ. ನೋಡಿ, ಈ ಹುಡುಗನ್ ಕಲ್ಸಿದೆ ಅನ್ಕೊಳ್ಳಿ, ಅವ್ನು ಮಿನಿಮಮ್ ಇನ್ನೊಂದು 50 ವರ್ಷ ಪ್ರಾಕ್ಟೀಸ್ ಮಾಡ್ತಾನೆ. ಸೊ ನಾಟ್ ಪ್ರೆಸೆಂಟ್ ಜನರೇಷನ್, ನೆಕ್ಸ್ಟ್ ಜನರೇಷನ್ ಉದ್ಧಾರ ಆಗತ್ತೆ. ತುಂಬಾ ಖುಷಿ ಆಯ್ತು ಶಂಕರ್, ನಮ್ ಜೊತೆ ಈಗ ಕೆಲಸ ಮಾಡಿ, ನಮ್ ಜೊತೆ ರಿಸರ್ಚ್ ಟೀಮ್ ಅಲ್ಲಿ ಕೆಲಸ ಮಾಡಿ ನೀವು ಇನ್ನು ಅದ್ಭುತವಾದ ಕಲಿತೀರಾ. ಓಕೆ, ಥ್ಯಾಂಕ್ ಯು ಸರ್. ಆಶೀರ್ವಾದ ಇರ್ಲಿ ಸರ್ ನಿಮ್ದು. ಹೀಗೆ ನಿಮ್ ಜೊತೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ನಿಮ್ ಜೊತೆ ಯಾವಾಗ್ಲೂ ಇರ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಾಲಿಂಗರಾಯರೇ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಸರ್? ಸೂಪರ್ ಆಗಿದೆಯಪ್ಪ. ಎನಿ ಕ್ವೆಶ್ಚನ್ ಆನ್ ದಿಸ್ ಎಲಿಮೆಂಟ್ಸ್ ಆರ್ ಎನಿ ಫೀಡ್ಬ್ಯಾಕ್? ಫೀಡ್ಬ್ಯಾಕ್ಸ್ ತುಂಬಾ ಇದೆ ಸರ್, ಕ್ಲಾಸ್ ಅಲ್ಲೆಲ್ಲ ಹೇಳಿಕ್ಕಾಗಲ್ಲ. ಮೋಸ್ಟ್ಲಿ ಒಂದಿನ ಬೇಕಾಗತ್ತೆ ಅನ್ಸುತ್ತೆ. ಆ ರೇಂಜಿಗೆ ಮೇ ಬಿ ನಿನ್ ಪ್ರೊಫೆಷನ್ ಚೇಂಜ್ ಆಗ್ಬೋದೇನ ನೆಕ್ಸ್ಟ್ ಇಯರ್ಗೆ. ಅದ್ರೆ ಕಾಯ್ತಾ ಇದೀನಿ ಸರ್ ನಾನು. ಮೋಸ್ಟ್ಲಿ 50-50 ಆಗಿದೆ ಸರ್. ಈಗ ಅರ್ಧ ಮೈಂಡ್ ಚೇಂಜ್ ಆಗಿದೆ. ಓಕೆ. ಒಂದು ಅಂದ್ರೆ ಲಾಸ್ಟ್ 2 weeks ಮುಂಚೆ ಊರಿಗೆ ಹೋಗಿದೆ ಸರ್. 8, 9, 10, 11ನೇ ತಾರೀಕು. ಸೊ ಅಲ್ಲೊಂದು ಹತ್ತತ್ರ ಒಂದು 100 ಜನ, 3 ದಿವಸದಲ್ಲಿ ಒಂದು 100 ಜನ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಸರ್. ಅದ್ಭುತ. ಏನೊಂದ್ ಮೆಂತೆ ಕಾಳು ಒಂದ್ ಪೇಪರ್ ಹಾಕೋದು. ಎಲ್ಲ ತಗೊಂಡೋಗಿದ್ದೆ ಈ ತರ, ಇದ್ರಲ್ಲೆಲ್ಲ ಈ ತರನೇ ಮೆಂತ್ಯದೆಲ್ಲ ಇದ್ರ ಬಾಕ್ಸ್ ಅಲ್ಲಿ ತಗೊಂಡೋಗಿದ್ದೆ, ಚಿಕ್ಕ ಬಾಕ್ಸ್. ಮತ್ತೆ ಮೆಟೀರಿಯಲ್ ತಗೊಂಡೋಗಿದ್ದೆ. ಸೊ ಬೇರೆ ಬೇರೆದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ತುಂಬಾ ರಿಸಲ್ಟ್ಸ್ ಇದೆ ಸರ್ ಹೇಳಲಿಕ್ಕೆ. ಮೇಜರ್ ಆಗಿ ನಮ್ಮ ತಂದೆಯವ್ರಿಗೆ ಹುಷಾರಿರ್ಲಿಲ್ಲ, ಅನ್ಕಾನ್ಸಿಯಸ್ ಇದ್ರು. ಮತ್ತೆ 2 ದಿನ ಮಾತಾಡಿರ್ಲಿಲ್ಲ, 1 night 1 day. ಸೊ ಅದು ಕೂಡ ರಿಸಲ್ಟ್ ಕಲರ್ ಇಂದಾನೆ ಬಂತು ಸರ್. ಸೂಪರ್, ದಟ್ ಇಸ್ ದ ಪವರ್ ಆಫ್ ಕಲರ್ಸ್. ನಾನು ಇಲ್ಲೇ ಇದ್ಕೊಂಡೆ ಇದು ವಾಟ್ಸಪ್ ಅಲ್ಲಿ ಫೋಟೋ ರೆಡಿ ಮಾಡಿ ಕಳ್ಸಿದ್ದೆ. ನಾನೇ ಓನ್ ಥೆರಪಿ ಕೊಟ್ಟೆ. ಸೊ ನಿಮ್ದು ರೆಡಿ ಮೇಡ್ ಪ್ರೋಟೋಕಾಲ್ ಅಲ್ಲಿ ಇರ್ಲಿಲ್ಲ, ಅದು ಆ ಪ್ರೋಟೋಕಾಲ್ ಇರ್ಲಿಲ್ಲ.
ನಾನು ಅವ್ರಿಗೆ ಏನಾಗಿದೆ ಅಂತ ಎಲ್ಲ ನಮ್ಮ ತಾಯಿ ಹತ್ರ ಮಾತಾಡಿ ಡೀಟೇಲ್ಸ್ ತಗೊಂಡು ಅದಕ್ಕೊಂದು ಕಲರ್ ಪ್ರೋಟೋಕಾಲ್ ರೆಡಿ ಮಾಡಿಸಿ ಕೊಟ್ಟು ಕಳಿಸಿದ್ದೆ ಸರ್. 10 ಎಲಿಮೆಂಟ್ಸ್ ಗೊತ್ತಿದ್ರೆ ನೀವೇ ಪ್ರೋಟೋಕಾಲ್ ಮಾಡ್ತೀರಾ ಅಷ್ಟೇ. ಹೌದು ಹೌದು ಸರ್, ಅದೊಂದು ತುಂಬಾ ಒಳ್ಳೆ ರಿಸಲ್ಟ್ಸು. ನಮ್ಮ ವೈಫ್ದು ಅಜ್ಜಿ ಇದ್ದಾರೆ, ಮೋಸ್ಟ್ಲಿ 70+ ಇದ್ದಾರೆ. ಅವ್ರದ್ದು ಕೂಡ ಇದೇ ತರ ಆಗಿದೆ ಸರ್ ಕೇಸು. ಅವರು ಶುಗರ್ ಜಾಸ್ತಿ ಇದೆ, ಅವರಿಗೆ 300+ ಶುಗರ್ ಇದೆ. 2 ಕಾಲು ಊತ ಬಂದಿತ್ತು, 2 ಕಾಲು ಊತ ಇದೆ. ಅವ್ರಿಗೆ ಇಬ್ಬರು ಹಿಡ್ಕೊಂಡ್ ಬಂದಿದ್ದಾರೆ, ಈ ಕಡೆ ಒಬ್ರು ಹಿಡ್ಕೊಂಡ್ ಬಂದಿದ್ದಾರೆ ನಮ್ಮ ಹತ್ರ ಬರ್ಬೇಕಾರೆ. ಓಕೆ. ಸೊ ಅವರಿಗೆ ಅದೇ SP9 ಮತ್ತೆ ಇದು liver 2 ಎಲ್ಲ ಕೊಟ್ಟಿದ್ದೆ. ನಮ್ ಕಾಲೊಂದು ಊತ ಕಮ್ಮಿ ಆದ್ರೆ ಸಾಕಪ್ಪ, ನಡಿಯಕ್ಕೆ ಆಗ್ತಾ ಇಲ್ಲ, ಎದ್ದು ನಿಂತ್ಕೊಳಕ್ ಆಗ್ತಾ ಇಲ್ಲ. ಕಾಲೊಂದು ಊತ ಕಮ್ಮಿ ಆದ್ರೆ ಸಾಕು ಅಂತ ಪುಣೆಯಿಂದ ಬಂದಿದ್ದಾರೆ. ಆಕ್ಚುಲಿ ನಾನು ಬಂದಿದ್ದೀನಿ ಅಂತ ಶಿವ. ಪುಣೆಯಿಂದ ಬಂದಿದ್ರು. ಸೊ ಅದಕ್ಕೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಇವಾಗ ಒಬ್ರೇ ವಾಕಿಂಗ್ ಮಾಡ್ತಾ ಇದ್ದಾರೆ 2 ಕಿಲೋಮೀಟರ್. ವಾವ್. ಒಂದೇ 3 ದಿವಸದಲ್ಲಿ ಕಾಲು ಊತ ಕಮ್ಮಿ ಆಗಿದೆ. ಅದೇ 2ನೇ ದಿನದಿಂದ ನಡಿಯಕ್ಕೆ ಶುರು ಮಾಡಿದ್ದಾರೆ. ಯಾರು ಕೈ ಹಿಡಿತಾ ಇಲ್ಲ, ಈಗ ಕೈ ಹಿಡ್ಕೊಂಡಿಲ್ಲ, ಆರಾಮಾಗಿ ಅವರೇ ಒಬ್ಬರೇ ವಾಕ್ ಮಾಡ್ತಾರೆ ಅವರು. ಆ ಥರ ತುಂಬಾ ರಿಸಲ್ಟ್ಸ್ ಇದೆ ಸರ್. ಮತ್ತೆ ಇದು ಮಂಡಿ ನೋವುಗಳಿಗೆ, ಬ್ಯಾಕ್ ಪೇನು, ಇದು ನೀವು LI4 ಒಂದು ಪಾಯಿಂಟ್ ಹೇಳಿದ್ರಿ, ದೆವ್ವ ಭೂತ ಬಿಡಿಸೋ ಪಾಯಿಂಟ್ ಅಂತ. ಎಸ್, ಬಿಡಿಸಿತ್ತದು. ಅದು ಕೂಡ ವರ್ಕ್ ಆಗಿದೆ ಸರ್. ಅದು Yes. ಒಬ್ಬರಿಗೆ ಕೊಟ್ಟಿದ್ದೆ ಪಾಯಿಂಟ್, ವರ್ಕ್ ಆಗಿದೆ. ಈಗ ನಾರ್ಮಲ್ ಆಗಿದ್ದಾಳೆ, ಏನೋ ಆ ಥರ ಇದು ಮಾಡ್ತಾ ಇಲ್ಲ ಅಂತ ಸಿಂಪ್ಟಮ್ಸ್ ಎಲ್ಲ ಇದು ಮಾಡಿದ್ದಾರೆ ಸರ್, ಹೇಳಿದ್ದಾರೆ. ನೀವು ಪ್ರೆಸೆಂಟ್ ಬ್ಯಾಚ್ ಸ್ಟೂಡೆಂಟ್ ಅಲ್ವಾ? ಹೌದು ಹೌದು ಸರ್, ಇವಾಗ ಕರೆಂಟ್ ಬ್ಯಾಚ್. ಕರೆಂಟ್ ಬ್ಯಾಚ್ ಅಲ್ಲಿ ಇನ್ನ ಲಾರ್ಜ್ ಇಂಟೆಸ್ಟೈನ್ ಆಗಿಲ್ಲ ಅಲ್ವಾ? ಇಲ್ಲ, ನಮ್ಗೆ ಬೇರೆ ಬೇರೆ ಇದರಲ್ಲಿ ಹೇಳಿದಿರ ನೀವು, ಹೆಲ್ತ್ ಅಂಡ್ ಇದರಲ್ಲಿ, ಇದು ಫುಡ್ ಅಂಡ್ ಇದರಲ್ಲಿ ಹೇಳಿದಿರ, Nutrition ಅಲ್ಲಿ. Okay. ಹೇಳಿದಿರ. ಎಲ್ಲಾ ಕ್ಲಾಸ್ ಅಲ್ಲಿ ಹಂಗೆ ಆಚೆ ಬರ್ತಾ ಇರ್ತೈತೆ, ಬಿಡ್ತಿರೋದೆ. ಅದೇ ಎಲ್ಲ ಅದೇನಾಗಿದೆ, ಎಲ್ಲ ಕಡೆಯಿಂದನೂ ತಗೊಂಡಿಸಿ. ನಾನು ಲಾಸ್ಟ್ ಇಯರ್ ಕಲರ್ ಬ್ಯಾಚ್ ಇದು ಮಾಡಿದ್ದೆ, ಕಲರ್ ಥೆರಪಿಯಿಂದ. ಲಾಸ್ಟ್ ಆಗಸ್ಟ್ ಇಂದನೂ ಮಾಡ್ತಾ ಇದೀವಿ. ಸೊ ನಿಮ್ದೆಲ್ಲ ಮೋಸ್ಟ್ ಆಫ್ ದಿ ವಿಡಿಯೋಸ್ ಹಳೆವು ನೋಡಿದ್ದೀನಿ, ಮೇಜರ್ ಎಲ್ಲೆಲ್ಲಿ ಬಂದಿದೆ ಎಲ್ಲ ನೋಡಿದ್ದೀನಿ. ಸೊ ಆಮೇಲೆ ಈಗ ಕ್ಲಾಸ್ಗಳು ಯಾವ ಕೋರ್ಸು ಮಿಸ್ ಮಾಡಿಲ್ಲ. ಸೊ ನೀವು ಏನ್ ಹೇಳ್ತೀರ ಅದು ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಅದು ಮಾಡ್ತೀವಿ. ನೀವು ಹೇಳ್ದಂಗೆ ರಿಸಲ್ಟ್ ಬರುತ್ತೆ. ಸೊ ಹೇಳ್ದಂಗೆ ರಿಸಲ್ಟ್ ಬರ್ಬೇಕಂತ ಇಷ್ಟೆಲ್ಲ ನಾವು 15 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದೀವಿ. ಹೌದು ಸರ್, ಬರುತ್ತೆ ಸರ್. ಬೇರೆ ಅಕಾಡೆಮಿ ನಮಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಅಕ್ಯುರೇಸಿ ಇನ್ ಡಯಾಗ್ನೋಸಿಸ್. ಹೌದು ಸರ್, ನಾವೇನ್ ಹೇಳ್ತಾ ಇದೀವಿ ಅದೇ ತರ ನೀವು ರಿಸಲ್ಟ್ಸ್ ನೋಡ್ಬೋದು. ಸೊ ಈ ವರ್ಷದ ಇನ್ನೊಂದು ಡಿಸೈರ್ ಏನಪ್ಪಾ ಅಂತಂದ್ರೆ, ಅದ್ ಸಾಧ್ಯ ಆದ್ರೆ ನಮ್ಮ ಎಲ್ಲಾ ಸ್ಟೂಡೆಂಟ್ಸಿಗೆ ಒಂದು 7-8 ಸಾವಿರದ ಒಳಗಡೆನೆ ನಾವೊಂದು ಅದ್ಭುತವಾದ ನಾಡೀಶ್ವರ ಮಿಷನ್ ಕೊಡ್ಬೇಕಂತ ಪ್ಲಾನ್ ಇದೆ. ನೋಡೋಣ. ಸೊ ಹಾರ್ಡ್ವೇರ್ ಸಿಕ್ಕರು ಮಾಲಿಂಗರಾಯರೇ? ಸಿಕ್ಕಿದಾರಾ ಸರ್? ಮೈಸೂರಿಂದ ಒಬ್ಬ ಪರ್ಸನ್ ವಿತಿನ್ 2 ವೀಕ್ಸ್ ಅಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ಸ್. ಡೆಫಿನೆಟ್ ಆಗಿ ನೀವೆಲ್ಲರೂ ನಮ್ ಜೊತೆ ಇರ್ರಿ. ಆದಷ್ಟು ಇವಾಗ ನೋಡಿ, ನೀವೆಲ್ಲ ಟ್ರೀಟ್ ಮಾಡ್ತಾ ಇದ್ದೀರಾ, ರೆಸ್ಪಾನ್ಸ್ ಬರ್ತಾ ಇದೆ, ಜನ ಬರ್ತಿದ್ದಾರೆ. ನಿಮ್ ಕೈಯಲ್ಲಿ ಒಂದು ಮಿಷನ್ ಇತ್ತು ಅನ್ಕೊಳ್ಳಿ, ಸೈಂಟಿಫಿಕಲಿ ಅಪ್ರೂವ್ಡ್ ಡಿವೈಸ್. ಜಸ್ಟ್ ನಾಡಿ ನೋಡಿ, ಅದು ಸಜೆಷನ್ ಮಾಡುತ್ತೆ. ಅದ್ರ ಜೊತೆ ನಿಮ್ ಪ್ರಾಕ್ಟಿಕಲ್ ನಾಲೆಡ್ಜು, ನಿಮ್ಮ ನಾಡೀಶ್ವರ ಮಿಷನ್ ಏನ್ ಹೇಳುತ್ತೆ ಅದು ಎರಡನ್ನೂ ಸೇರಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಬಂದವ್ರಿಗೂ ನಂಬಿಕೆ ಜಾಸ್ತಿ ಆಗುತ್ತೆ. ಇವತ್ತು ಪ್ರೆಸೆಂಟ್ಲಿ ನಾಡೀಶ್ವರ 35,000 ಇದೆ. 35,000 ಸ್ವಲ್ಪ ಹೀಲರ್ಸ್, ಪ್ರಾಕ್ಟೀಷನರ್ಸ್ ತಗೋತಿದ್ದಾರೆ. ಬಟ್ ಅದ್ರದ್ದು ಅಡ್ವಾನ್ಸ್ ವರ್ಷನ್ ನಾವು ಒಂದು 7-8 ಸಾವಿರಕ್ಕೆ ಮಾಡ್ಕೊಡ್ತೀವಿ. ಡೆಫಿನೆಟ್ ಆಗಿ ನೀವೆಲ್ಲರೂ ನಮ್ ಜೊತೆ ಇರಿ, ಅದ್ಭುತವಾದ ಡಿವೈಸ್ ಬರುತ್ತೆ. ನೀವು ನಮ್ ಜೊತೆ ಇರ್ಬೇಕು. ಅಲ್ಲಪ್ಪ, ನೀವು ನಮ್ಮ ರಿಸರ್ಚ್ ಟೀಮ್ ಜಾಯಿನ್ ಆಗಿ ಮೂರ್ತಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಸರ್, ನಾನು ಮಾತಾಡಿ. ಯಾಕಂದ್ರೆ ಟೋಟಲ್ ಆಗಿ 30 ಪ್ಯಾಟರ್ನ್ಸ್ ಇದೆ, ನಾಡಿ ಪ್ಯಾಟರ್ನ್ಸ್. ಒಬ್ರು ಒಂದು ಪ್ಯಾಟರ್ನ್ ತಗೊಂಡು ಇನ್ ಡಿಟೇಲ್ ಆಗಿ ಬರೆದ್ರು ನಮ್ಗೆ ಅದು ಏನಾಗುತ್ತೆ ಅಂತಂದ್ರೆ, ಯೂಸರ್ ಯಾರು ನಾಡಿ ತಗೋತಾರೋ ರಿಪೋರ್ಟ್ ಬಂದಾದ್ಮೇಲೆ ಅನಿಸ್ಬೇಕು ಅವ್ರಿಗೆ, ಎಸ್ ನಾನ್ ಸಫರ್ ಆಗ್ತಿರೋದಿದೆ, ಇದು ಮಿಷನ್ ಎಕ್ಸಾಕ್ಟ್ ತೋರಿಸ್ತಾ ಇದೆ ಅಂತ ಹೇಳಿ. ದೆನ್ ಓನ್ಲಿ ನಾವು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಬೋದು. ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ ನ ಒಪ್ಸೋದಕ್ಕೆ ಕಷ್ಟ ಬೇಕಿಲ್ಲ, ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಬಟ್ ಈ ಸಿಂಗಲ್ ಪಾಯಿಂಟ್ ಸೀಡ್ ಥೆರಪಿನ ನಮಗ್ ಗೊತ್ತು ರಿಸಲ್ಟ್ ಬರುತ್ತೆ ಅಂತ, ಬಟ್ ಅನ್ನೋನ್ ಪರ್ಸನ್ ಬಂದಾಗ ಒಂಥರ ಡೌಟ್ಫುಲ್ ಆಗೇ ನೋಡ್ತಾರೆ. ಸೊ ಅವ್ರಿಗೊಂದು ನಮ್ ರಿಪೋರ್ಟ್ ಹೇಗ್ ಬರ್ಬೇಕು ಅಂತಂದ್ರೆ, ಅವ್ನ್ ರಿಪೋರ್ಟ್ ಓದಿದ್ಮೇಲೆ ಅನ್ಸ್ಬೇಕು, ಅಲ್ಲಲ್ಲೇ ನಾನು ಏನ್ ಹೇಳಿಲ್ಲ, ರಿಪೋರ್ಟ್ ಎಲ್ಲ ಹೇಳ್ತಾ ಇದೆ ಅಂತ ಹೇಳಿ. ಸೊ ಆ ತರ ಮಾಡ್ಬೇಕು ಅಂತಂದ್ರೆ ನಾನ್ ಕುತ್ಕೊಂಡ್ ಮಾಡ್ತೀನಿ, ಬಟ್ ನಾನು ಒಬ್ನೇ ಮಾಡಿದ್ರೆ 6 ತಿಂಗಳು ಬೇಕು ಅದಕ್ಕೆ ಕುತ್ಕೊಂಡ್ ಬರೆಯೋದಕ್ಕೆ. ಬಟ್ ನನ್ನ ಹತ್ರ ಕಲ್ತಿರೋರು ಆಲ್ರೆಡಿ ನನ್ಗೆ ಹೇಳಿರೋದೆಲ್ಲ ನೀವೇ ಹೇಳ್ತಿದ್ರಲ್ಲ, ಡೇ 1 ಇಂದ ಎಲ್ಲಾ ಕ್ಲಾಸ್ ಕಲಿತಾ ಇದ್ರಂತ.
ಸೊ ಈ ತರದವರು ಮೂರ್ತಿ ಅವರು ಟೀಮ್ ಸೇರ್ಕೊಳ್ಳಿ. ನನಗೊಂದು 20 ಜನ ಆದ್ರೆ ಕುತ್ಕೊಂಡು ಏನಿದೆ ದೊಡ್ಡ ಕೆಲಸ ಅಲ್ಲ, 2 ವಾರದಲ್ಲಿ ಇಲ್ಲ 3 ವಾರದಲ್ಲಿ ಮುಗಿಸ್ಬೋದು. ಸೊ ಬರೆಯೋದ್ರಿಂದ ಒಂದು ಡಿವೈಸ್ ರೆಡಿ ಆಗತ್ತೆ. ಈ ರಿಸರ್ಚ್ ಟೀಮ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಇನ್ನೂ ಹೆಚ್ಚಿಂದ ಕಲಿತೀರಾ. ಡೆಫಿನೆಟ್ಲಿ ಸರ್. ಸೊ ಡೆಫಿನೆಟ್ಲಿ. ಸೊ ಇವನ್ ತಾರಾ ಕಿರಣ್ ಅವ್ರನ್ನು ಇದು ಮಾಡಿ, ಮೂರ್ತಿ ಅವರೇ, ಅವ್ರು ಲಾಸ್ಟ್ ವೀಕ್ ಅವ್ರು ಬಂದಾಗ ಭೇಟಿ ಆಗಿದ್ರು. ಓಕೆ ಸರ್. ತಾರಾ ಕಿರಣ್ ಅವ್ರನ್ನು ಒಂದ್ಸತಿ ಮಾತಾಡಿ. ಸೊ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಅಕ್ಯುಪಂಚರ್ ಅಲ್ಲಿ ಸುಮಾರು 10-15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಮ್ಗಿಂತ ಸೀನಿಯರ್ ಅವರು. ಸೊ ಈ ತರ ಸೀನಿಯರ್ ಪರ್ಸನ್ಸ್ ನಮಗ್ ಬೇಕು, ಅನುಭವ ಇರೋರು. ರಿಪೋರ್ಟ್ ಇದು ರಿಸರ್ಚ್ ಟೀಮ್ ಅಲ್ಲಿ ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿ ಇವನ್ ಸಮ್ ಟೆಕ್ನಿಕಲ್ಸ್ ಏನಾರ ಇದ್ರು ಬೇಕಾದ್ರೆ ನನ್ನ ಕಡೆಯಿಂದ ಏನ್ ಹೆಲ್ಪ್ ಬೇಕಾದ್ರೆ ಮಾಡ್ಬೋದು. ಟೆಕ್ನಿಕಲ್ ಟೀಮ್ ರೆಡಿ ಇದೀವಿ. ಟೆಕ್ನಿಕಲ್ ಮಾಡೋರು ಬೆಂಗಳೂರು ತುಂಬಿಕೊಂಡಿದ್ದಾರೆ. ಒಂದ್ ಕೊಲ್ಲೋದ್ರೆ ಫುಲ್ ಟೈಮ್ ಅಂತಿಲ್ಲ, ಇನ್ ಕೇಸ್ ಏನಾರ ಎಮರ್ಜೆನ್ಸಿ ಇದ್ರೆ ಬೇಕಾದ್ರೆ ನಾವು ಅದು ಮಾಡ್ಬೋದು. ಮಾಡೋಣಂತೆ. ಬಟ್ TM ಸ್ಟೂಡೆಂಟ್ಸ್ ಇಷ್ಟೇ ಇರೋದು, ಬೇರೆ ಇಲ್ಲ. ಹೌದೌದು, TMA ಮೇನ್ ಫೋಕಸ್ ನಮ್ದು. ಇನ್ ಕೇಸ್ ಯಾವ್ದಕ್ಕಾರ ಟೆಕ್ನಿಕಲ್ ಏನಾರ ಇಶ್ಯೂ ಬಂತಂದ್ರೆ ಬೇಕಾದ್ರೆ ವಿ ಕ್ಯಾನ್ ಫೋಕಸ್ ಆನ್ ದಟ್. ವಿಲ್ ವರ್ಕ್ ಟುಗೆದರ್. ಬಟ್ ಫೈನಲ್ ಆಗಿ ನನ್ನ ಉದ್ದೇಶ ಈ ವರ್ಷದಲ್ಲಿ ನಾವೊಂದು ಅತ್ಯುತ್ತಮವಾದ ಡಿವೈಸ್ ಅನ್ನ ನಮ್ ಸ್ಟೂಡೆಂಟಿಗೆ ಕೊಡ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನೀವು ಜಸ್ಟ್ ಗೂಗಲ್ ಮಾಡಿ ಪಲ್ಸ್ ಡಯಾಗ್ನಿಸಿಸ್ ಡಿವೈಸಸ್ ಅಂತೇಳಿ. ಒಂದು ಪ್ರಪಂಚದಲ್ಲಿ ಒಂದು 5-6 ಇದಾವೆ, ಎಲ್ಲವೂ ಲಕ್ಷದ ಮೇಲಿದಾವೆ. ನಾನ್ ಇವತ್ತೇನಾದ್ರು ನಿಮಗೊಂದು 6-7 ಸಾವಿರಕ್ಕೆ 8 ಸಾವಿರಕ್ಕೆ ಇದನ್ನ ಕೊಟ್ರೆ ಇಟ್ ಇಸ್ ಒನ್ ಆಫ್ ದಿ ಮಿರಾಕಲ್. ಓಕೆ, ಅಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಕೊಡೋದು ಪ್ರಯತ್ನ ಪಡೋಣ. ನನಗೂ ಗೊತ್ತಿಲ್ಲ ಎಷ್ಟಾಗತ್ತೆ ಅಂತೇಳಿ, ಆದಷ್ಟು ಕಡಿಮೆ ಇದರಲ್ಲಿ. ಆಲ್ರೆಡಿ ನನ್ನ ನಾಡೀಶ್ವರನ 2018 ಅಲ್ಲಿ ಲಾಂಚ್ ಮಾಡಿದ್ದೆ. ಪ್ರೆಸೆಂಟ್ ಆಗಿ ಸುಮಾರು 1000 ಜನ ಯೂಸ್ ಮಾಡ್ತಿದ್ದಾರೆ. ಇವಾಗ ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಮಾಡಿರೋ ಎಕ್ಸ್ಪೀರಿಯನ್ಸ್. ಬಟ್ ಅದಕ್ಕೆ ಆಡ್ ಆನ್ ಮಾಡಬೇಕು. ಅದಕ್ಕೆ ನೀವು ನನ್ನ ಜೊತೆ ಇದ್ದಾಗ ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು. ಮಾಡೋಣ ಸರ್, ಮಾಡೋಣ ಜೊತೆಗೆ. ಡೆಫಿನೆಟ್ಲಿ ವೆಲ್ಕಮ್ ಟು ನಾಡೀಶ್ವರ. ತುಂಬಾ ಸರ್ ಶಿವಕುಮಾರ್, ಎನಿ ಕ್ವಶನ್ಸ್? ನಮಸ್ಕಾರ. ನಮಸ್ಕಾರ. ಆಕ್ಚುಲಿ ಒಂದೆರಡು ಕ್ವಶನ್ಸ್ ಇತ್ತು, ಮತ್ತೆ ಹಾಗೇನೆ ಒಂದೆರಡು ಫೀಡ್ಬ್ಯಾಕ್ ಇತ್ತು. ಹೇಳಿ First, ಶಿವಕುಮಾರ್. ಕ್ವಶನ್ಸ್ ಹೇಳ್ಬಿಡ್ತೀನಿ ಸರ್, ಸ್ವಲ್ಪ ಡೌಟ್ ಇತ್ತು. ಹಾ. ಒಂದು ಆಕ್ಚುಲಿ ಇದು ಡಾರ್ಕ್ ಬ್ಲೂ, ಈಗ ಸಿನ್ಸ್ ವಾಯು ಹೇಳ್ತಾ ಇರೋದ್ರಿಂದ, ಈಗ ಯಾವುದೇ ಒಂದು ಗಾಯಗಳಾಗಿರ್ಬೋದು ಅಥವಾ ಏನಾಗಿರ್ಬೋದು, ಅದು ಸುತ್ತ ಡಾರ್ಕ್ ಬ್ಲೂ ಸರ್ಕಲ್ ಹಾಕ್ತಿವಿ. ಬಿಕಾಸ್ ಆಫ್ ವಿಂಡ್ ಅದು ಚಲನೆ increase ಮಾಡ್ಬಿಟ್ಟು ಅಲ್ಲಿ ಚಲನೆ ಇನ್ಕ್ರೀಸ್ ಮಾಡಿ ಡ್ರೈನೆಸ್ ಕ್ರಿಯೇಟ್ ಮಾಡಿ ವಾಸಿ ಆಗುತ್ತೆ. ಹೌದು. ಸೊ ಅದೇ ಆಕ್ಚುಲಿ ನಾವು ಡಾರ್ಕ್ ಬ್ಲೂ ಹಾಕ್ದಾಗ ಅಲ್ಲಿ ನಾವು ಅದನ್ನ ವಾಶ್ ಮಾಡದೇ ಇರ್ಬೋದಲ್ವ ಸರ್? ಅದು ಅಥವಾ ವಾಶ್ ಮಾಡ್ಬೇಕಾದ್ರು? ವಾಶ್ ಮಾಡ್ಬೇಕಂತೇನಿಲ್ಲ. ಯಾಕೆಂದ್ರೆ ಸೆಪ್ಟಿಕ್ ಆಗ್ಬೋದು ವಾಶ್ ಮಾಡಿದ್ರೆ. ಈಗ ನೀರ್ ಹಾಕಿದ್ರೆ ಗಾಯಕ್ಕೆ ಅದೆಲ್ಲ ಇದಾಗುತ್ತೆ. ಸೊ ಅದು ವಾಶ್ ಮಾಡದೇ ಇರ್ಬೋದು. ಡಾರ್ಕ್ ಬ್ಲೂ ಹಾಕಿ ಬಿಟ್ಬಿಡಿ, ಅದು ಒಣಗುತ್ತೆ ಗಾಯ. ಗಾಯ ತುಂಬಾ ದೊಡ್ಡದಿತ್ತು, ಆಗ ಅಲ್ಲಿ ಗಾಯಕ್ಕೆ ಹಾಕಕ್ ಆಗ್ತಾ ಇಲ್ಲ ಅಂದ್ರೆ ಆ ರಿಫ್ಲೆಕ್ಸ್ ಗೆ ಹಾಕಿರೋ ವರ್ಕ್ ಆಗುತ್ತೆ. ರಿಫ್ಲೆಕ್ಸ್ ಪಾಯಿಂಟ್ ಗೆ ಹಾಕಿದ್ರೆ, ಕಾಲಲ್ಲಿ ಗಾಯ ಆಗಿತ್ತು, ಆಂಪ್ಯೂಟಿಂಗ್ ಮಾಡಿದ್ರು, ಬೆರಳು ತೆಗೆದಿದ್ರು ಅಂದ್ರೆ ಆ ಕಾಲಿನ ರಿಫ್ಲೆಕ್ಸ್ ಜಾಗ, ಇವೆರಡು ಕಾಲಲ್ವಾ? ಹೌದು ಸರ್. ಇಲ್ಲಿ ನೀವು ಡಾರ್ಕ್ ಬ್ಲೂ ಹಾಕಿರೋ ವರ್ಕ್ ಆಗುತ್ತೆ. ಓಕೆ 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 ಡೈರೆಕ್ಟ್ ಗಾಯಕ್ಕೂ ಆಗ್ಬೋದು, ಆ ರಿಫ್ಲೆಕ್ಸ್ಗೂ ಆಗ್ಬೋದು. ಓಕೆ ಸರ್. ಓಕೆ. ಸೊ ಎರಡು. ಮತ್ತೆ ಇನ್ನೊಂದು, ಈ ಅಭ್ಯಾಸ ಬಲ ಸರ್, ಅದು ಮೋಸ್ಟ್ಲಿ ಗೊತ್ತಿಲ್ಲ ಅದು ಯಾವ ತರ ಅಂದ್ರೆ, ಈಗ ನಾವು ಕೂತ್ಕೊಂಡಾಗ ಯಾವಾಗ್ಲೂ ಅಂದ್ರೆ ವಿಂಡ್ ಜಾಸ್ತಿ ಇದೆ ಅಂತ ಲಾಸ್ಟ್ ಇದ್ರಲ್ಲೂ ಕಲರ್ ಕ್ಲಾಸ್ ಅಲ್ಲೂ ಹೇಳಿದ್ರಿ. ಅದು ಕಾಲ್ ಅಲ್ಲಾಡ್ಸೋದು ತುಂಬಾ ಜಾಸ್ತಿ ಇದೆ ಕೆಲವರುಗಳಿಗೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಸರ್ ಅಂದ್ರೆ ಆಬ್ವಿಯಸ್ಲಿ ಚಲನೆ ಜಾಸ್ತಿ ಅದೇ ಇದೆ, ವಿಂಡ್ ಜಾಸ್ತಿ ಇದೆ ಅಂತ. ಸ್ಕೈ ಬ್ಲೂ ಆಗ್ಬೇಕು. ಆ ಸ್ಕೈ ಬ್ಲೂ ಹಾಕೊಂಡು ವಾಸಿ ಆಗುತ್ತೆ. ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತೀವಿ, ನಮ್ಮ ಅಂದ್ರೆ ಮೈಂಡ್ ಬರುತ್ತೆ ಇದು ತುಂಬಾ ಜಾಸ್ತಿ ಆಯ್ತಲ್ಲ ಅಂದ್ಬಿಟ್ಟು. ಬಟ್ ಆದ್ರೂ ಸ್ವಲ್ಪ ಸ್ಕೈ ಬ್ಲೂ ಹಾಕೊಂಡು ಒಂದು ಕಂಟ್ರೋಲ್ ಮಾಡ್ಬೇಕು ಅನ್ಕೊಂಡು ಇದ್ ಮಾಡ್ತಾ ಇದೀವಿ. ಹಾಕಿರೋ ವರ್ಕ್ ಆಗುತ್ತೆ. ಸರಿ ಸರ್. ಮತ್ತೆ ಎರಡು ಫೀಡ್ಬ್ಯಾಕ್ ಅಂದ್ರೆ, ಈಗ ನಂದು ಆಕ್ಚುಲಿ ಎವ್ರಿ ಇಯರ್ ಆಸ್ ಎ ಗೌರ್ಮೆಂಟ್ ಎಂಪ್ಲಾಯ್ ನಮ್ಗೆ ಮೆಡಿಕಲ್ ಟೆಸ್ಟ್ ಮಾಡೇ ಮಾಡ್ತಾರೆ. ಅದು ಕಂಪಲ್ಸರಿ. ನಾವು ಎಂಪ್ಯಾನಲ್ ಹಾಸ್ಪಿಟಲ್ಸ್ ಇರುತ್ತೆ, ಲೈಕ್ ಅಪೋಲೋ, ಸಾಗರ್ ಹಾಸ್ಪಿಟಲ್ಸ್ ಆ ತರ. ಲಾಸ್ಟ್ ಟೈಮು ಆಕ್ಚುಲಿ ನಂದು ಫ್ಯಾಟಿ ಲಿವರ್ ಅಂತ ಬಂದಿತ್ತು ಲಾಸ್ಟ್ ಇಯರ್. ಸೊ ನಾನು ಕಲರ್ ಥೆರಪಿ ಎಲ್ಲ ಲಾಸ್ಟ್ ಬ್ಯಾಚು ಮಾಡಿದ್ದೆ. TM ಜಾಯ್ನ್ ಆಗಿದ್ದೀನಿ. ಮತ್ತೆ ಈಗ ಮತ್ತೆ ಕಲರ್ ಥೆರಪಿ ಎಲ್ಲ ಮಾಡ್ತಾ ಇದೀನಿ. ಮತ್ತೆ ಮೊದ್ಲಿಂದ ಕೋರ್ಸ್ ಆಗ್ತಾನೆ ಇರ್ತೀರಾ. ಮಾಡ್ತಾ ಇದೀನಿ. ಅಕ್ಯುಪ್ರೆಷರ್ ಇಂದ ಸರ್, ಅದು ಬಿಡಿ, ಅದು ಯಾವ ಕೋರ್ಸ್ ತಗೊಂಡ್ರು ನಾನು ಮಾಡ್ಬೇಕು, ಮಾಡ್ತಾ ಇದ್ದೀನಿ. ಅಷ್ಟೊಂದು ಇಂಟ್ರೆಸ್ಟ್ ಇದೆ. ಪ್ಲಸ್ ಅದೇ ತರ ರಿಸಲ್ಟ್ ಕೂಡ ಸಿಗ್ತಾ ಇದೆ.
ಅದು ಈಗ ಮೊನ್ನೆ ನಾನು ಅದು ಮೊನ್ನೆ ರಿಪೀಟ್ ಮಾಡ್ಬೇಕಿತ್ತು, ಸಬ್ಮಿಟ್ ಮಾಡ್ಬೇಕಿತ್ತು ರಿಪೋರ್ಟ್. ಸರಿ ಹೋಗಿ ಟೆಸ್ಟ್ ಮಾಡಿದೀವಿ. ಆಕ್ಚುಲಿ ಆ 4 months ಇಂದ ಆಕ್ಚುಲಿ ನಾನು ಅದನ್ನ ಇದ್ ಮಾಡ್ತಾ ಇದ್ದು. ಅದು ಫ್ಯಾಟಿ ಲಿವರ್, ಈಗ ಫ್ಯಾಟಿ ಲಿವರ್ ಇಲ್ಲ ಸರ್. ಅದು ಅಷ್ಟೇ ಮುಗೀತಪ್ಪ. ಐ ವಾಸ್ ಪುಟಿಂಗ್ ಲಾಸ್ಟ್ 3 to 4 months ಇಂದ ಆರೆಂಜ್ ಆಗ್ತಾ ಇದೆ. ಅಷ್ಟೇ, ಬಜ್ಜಿ ಬೋಂಡಾ ಬಿರಿಯಾನಿ ಎಲ್ಲ ತಿನ್ಬೋದು ಇವಾಗ ನೀವು. ಸೊ ನಿಜ ನನಗೆ ಸರ್ಪ್ರೈಸ್ ಆಯ್ತು, ಏನ್ ಈ ತರ ಅಂತ. ಇಟ್ಸ್ ರಿಯಲಿ ಮಿರಾಕಲ್ ಒಂದು ಪಾಯಿಂಟ್ ಸರ್ ಅವೆಲ್ಲ ಏನ್ ಹೇಳ್ಕೊಡ್ತಾ ಇದ್ದೀರಾ. ಕಲರ್ ಥೆರಪಿನಲ್ಲಿ ಅಷ್ಟು ಕ್ರಾನಿಕ್ ಡಿಸೀಸಸ್ಗೂ ಅದ್ಭುತವಾದ ರಿಸಲ್ಟ್ ಇದೆ. ಹೌದು ಸರ್, ತುಂಬಾ ಅದು ಖುಷಿ ಆಗುತ್ತೆ ನಿಮ್ ರಿಸಲ್ಟ್ ಕೇಳಿ. ಹೌದು ಸರ್, ತುಂಬಾ ನನ್ನೊಬ್ಬನಿಗೆ ಅಲ್ಲ, ಆಕ್ಚುಲಿ ಬೇರೆಯವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಪೈಲ್ಸ್ ಇರ್ಬೋದು ಅಥವಾ ಇದು ಕಿಡ್ನಿ ಸ್ಟೋನ್ಸ್ ಇರ್ಬೋದು. ಮತ್ತೆ ನಮ್ಮ ರಿಲೇಟಿವ್ ಒಬ್ರಿಗೆ ಅವ್ರು ಜಸ್ಟ್ ಲಾಸ್ಟ್ ವೀಕ್ ಫೋನ್ ಮಾಡಿ ನನಗೆ ಫೋಟೋ ಹಾಕಿದ್ರು. ಫುಲ್ ಮೈಯಲ್ಲೆಲ್ಲ ಒಂದು ಸಿಕ್ಕಾಪಟ್ಟೆ ಅಲರ್ಜಿ ಆಗ್ಬಿಟ್ಟು ಒಂಥರ ಬೊಬ್ಬೆ ತರ ಬಂದ್ಬಿಟ್ಟಿತ್ತು. ಮತ್ತೆ ಟಂಗ್ ಇಮೇಜ್ ನೋಡ್ಕೊಂಡು ಮತ್ತೆ ಇನ್ ಅಂಡ್ ಹ್ಯಾಂಗ್ ಬಾಡಿದು ಸಿಂಪ್ಟಮ್ಸ್ ನೋಡ್ಕೊಂಡು ಸ್ವಲ್ಪ ಹ್ಯಾಂಗ್ ಅನ್ನಿಸ್ತು. ಮತ್ತೆ ಅದನ್ನ ಅನಲೈಸ್ ಮಾಡಿ ಲಿವರ್ 2 ಕೊಟ್ಟಿದ್ದೆ ಫಸ್ಟ್. ಸಾರಿ, ಲಿವರ್ 1 ಟೋನಿಫೈ ಮಾಡಿದ್ದೆ. ಅದು ಮತ್ತೆ ಅದೇನು ಅಷ್ಟೊಂದು ಎಫೆಕ್ಟಿವ್ ಆಗಿ ಬರ್ಲಿಲ್ಲ ಅದು. ಮತ್ತೆ ಪುನಃ ಅದನ್ನ ಚೇಂಜ್ ಮಾಡಿ ಇವ್ರ ಹತ್ರ ಗಂಗಾಧರ್ ಸರ್ ಹತ್ರನು ಡಿಸ್ಕಸ್ ಮಾಡಿದೆ, ಅದು ಇದು ಯಾವ ತರ ತುಂಬಾ ಇದಾಗ್ತಾ ಇದೆ ಅನ್ಬಿಟ್ಟು. ಮತ್ತೆ ಅದನ್ನ ಡಿಸ್ಕಸ್ ಮಾಡಿ ಮತ್ತೆ ಅದು ಅವ್ರಿಗೆ ಆಕಾಶ ತತ್ವ ಕೊಟ್ಟಿದ್ದೆ ಸ್ಕಿನ್ಗೆ, ಪ್ಲಸ್ LU7 ಕೂಡ ಕೊಟ್ಟಿದ್ದೆ ಸರ್. 80% ಈಗ ಫುಲ್ಲು ಒಂಥರ ಮೈಯಲ್ಲೆಲ್ಲ ಒಂಥರ ಬೊಬ್ಬೆ ತರ ಆಗ್ತಾ ಇದ್ದು ಜಸ್ಟ್ ಒಂದು ಚುಕ್ಕೆಗೆ ಬಂದು ನಿಂತಿದೆ. ಸೊ ಥ್ಯಾಂಕ್ಸ್ ಟು ಗಂಗಾಧರ್ ಆಲ್ಸೋ. ಹೌದು ಸರ್, ಥ್ಯಾಂಕ್ಸ್ ಟು ಗಂಗಾಧರ್. ಅಂಡ್ ಫೈನಲ್ ನಿಮ್ ಕೋರ್ಸ್ ಮಹಿಮೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅದು ಅವ್ರಿಗೆ ಜಸ್ಟ್ ಇನ್ನು ಸ್ಕೈ ಬ್ಲೂ, ಸಾರಿ ಪರ್ಪಲ್ ಆಗ್ತಾ ಬನ್ನಿ, ಅದು ಹೋಗ್ಬಿಡುತ್ತೆ. ಫಿನಿಶ್ ಆಗುತ್ತೆ ಅಂತ ಹೇಳಿದೀನಿ. ತುಂಬಾ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೀಗೆ ಮುಂದುವರ್ಕೊಂಡು ಹೋಗ್ಲಿ. ಖಂಡಿತ ಸರ್, ಯಾವುದೇ ಆಗ್ಲಿ ಆಕ್ಚುಲಿ ಇದು ಮಾಡ್ಲೇಬೇಕು, ಮಾಡ್ತಾ ಇದೀವಿ. ಇದೆಲ್ಲ ಫುಲ್ ಬೇರೆ ಕಡೆನೂ ಹರಡ್ತಾ ಹೋಗ್ಬೇಕು ಹೀಗೇನೆ. ನಂದು ಉದ್ದೇಶ ಕರ್ನಾಟಕದ ಪ್ರತಿ ಹಳ್ಳಿನಲ್ಲಿ ನಮ್ TM ಸ್ಟೂಡೆಂಟ್ ಇರ್ಬೇಕು. ಸಾಧ್ಯ ಆದ್ರೆ 1 ವರ್ಷ ಫ್ರೀನೂ ಮಾಡ್ಬಿಡೋಣ ಅನ್ಸರ್ 1000 ಜನಕ್ಕೆ. ಸರ್, ಫ್ರೀಗಿನ್ನ ಮಿನಿಮಮ್ ಕಾಸ್ಟ್ ಇಡಿ ಸರ್. ಯಾಕಂದ್ರೆ ಫ್ರೀ Minimum ಆಗಿ ಇಡ್ಬೇಕು. ಯಾರು ಕಲ್ತ್ರೆ ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಸಿಗಲ್ಲ ಅವ್ನು. ವ್ಯಾಲ್ಯೂ ಬರಲ್ಲ ಅಂತಾನೆ ನಾವ್ ಇಟ್ಟಿರೋದು. ಇವಾಗ ಹೌದು, ಈ ಕೋರ್ಸಿಗೆ 60,000 70,000 ಇಟ್ರು ಜನ ಬರ್ತಾರೆ ಇಂಗ್ಲಿಷ್ ಹೌದು. ಅಲ್ಲಿ. ಎಷ್ಟೇ ಕೊಟ್ರು ಅದು ಕಡಿಮೆನೆ ಸರ್. ಈ ಕೋರ್ಸ್ಗಳಿಗೆ ನೀವು ಎಷ್ಟೇ ಕೊಟ್ರು ಕಡಿಮೆ. ಯಾಕಂದ್ರೆ ನಾವು ಒಂದ್ಸರಿ ನೀವು ಡಾಕ್ಟರ್ ಹತ್ರ ಹೋಗಿ ಜಸ್ಟ್ ಹೋಗಿ ಬಂದ್ರೆ ಸಾಕು, 1000 rupees 500 rupees ಅವ್ರ ಚಾರ್ಜ್ ಇರುತ್ತೆ, ಪ್ಲಸ್ ಮೆಡಿಸಿನ್ 500 rupees. ಅದ್ರ ಜೊತೆಲಿ ಅದನ್ನು ನಾವು ಸೈಡ್ ಎಫೆಕ್ಟ್ಸ್ ಕೂಡ ತಗೊಂಡ್ ಬಂದಿರ್ತೀವಿ, ಟ್ಯಾಬ್ಲೆಟ್ ಗಳು ತಗೊಂಡು. ಇವಾಗ ಏನು ಇದೆ ಮಿನಿಮಮ್, ಯಾವ ಬಸವ ಅಕಾಡೆಮಿನಲ್ಲಿ ಮಿನಿಮಮ್ ಕೋರ್ಸ್ ಅಲ್ಲೇ ನಡೀತಾ ಇದೆ. ಬಟ್ ಕೆಲವರು ಅನ್ಕೋಬಹುದು TMಗೆ ಯಾಕೆ 18,000 ಅಂತ ಅನ್ಕೋಬಹುದು. ಇಲ್ಲಿ ವಾರದ ಎಫೆಕ್ಟ್ ಇರ್ತತೆ. ಅಲ್ಲಿ ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಅಕ್ಟೋಬರ್ ಸ್ಟಾರ್ಟ್ ಮಾಡಿದ್ದು. ಹೌದು, ಲಾಸ್ಟ್ ಇಯರ್ ಅಕ್ಟೋಬರ್ ನವೆಂಬರ್. ಕೆಲ ರೆಸ್ಪಾನ್ಸಿಬಿಲಿಟಿ ಪ್ರತಿ ಸೋಮವಾರ ಮಂಗಳವಾರ ಬಂತು ಅಂದ್ರೆ TM ತಲೆಯಲ್ಲಿ ಇರುತ್ತೆ. ರೆಸ್ಪಾನ್ಸಿಬಲ್ ಆಗಿ ಮಾಡ್ಬೇಕು. ಅಷ್ಟು ಹೆಚ್ಚು ಕಮ್ಮಿ 1 ವರ್ಷ ಅನ್ಕೊಳ್ಳಿ. ಇಲ್ಲ ಸರ್, ಆಕ್ಚುಲಿ ನೀವು ಮಾಡೋದು ಇದೆಯಲ್ಲ, ಒಂದೊಂದು ಪಾಯಿಂಟ್ ಎಷ್ಟೊಂದು ಡೆಪ್ತ್ ಆಗಿ ಮೈಕ್ರೋ ಲೆವೆಲ್ ಹೋಗ್ತಿರಲ್ವಾ, ನಿಜ ಅದ್ಭುತ. ಅದು ಒಂದೊಂದು ಪಾಯಿಂಟ್ ಇನ್ಕ್ಲೂಡಿಂಗ್ ಸ್ಟಮಕ್ ಇರ್ಬೋದು, ಸ್ಲೀನ್ ಇರ್ಬೋದು, ತುಂಬಾ ಅದ್ಭುತವಾಗಿದೆ. TM ಅಂತೂ ಸಿಂಗಲ್ ಸೀಡ್ ಥೆರಪಿ, ಇಟ್ಸ್ ರಿಯಲಿ ಕ್ರಿಯೇಟ್ಸ್ ವಂಡರ್ಸ್. ಡೆಫಿನೆಟ್ಲಿ. ಸೊ ಅಂದ್ರೆ ಅದು ಮತ್ತೆ ನಾವು ಅದನ್ನ ನೋಡ್ತಾ 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 ಮತ್ತೆ ಸ್ವಲ್ಪ ರಿವೈಸ್ ಮಾಡ್ಕೊಂಡು ಮತ್ತೆ ಪೇಷಂಟ್ ಬಂದಾಗ ಅನಲೈಸ್ ಮಾಡಿ ಯಾವ್ದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಕೊಡೋದು ಅನಲೈಸ್ ಮಾಡಿದ್ರೆ ಇನ್ನೂ ತುಂಬಾ ಅದ್ಭುತವಾಗಿ ರಿಸಲ್ಟ್ ಸಿಗುತ್ತೆ. ದೇರ್ ಇಸ್ ನೋ ಡೌಟ್ ಇನ್. ಇವಾಗ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಬೇಕಂತೇಳಿ ಇವಾಗ ನಾವೇನ್ ನಾಡೀಶ್ವರನ ಅಪ್ಡೇಟ್ ಮಾಡ್ತಾ ಇದೀವಲ್ಲ, ಪಲ್ಸ್ ಡಯಾಗ್ನೋಸಿಸ್ ಡಿವೈಸ್, ಈ ಕೋರ್ಸ್ ಅಲ್ಲೇ ಸಿಗುತ್ತೆ. ಓಕೆ ಓಕೆ ಓಕೆ. ಸೊ ಹಾಗಾಗಿ ಇಟ್ಸ್ ಈಸಿ. ಎಲ್ಲಾ ಕೋರ್ಸ್ ಒಂದ್ ಕಡೆ ಇರುತ್ತೆ. ಸೊ ನಿಮ್ಗೆ ಆಕ್ಸೆಸ್ ಇರುತ್ತೆ, ನೀವು ಯಾವಾಗ ಬೇಕೋ ಅವಾಗ ನೋಡ್ಕೋಬಹುದು. ಯೂಟ್ಯೂಬ್, ಫೇಸ್ಬುಕ್ ಅದು ಇದು ಏನಿಲ್ಲ. ನಮ್ಮ ಈ ನಾಡೀಶ್ವರ ಆಪ್ ಅಲ್ಲಿ ಎಲ್ಲ ಸಿಗುತ್ತೆ. ಫೈನ್ ಸರ್, ಫೈನ್. ತುಂಬಾ ತುಂಬಾ ಸರ್. ಲಾಸ್ಟ್ ಇನ್ನೊಂದು ಆಕ್ಚುಲಿ ಒಬ್ರಿಗೆ ಕಿಡ್ನಿ ಸ್ಟೋನ್ ಪೇಷಂಟ್ ಇದ್ರು, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. K10 ಮತ್ತೆ ಗ್ರೀನ್ ಕಲರ್ ಆನ್ ಕಿಡ್ನಿ ರಿಫ್ಲೆಕ್ಸ್ ಅದು ಕೊಡ್ತಾ ಬಂದಿ. ಅವ್ರಿಗೆ ಪೇನ್ ಇದ್ದಿದ್ದು ಪೇನ್ ಇಲ್ಲ ಆಲ್ಮೋಸ್ಟ್. ಈಗ ಅವ್ರಿಗೆ ಸ್ವಲ್ಪ ಹೆವಿನೆಸ್ ಇತ್ತು ಮತ್ತೆ ಯೂರಿನ್, ನಾನು ತುಂಬಾ ಫ್ರೀಕ್ವೆಂಟ್ ಯೂರಿನ್ ಆದಾಗ ಹೆವಿನೆಸ್ ಬಂದು ಫ್ರೀಕ್ವೆಂಟ್ ಆಗಿ 1-2 ದಿನ ಯೂರಿನೇಷನ್ ಮಾಡಿದ್ದಾರೆ. ನನ್ನ ಅನಿಸಿಕೆ ಮೋಸ್ಟ್ಲಿ ಅದು ಫ್ಲಶ್ ಔಟ್ ಆಗಿರುತ್ತೆ ಅಂತ. ಬಟ್ ಅದೇನಾದ್ರೂ ಗೊತ್ತಾಗತ್ತ ಸರ್, ಅದು ಸ್ಟೋನ್ ಹೋಗಿರೋದು ಅದು ಯಾವ ತರ? ಗೊತ್ತಾಗಲ್ಲ. ಬೆಟರ್ ಒಂದ್ ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿ.
ಸೊ ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ, ನೀವು 100% ಆಗಿರುತ್ತೆ, ಖಂಡಿತ ಅದ್ರಲ್ಲಿ ಡೌಟೇ ಬೇಡ ಅನ್ಕೊಂಡು ಪಾಯಿಂಟ್ ಹೇಳಿದ್ರು. ಗೊತ್ತಿದ್ರೆ ಅಂದ್ರೆ ಅದು ಆಗ್ಲೇಬೇಕು. ಓಕೆ, ಸ್ಕ್ಯಾನಿಂಗ್ ಮಾಡಕ್ ಹೇಳಿ. ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏ ಸುಮಾ, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸೂಪರ್ ಮೇಡಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದು ಬರಕ್ಕೆ ಆಗ್ತಾ ಇಲ್ಲ. ತಾವ್ ಹೇಳ್ಕೊಟ್ಟಿದ್ರಿ ನಿಮ್ ಕೆಲ್ಸ ನೀವ್ ಮಾಡ್ಕೊಂಡು ಹೋಗಿ ಆಟೋಮೆಟಿಕ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ. ಹೌದು. ಸೊ ಈಗೀಗ ಒಂದು ಲಾಸ್ಟ್ ಮಂತ್ ಇಂದ ಸ್ವಲ್ಪ ಪೇಷಂಟ್ಸ್ ಗ್ರೋ ಆಗ್ತಾ ಇದಾರೆ ಸರ್. ಬಟ್ ಈ 500 ಪೇಷಂಟ್ಸ್ ಏನ್ ನಾನ್ ಮಂತ್ಲಿ ಮಾಡ್ತೀನಲ್ಲ ಸರ್, ತಾವೇನ್ ಹೇಳ್ಕೊಟ್ಟಿದೀರಾ ಅದನ್ನೇ. ಹಾ. ಸೊ ಬಟ್ ಅದ್ ಹೇಗಾಗುತ್ತೆ ಅಂತಂದ್ರೆ ಸರ್, ಒಂದ್ಸಲ ಹೋಗಿ ಬಂದ್ರೆ ಸರ್, ಮತ್ತೆ 3 months ಆದ್ಮೇಲೆ ಮತ್ತೆ ಆಫೀಸ್ ಹೋದ್ರೆ ಯಾಕೆ ನೀವ್ ಬಂದಿಲ್ಲ ಅಂದ್ರೆ, ಮೇಡಮ್ ಐ ಆಮ್ ಫೀಲಿಂಗ್ ಬೆಟರ್, ನೀವು ನೆಕ್ಸ್ಟ್ ಬರ್ತೀರಾ ಅಂತ ವೆಯ್ಟ್ ಮಾಡ್ತಿದೀವಿ ಅಂತಾರೆ ಸರ್. ಅದು ಎಷ್ಟು ಖುಷಿ ಕೊಡುತ್ತೆ ಸರ್ ಮನ್ಸಿಗೆ. ಸೂಪರ್ ಮೇಡಮ್, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹಾ ಸರ್, ಒಂದು ಕ್ಲಾಸ್ ತಗೊಳ್ತಾ ಇದೀನಿ ಸರ್ ಎವ್ರಿ ವೀಕ್ ಮೈಸೂರ್ ಸ್ಯಾಂಡಲ್ ಸೋಪ್ ಅಲ್ಲಿ ಸರ್. ಪ್ರತಿಯೊಬ್ಬರಿಗೂ ಸರ್ BP ಕಡಿಮೆ ಆಗಿದೆ ಬರೀ 4 weeks ಅಲ್ಲಿ, ಫ್ಯಾಟಿ ಲಿವರ್ ಕಡಿಮೆ ಆಗಿದೆ, ಆಮೇಲೆ weight ಒಂದು 4-5 kilos ಕಡಿಮೆ ಆಗಿದ್ದಾರೆ, ಶುಗರ್ ಕಡಿಮೆ ಆಗಿದೆ, ಟ್ಯಾಬ್ಲೆಟ್ಸ್ ಡೋಸೇಜ್ ಕಡಿಮೆ ಮಾಡಿದ್ದಾರೆ. ವಿಡಿಯೋ ಸರ್ ಒಂದ್ ನಿಮಿಷ. ಅದ್ಭುತವಾದ, ಇಲ್ಲಿ ವಾರಕ್ಕೆ 500 ಅಂದ್ರೆ ಇಟ್ಸ್ ಎ ವೆರಿ ಗುಡ್ ನಂಬರ್. ಸರ್ ಅದು ಪವರ್ ಇಲ್ಲ ಸ್ವಲ್ಪ ಹಂಗಾಗಿ. ವಾರಕ್ಕೆ 500 ವೆರಿ ಗುಡ್. ಹಾ ಸರ್, ಎಲ್ಲರಿಗೂ ಸರ್ ಆಲ್ಮೋಸ್ಟ್ ಒಂದು 10 ಜನ ಮಾತ್ರ ಅದು ಸ್ವಲ್ಪ ಇದ್ ಮಾಡಿಲ್ಲ ಸರ್, ಯಾಕೆಂದ್ರೆ ಅವರು ಸ್ವಲ್ಪ ಈ ಡ್ರಿಂಕ್ಸ್ ಮಾಡೋದು ಅದೆಲ್ಲ ಇಲ್ಲ ಸರ್, ಅವ್ರದ್ದು ರಿಸಲ್ಟ್ ಬಂದಿಲ್ಲ. ಬಟ್ ಉಳಿದವ್ರದ್ದು ಎಲ್ಲರದ್ದು ಸರ್ ಫೀಡ್ಬ್ಯಾಕ್ ಎಷ್ಟು ಚಂದ ಇದೆ ಅಂದ್ರೆ, ಮತ್ ಖುಷಿ ಏನ್ ಅನ್ಸುತ್ತೆ ಸರ್, AGS ಆಫೀಸು, KPSC IAS ಆಫೀಸರ್ಸ್ ಎಲ್ಲ ಹೋಗಿದ ತಕ್ಷಣ ಅದು ನನ್ ರಿಫ್ಲೆಕ್ಸಾಲಜಿ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಕೇಳ್ತಾರೆ ಸರ್, ನೀವು ಬಸವರಾಜ್ ಸ್ಟೂಡೆಂಟ್ ಅಲ್ವಾ ಅಂತ. ಅದು ತುಂಬಾ ಖುಷಿ ಕೊಡುತ್ತೆ ಸರ್ ಅದು. ಅದ್ಭುತ. ನೋಡೋಣ, ನಮ್ ಕರ್ನಾಟಕದಲ್ಲಿ ನೀವು ಎಸ್ಪೆಷಲಿ ಈ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೀಲಿಂಗ್ ಕೊಡ್ತಾ ಇದ್ದೀರಾ. ಸೊ ಒಬ್ಬೊಬ್ರು ಒಂದೊಂದು ಏರಿಯಾ ಒಂದೊಂದು ಡೊಮೇನ್ ಅಲ್ಲಿ ಇದ್ದೀರಾ. ನಿಮ್ ಪ್ರಯತ್ನ ಹೀಗೆ ಮುಂದುವರಿಲಿ. ಆಸ್ ಎ ಯೂನಿಟ್ ಆಗಿ ಬಸವ ಅಕಾಡೆಮಿ ಕಡೆಯಿಂದ ಒಂದು ಸೊಸೈಟಿಗೆ ಒಂದು ಬೆಸ್ಟ್ ಆಗಿ ಸ್ಟೂಡೆಂಟ್ಸ್ ಅನ್ನ ಕ್ರಿಯೇಟ್ ಮಾಡೋಣ. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು. ಫೀಡ್ಬ್ಯಾಕ್ ಕೇಳಕ್ಕೆ ಖುಷಿ ಆಗುತ್ತೆ ನಮ್ ಸ್ಟೂಡೆಂಟ್ಸ್, ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಎಸ್ ಜ್ಯೋತಿ ಪತ್ತರ್. ನಮಸ್ಕಾರ. ನಮಸ್ಕಾರಮ್ಮ, ಏನಾದ್ರು ಡೌಟ್ಸ್ ಇದೆನಾ ವಾಯು ಅಗ್ನಿ ಮೇಲೆ? ಹೊಸದಾಗಿ ಸೇರಿದ್ರಿ ಸರ್, ಕ್ಲಾಸ್ ಮಾತ್ರ ಭಾರಿ ತುಂಬಾ ಚೆನ್ನಾಗಿದೆ. ಬಹಳ ಈಗ 3 ದಿವಸದಿಂದ ಟ್ರೈ ಮಾಡ್ತಿದ್ದೀನಿ, ಇವತ್ತು ಸಿಕ್ತು ನನಗೆ ಲೈನ್, ಬಹಳ ಖುಷಿ ಆಗ್ತೈತಿ. ದಾವಣಗೆರೆ ಸರ್. ದಾವಣಗೆರೆ. ದಾವಣಗೆರೆಯಿಂದ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ. ಧಾರವಾಡ ನಮ್ದು. ಓಕೆ ಓಕೆ. ನೀವು ರೊಟ್ಟಿ ತಿನ್ನೋರು ಅಂದಾಗ ಬಹಳ ಖುಷಿ ಆಯ್ತು ನಮಗೆ. ನಮ್ಮ ಮಾವರು ಒಬ್ರು ಮುದ್ದೇಸಾಗರದಲ್ಲಿದ್ದಾರೆ, ಬಿಜಾಪುರದಲ್ಲಿ ನಮ್ಮ ರಿಲೇಷನ್ ಇದ್ದಾರೆ, ನಮ್ಮ ತಂಗಿ. ಓಕೆ ಓಕೆ. ಹಂಗಾಗಿ ನನಗೆ ನಿಮ್ ಭಾಷೆ ಕೇಳಕ್ಕೆ ನನಗೆ ಒಂದು ಖುಷಿ ಆಗ್ತೈತಿ. ಯಾಕಂದ್ರೆ ನಮ್ದು ನ್ಯಾಚುರಲ್ ಆಗಿರೋದು ಕನ್ನಡ ವರ್ಡ್ ನಮ್ಗ್ ಮರ್ತಂಗ ಆಗ್ಬಿಟ್ಟಿತ್ತು ಹೇಳ್ಬೇಕಂದ್ರೆ. ನನಗೆ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಇಂಥದೆಲ್ಲ ಬಹಳ ಇಂಟ್ರೆಸ್ಟ್ ನನಗೆ ಹೇಳ್ಬೇಕಂದ್ರೆ. ಕಲೀರಿ ನೀವು 100 ಜನಕ್ಕೆ ವಾಸಿ ಮಾಡ್ಬೇಕು, ಅದೇ ನಮ್ಮ ಉದ್ದೇಶ. ಹ್ಞೂ ಸರ್, ಅದೇ ನನಗೆ ಬಹಳ ಇಂಟ್ರೆಸ್ಟ್, ಅದಕ್ಕೆ ನಾನು ಇದಕ್ಕೆ ಸೇರಿದೆ. ಬಟ್ ಆದ್ರೆ ಒಂದ್ ಡೌಟ್ ಸರ್, ನಮ್ಮ ಮನೆಯವರಿಗೆ ಇದು ಕಿಡ್ನಿ ಸ್ಟೋನ್ ಅಂತ ಗೊತ್ತಾಗ್ತಾ ಇಲ್ಲ, ಬ್ಯಾಕ್ ಪೇನ್ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಅದೇ ನೀವು ಹೇಳ್ತಾ ಇದ್ರಲ್ಲ, ಅದೆಲ್ಲ ಪಾಯಿಂಟ್ಸ್ ಅವ್ರು ಹಾಕ್ತಾ ಇದಾರೆ. ಕಾಲಲ್ಲಿ ಹೊತ್ತಂದು ಅದು ಮಾಡಿದೆ ನಾನು, ಬಟ್ ಅದು ಅಷ್ಟೊಂದು ಇದು ಕಡಿಮೆ ಆಗಿಲ್ಲ ಇವ್ರಿಗೆ. ಅವ್ರ ಕೈ ಟಚ್ ಮಾಡಿ, ಬಿಸಿ ಇದೆನಾ ತಣ್ಣಗಿದೆನಾ? ಮೀಡಿಯಂ ಇದೆ ಸರ್. ದೆನ್ ಸ್ಕೈ ಬ್ಲೂ ಹಾಕಿ ಇಲ್ಲಿ. ಮನೆ ಹಾಕಿದ್ರಿ 2 ದಿವಸ ಹಾಕಿದ್ರು. ಅದನ್ನ 1 ವಾರ ಕಂಟಿನ್ಯೂ ಮಾಡಿ. ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಏನಾಗುತ್ತೆ ಅಂದ್ರೆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಲಂಬಾರ್ ರೀಸನ್ಗೆ, ಸೊ ದಟ್ ಅವ್ರು ವಾಸಿ ಆಗ್ತಾ ಬರ್ತಾರೆ. ಹೌದಾ? ಎಷ್ಟು ದಿವಸ ಹಾಕ್ಬೇಕು ಸರ್? 1 ವಾರ 2 ವಾರ ಹಾಕಿ, ಅಷ್ಟರೊಳಗೆ ಬೇರೆ ಬೇರೆ ಕಲರ್ಸ್ ಕಲಿತೀರಾ ನೀವು. ಸರಿನಾ? ಇನ್ನು ಸ್ಪೈನಲ್ ಕಾರ್ಡ್ ಬಗ್ಗೆನೆ ಡಿಟೇಲ್ ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ 5-6ನೇ ಕ್ಲಾಸ್, 6-7ನೇ ಕ್ಲಾಸ್ ಅಲ್ಲಿ ಸ್ವಲ್ಪ ಈ ಕ್ಲಾಸ್ ಅನ್ನ ಒಂದೊಂದು ವಿಡಿಯೋನ 2-3 ಸತಿ ರಿವೈಸ್ ಮಾಡಿ, ನಿಮ್ಗೂ ಒಂದು ಐಡಿಯಾ ಬರುತ್ತೆ. ಓಕೆ, ಥ್ಯಾಂಕ್ ಯು. ನಮ್ಮ ಮನೆಯವರಿಗೆ ಅದೇ ಪಾದ ಉತ್ತನ ಸ್ವಲ್ಪ ಇದೆ, ಆಮೇಲೆ ಅವರಿಗೆ ಇವಾಗ 2 ದಿವಸದಿಂದ ಲೂಸ್ ಮೋಷನ್ ಜಾಸ್ತಿ ಆಗಿದೆ.
ಸೊ ಲೂಸ್ ಮೋಷನ್ ಆಗಿದೆ, ಪಾದ ಊತ ಇದೆ ಅಂದ್ರೆ ಎಲ್ಲ ಕೋಲ್ಡ್ ಸಿಂಪ್ಟಮ್ಸ್. ಅದಕ್ಕೆ ಹೀಟ್ ಇನ್ಕ್ರೀಸ್ ಮಾಡಿ ಮಾ, ಸ್ಕೈ ಬ್ಲೂ ಹಾಕಿ ವರ್ಕ್ ಆಗುತ್ತೆ. ಹೌದ್ರಾ? ಹಾ ಸರಿ, ಓಕೆ ಸರ್. ಥ್ಯಾಂಕ್ ಓಕೆ, ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಫೈನಲಿ ಒಂದು ಜನರಲ್ ಸಿಂಪ್ಟಮ್ಸ್ ತಗೋಬೇಕು ಅವರು, ಇನ್ ಅಂಡ್ ಯಾಂಗ್, ಹೀಟ್ ಇದ್ದಾರ ಕೋಲ್ಡ್ ಇದ್ದಾರ ಅಂತ. ಅದ್ರ ಮೇಲೆ ನಾವು ವ್ಯತ್ಯಾಸ ಮಾಡ್ತಾ ಹೋಗ್ತೀವಿ. ಎಸ್ ಸುಮಾಗೌಡ. ಹಲೋ, ನಮಸ್ತೆ ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಹೇಳಿಮ್ಮ. ನಾವು ಬಾಂಬೆಯಿಂದ ಮಾತಾಡ್ತಿರೋದು. ನೀವು ದಾವಣಗೆರೆನಾ? ಹೇಳಿ. ಇಲ್ಲ ಇಲ್ಲ, ನಾವು ಬಾಂಬೆರು, ಮುಂಬೈಲಿ ಇರೋದು ಸರ್. ಮುಂಬೈಯಲ್ಲಿರೋದಾ? ಹೇಳಿಮ್ಮ. ನಾವು ಫೇಸ್ಬುಕ್ ಅಲ್ಲಿ ನಿಮ್ ನೋಡ್ಬಿಟ್ಟು ನನ್ಗೆ ನತ್ತಿ ಉರಿಯೋದು ಅದ್ ನೋಡ್ಬಿಟ್ಟೆ ನಿಮ್ಗೆ ಮೆಸೇಜ್ ಮಾಡಿ ನಾನು ಮಾಡಿದ್ದೆ ಸರ್. ಹುಷಾರಾಯ್ತು, ಅದಕ್ಕೆ ಜಾಯ್ನ್ ಆದೆ ಕಲರಿಸ್ಗೆ. ಆದ್ರೂ ತುಂಬಾ ಹೆಲ್ಪ್ ಆಯ್ತಿದೆ ಸರ್. ನನ್ಗೆ ಒಂದೊಂದ್ಸತಿ ಮನ್ಸಿಗೆ ಹೆಂಗೋ ಆಗೋದು. ಈಗ ಒಂದೊಂದ್ಸತಿ ಆರ್ಟಿಗೆ ಏನೋ ಪ್ರಾಬ್ಲಮ್ ಆಗೈತೇನೋ, ಏನೋ ಇದಾಗೈತೇನೋ, ಈ ಮನೆ ಒಳಗೆ ಕುಂತ್ಕೊಂಡು ಇದೇ ತರ ಆಗೋದು. ಈಗೆಲ್ಲ ನೀವ್ ಹೇಳ್ದಂಗ್ ಮಾಡ್ತಿರುವಾಗ ನನ್ಗೆ ರಿಲ್ಯಾಕ್ಸ್ ಆಯ್ತಿತ್ತು ಸರ್. ಸೂಪರ್. ಏನೇನೋ ಅನ್ಸುತ್ತೆ ಅಂದ್ರೆ 2 ಪಿಂಕ್ ಹಾಕಿ, ಮೈಂಡ್ ಡೈವರ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಇಟ್ ವಿಲ್ ಬಿ ನಾರ್ಮಲ್. ಓಕೆ, 2 ಮಿಡಲ್ ಫಿಂಗರ್ ಪಿಂಕ್ ಹಾಕಿ. ನಮ್ಮ ಮಗುಗೆ 11 ವರ್ಷ ಆಗೈತೆ. ಅವ್ನ್ಗೆ ಮೇಲ್ಗಡೆ ಬೆರಳಿನ ಮೇಲ್ಗಡೆ ನೋವು ಸರ್. ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಹೋದಾಗ, ಈ ತರ ಜಾಸ್ತಿ ಸೈಕಲ್ ಹೊಡೆದಾಗ ಆಗ ನೋವು. ಡೈಲಿ ಇರಲ್ಲ ಸರ್, ಯಾವಾಗ ಅಲ್ಲಿ ಇಲ್ಲಿ ನೋವು ಬರುತ್ತೆ ಅಂದ್ರೆ ಸ್ಕೈ ಬ್ಲೂ, ಎಲ್ಲೋ ನೋವು ಬರುತ್ತೆ ಅಂದ್ರೆ ವಾಯು ಕಮ್ಮಿ ಮಾಡಿ ಮಾ, ಸ್ಕೈ ಬ್ಲೂ ಕಲರ್ ಹಾಕಿ, ನೋವು ಕಮ್ಮಿ ಆಗುತ್ತೆ. ಲೆಫ್ಟ್ ಫಿಂಗರ್ ರೈಟ್ ಫಿಂಗರ್ ಸರ್? ವಾಯು ಇಷ್ಟೊತ್ತು ಏನಂತಾರಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮ ಸೀತೆ ಏನಾದ್ಲ ನಂಗೆ. ವಾಯು ಅಂದ್ರೆ ಇಷ್ಟೊತ್ತು ಹೇಳಿದ್ದು ಅದೇ ತಾನೆ. ಇಲ್ಲಿ ಸ್ಕೈ ಬ್ಲೂ ಹಾಕಿ, ಅಲ್ಲಿ ಇಲ್ಲಿ ಪೇನ್ ಬರೋದೆಲ್ಲ ಡಿಸಪಿಯರ್ ಆಗುತ್ತೆ. ಓಕೆ ಸರ್. ಒಳ್ಳೇದಮ್ಮ, ಥ್ಯಾಂಕ್ ಯು. ಎಸ್ ಛಾಯಾ. ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್, ಇದು ನೇಲ್ ಕೆಳಗಡೆ ನಾವು ಕಲರ್ಸ್ ಹಾಕ್ತಿವಲ್ಲ, ಆರ್ಗನ್ ಮೀನ್ಸ್ ಯಾವ ಆರ್ಗನ್ ಇರುತ್ತೆ ಸರ್? ಎಲ್ಲದಕ್ಕೂ ಬ್ಯಾಕ್ ಸೈಡ್ ನೇಲ್ ಕೆಳಗಡೆ ಹಾಕ್ಬೇಕು ಕಲರ್ ಅಂತ. ಇಲ್ಲಿ ಸ್ಕೈ ಬ್ಲೂ ಹಾಕಿದ್ರೆ ಹೋಲ್ ಬಾಡಿಗೆ ಗ್ರೀನ್ ಅಂತ ಹೀಟ್ ಅಂತಾನೆ ತಗೊಳುತ್ತೆ. ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದಿ ಮೈಂಡ್ ಇಟ್ ಸೆಲ್ಫ್. ಓಕೆ ಓಕೆ ಓಕೆ. ಇಲ್ಲಿ ಸ್ಕೈ ಬ್ಲೂ ಇವಾಗ ಬೆರಳಲ್ಲಿ ನೀವು ಹೇಳ್ತಾ ಇದ್ದೀರಾ, ಇಲ್ಲಿ ಗಾಲ್ ಬಾರ್ಡರ್ ಇರುತ್ತೆ, ಲಿವರ್ ಇರುತ್ತೆ ಅಂತ ಪರ್ಟಿಕ್ಯುಲರ್ ಫಿಂಗರ್ ಅಲ್ಲಿ ಹೇಳ್ತಿದೀವಿ. ಸ್ಪೆಷಲಿ ನಾವು ಜಾಸ್ತಿ ಫಿಸಿಕಲ್ ಮೀನ್ಸ್ ಮೆಂಟಲ್ ರಿಲೇಟೆಡ್ ಥಿಂಗ್ಸ್ ಎಲ್ಲಾನು ನೇಲ್ ಕೆಳಗಡೆನೆ ನಾವು ಕಲರ್ ಹಾಕ್ತಾ ಇದೀವಲ್ಲ, ಅಲ್ಲಿ ಯಾವ ಆರ್ಗನ್ ಇರುತ್ತೆ ಅನ್ನೋ ಕನ್ಫ್ಯೂಷನ್ ಅಷ್ಟೇ. ಇದು ಯಾಂಗ್ ಬ್ರೈನ್ ಅಂತ ಕರೀತಾರೆ. ಇಲ್ಲಿ ಹಾಕಿದಾಗ ಹೋಲ್ ಬಾಡಿ ಅಂದ್ರೆ ಮೈಂಡ್ ಲೆವೆಲ್ ವರ್ಕ್ ಆಗುತ್ತೆ, ಇವನ್ ಹೋಲ್ ಬಾಡಿಗೂ ಅದು ರೀಚ್ ಆಗುತ್ತೆ. ಓಕೆ ಓಕೆ ಸರ್. ಥ್ಯಾಂಕ್ ಯು, ನೈಸ್ ಕ್ವಶನ್. ಗೀತಾ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಹೇಳಿ. ಇದು ಕೈಗೆ ಇದು ಏನದು ಡಾರ್ಕ್ ಬ್ಲೂ ಹಾಕೊಂಡ್ರೆ ಎಲ್ಲ ನೋವು ಹೋಗುತ್ತೆ ಅಂತ ಹೇಳಿದ್ರಲ್ವಾ ಸರ್? ಹಾ, ಇಲ್ಲಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಡಾರ್ಕ್ ಬ್ಲೂ ಹಾಕಿದ್ರೆ ಬಾಡಿ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಸೊ ದಟ್ ಸುಸ್ತ್ ಕಮ್ಮಿ ಆಗುತ್ತೆ. ಇವಾಗ ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಏನಾದ್ರು ಇದೆ? ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ನಿಮ್ಗೆ ಮೋಷನ್ ಆಗ್ತಾ ಇಲ್ಲ ಅಂದ್ರೆ ಡಾರ್ಕ್ ಬ್ಲೂ ಹಾಕಿ. ಓಕೆ ಓಕೆ, ಸೊ ನೀವು ಬಾಡಿ ತುಂಬಾ ಸುಸ್ತಾಗ್ತಿದೆ ಅನ್ಕೊಳ್ಳಿ, ಟಯರ್ಡ್ ಆಗ್ತಿದೆ ಅನ್ಕೊಳ್ಳಿ, ಇಲ್ಲಿ ಡಾರ್ಕ್ ಬ್ಲೂ ಹಾಕಿ, ಸುಸ್ತ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಚಲನ ಇನ್ಕ್ರೀಸ್ ಮಾಡ್ತಿದ್ದೀರಾ. ಅದೇ ಬಾಡಿ ಮೈಕೈ ಎಲ್ಲ ನೋವಿದೆ ಅನ್ಕೊಳ್ಳಿ, ಅಂದ್ರೆ ಚಲನ ಜಾಸ್ತಿ ಆಗಿದೆ, ಮೈಕೈ ನೋವು, ಬಾಡಿ ಪೇನ್ ಇತ್ತು, ಜಾಯಿಂಟ್ ಪೇನ್ ಇತ್ತು ಅಂದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ, ವಾಯು ಕಮ್ಮಿ ಮಾಡಿ. ಸರ್, ಇವಾಗ ಯಾರಾದ್ರೂ ಬಿದ್ಬಿಟ್ಟು ಒಂಥರ ನರ ಎಳೆದ್ಬಿಟ್ಟಿದ್ರೆ ಅವ್ರಿಗೇನ್ ಮಾಡ್ಬೇಕು? ಬಿದ್ಬಿಟ್ಟು ನರ ಎಳ್ಕೊಂಡಿದೆ ಅಂದ್ರೆ ಎಳ್ಕೊಂಡಿದೆ ಅಂದ್ರೆ ಅವ್ರಿಗೆ ಒಂಥರ ಕಾಲ್ ಇದ್ ಮಾಡಿದ್ರೆ ನರ ಎಳೆದಂಗ ಆಗತ್ತಂತೆ. ಅಂದ್ರೆ ಸ್ಟಾಗ್ನೇಷನ್. ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿಮ್ಮ. ಎಡಗಾಲಿದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ, ಬಲಗಾಲಿದ್ರೆ ಇಲ್ಲಿ ಸ್ಕೈ ಬ್ಲೂ ಹಾಕಿ. ಓಕೆ, ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವನಿತಾ ಸಿಪಿ. ನಮಸ್ತೆ ಸರ್. ನಮಸ್ತೆ ಸರ್, ಇದ್ದಕ್ಕಿದ್ದಂಗೆ ಡಿಫಿಷಿಯನ್ಸಿ ಆಗೋದು, ಅದಕ್ಕೆಲ್ಲ ಏನಾದ್ರು ಕಲರ್ ಇದೆಯಾ ಸರ್? ಇದ್ದಕ್ಕಿದ್ದಂಗೆ ಡಿಫಿಷಿಯನ್ಸಿಗಳಾಗೋದು, B12 B12 ಡಿಫಿಷಿಯನ್ಸಿ, ಆ ತರ ಡಿಫಿಷಿಯನ್. ಫಸ್ಟ್
ನೀವು ತಿನ್ನೋ ಆಹಾರ ನಾಟಿ ತಳಿ ಇರಬೇಕು. ಇನ್ಪುಟ್ ಇಲ್ದಂಗೆ ಏನು ವರ್ಕ್ ಆಗಲ್ಲ. ಸರ್ ತರಕಾರಿ ಹಣ್ಣು ಎಲ್ಲ ತಿಂದ್ರೂನು ಆತರ ಆಗ್ತಾನೆ ಇರುತ್ತೆ. ಆಮೇಲೆ ಹೈಬ್ರಿಡ್ ಅಮ್ಮ, ಹಣ್ಣು ತರಕಾರಿ ಮಾರ್ಕೆಟ್ ಅಲ್ಲಿ ಇರವೆಲ್ಲ. ಓಕೆ, ಬ್ಲಡ್ ಕಡಿಮೆ ಆಗ್ಬಿಡೋದು ಆತರ ಎಲ್ಲ ಆಗ್ತಿರುತ್ತೆ. ವೆರಿ ಸಿಂಪಲ್. ನೀವು ಊಟ ಚೇಂಜ್ ಮಾಡ್ಕೊಳ್ಳಿ. ಬಲಗೈ ಉಂಗುರ ಬೆರಳು ಉಗುರು ಕೆಳಗಡೆ ಎಲ್ಲೋ ಡಾಟ್ ಇಡಿ ಇಲ್ಲಿ. ನಿಮ್ಗೆ ಎಲ್ಲಾ ಡಿಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಬಾಡಿನಲ್ಲಿ ಬ್ಲಡ್ ಇಂಪ್ರೂವ್ ಆಗುತ್ತೆ. ಸರ್ ಮತ್ತೊಂದು ಸರ್, ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಅದಕ್ಕೂ ಕಲರ್ ಇದೆಯಾ ಸರ್? ಏನಿಲ್ಲ, ನೀವು ಡಿಟಾಕ್ಸಿಫೈ ಮಾಡ್ಬೇಕಂದ್ರೆ ಅಗ್ನಿ ವಾಯು ಇನ್ಕ್ರೀಸ್ ಮಾಡಿದ್ರೆ ಆಯ್ತು, ಡಿಟಾಕ್ಸಿಫೈ ಆಗುತ್ತೆ. ಇಲ್ಲಿ ಸ್ಕೈ ಬ್ಲೂ ಹಾಕಿ, ಇಲ್ಲಿ ಡಾರ್ಕ್ ಬ್ಲೂ ಹಾಕಿ. ಓಕೆ Okay. ಸರ್. ಆಮೇಲೆ So, ಬ್ಲಡ್ thank you very much. ಚೆನ್ನಾಗ್ ಆಗ್ಬೇಕು ಅಂದ್ರೆ ಏನಮ್ಮ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಸರ್? ಸ್ಕೈ ಬ್ಲೂನೇ ಸಾಕು, ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಪೇಷನ್ಸ್ ಲಿಸನಿಂಗ್. ಸೊ ಎಲ್ರಿಗೂ ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳು. ಎಲ್ರೂ ಬಿಸಿಯಾಗಿ ವಾರ್ಮ್ ಆಗಿರಿ. ದಟ್ ಈಸ್ ದ ಸೀಕ್ರೆಟ್ ಆಫ್ ಹೆಲ್ತ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.